கிரியைகளாಗಿರಲಿ, எந்த அசுத்த ஆவியாயிருந்தாலும் ಇವತ್ತು ದೇವರು ಕ್ಲಿಯರ್ ಮಾಡ್ತಾರೆ. இன்னைக்கு கர்த்தர் விடுதலை தருவார். ನೀನು ಬಂದ ಹಾಗೆ ಹಿಂದಿರುಗಿ ಹೋಗಲ್ಲ. நீ வந்தபடியே பின்வாங்கி போமாட்டே. ನೀ ಬಂದ ಹಾಗೆ ಹಿಂದಿರುಗಿ ಹೋಗಲ್ಲ. நீ வந்தபடி போமாட்டே. ನೀನ್ ಪರಿಪೂರ್ಣ ಬಿಡುಗಡೆ ಹೊಂದ್ಕೊಂಡು ಹೋಗ್ತೀನಿ. முழுவதுமாய் விடுதலையோடு போவே. ಹಲ್ಲೆಲೂಯಾ, ஹalleluya, ಹಲ್ಲೆಲೂಯಾ, ஹalleluya. ಅರ್ಥ ಆಗ್ತದಾ? ತಮಿಳು ಜನರಿಗೆ ಅರ್ಥ ಆಗ್ತದೆಯಾ? புரிஞ்சுதா? என் தமிழ் உங்களுக்கு புரிஞ்சுதா? ಹೋಯ್ತಾ ಇಲ್ವಾ? ಹೆಂಗೋ ಒಂದು ಹೋಗ್ತಾ ಇದೆ. ಹಲ್ಲೆಲೂಯಾ. ಸ್ವಲ್ಪ ಹೊತ್ತು ಆಮೇಲೆ ದೇವರ ಆತ್ಮ ಶಕ್ತವಾಗಿ ಇಳಿಯುವಾಗ, ದೇವರ ಆತ್ಮನ ಸಾನ್ನಿಧ್ಯ ಶಕ್ತವಾಗಿ ಇಳಿಯುವಾಗ ಆಟೋಮೆಟಿಕ್ ಅವ್ರು ಬರ್ತಾರೆ. ಏನಂತೆ? ಸುಸ್ತಾಗುತ್ತೆ, ಸರೋಗುತ್ತೆ, ಎಲ್ಲ ನಾರ್ಮಲ್ ಆಗಲ್ಲ. ಎಷ್ಟು ಆ ಕಡೆ ಲಾಸ್ಟ್ ಆದ್ರೆ ಕುಣಿಸ್ಬಿಡ್ರಿ, ಚೇರ್ ಹಾಕ್ಬಿಟ್ಟು ಈ ಕಡೆ ನೀವು ಬಂದ್ಬಿಡ್ರಿ. ರಬಾ ಶಬಾ ದಡಗದಬು. ನೀವೆಲ್ಲರೂ ಪ್ರಾರ್ಥನೆ ಒಂದಿಗಿರ್ರಿ. நீங்க எல்லா ஜெபத்தோடு காணப்படணும். ನೀವೆಲ್ಲರೂ ಪ್ರಾರ್ಥನೆ ಒಂದಿಗಿರ್ರಿ. நீங்க எல்லா ஜெபத்தோடு இருக்கணும். ದೇವರು ಶಕ್ತವಾಗಿ ಇಲ್ಲಿ ಪ್ರಕಟವಾಗಲಿ. தேவன் நீங்க பலமாய் வெளிப்படணும். ಹಲ್ಲೆಲೂಯಾ, ஹalleluya. ದೇವರಲ್ಲಿ ಶಕ್ತವಾಗಿ ಪ್ರಕಟವಾಗಲಿ. கர்த்தர் இங்க பலமாய் வெளிப்படணும். ಇವತ್ತು ನೀವು ಯಾವುದಕ್ಕೋಸ್ಕರ ನಂಬಿಕೊಂಡು ಇಲ್ಲಿವರೆಗೂ ಬಂದಿರೋ, இன்னைக்கு நீ எதுக்காக இங்க நம்பி வந்தியோ, ಹಿಂದಿರುಗಿ ಹೋಗುವಾಗ நீ பின்வாங்கி போகும்போது ಆ ವಿಷಯಗಳ ಮೇಲೆ ಬಿಡುಗಡೆ அந்த ಆಗಿರಲಿ. காரியத்திலே விடுதலை ಆ ஆயிருக்கும். ಕಾರ್ಯಗಳ ಮೇಲೆ ಅದ್ಭುತಗಳು அந்த ನಡೆದಿರಲಿ. காரியத்திலே அற்புதம் நடந்திருக்கும். ಕರ್ತನ ಸಮ್ಮುಖದಲ್ಲಿ கர்த்தருடைய சமூகத்திலே ಪ್ರಾರ್ಥನೆ ಮಾಡುವಾಗ ஜெபிக்கும் போது ಕರ್ತನು ಮಾತಾಡಿ கர்த்தர் பேசி ಈ ರೀತಿಯಾದ ಬಿಡುಗಡೆ ಕೂಟ இந்த மாதிரி விடுதலை கூட்டம் ನೀನ್ ಇಡಬೇಕು. நீ வைக்கணும். ನೀನ್ ಇಟ್ರೆ நீ வெச்சா ನಾನು ಅದ್ಭುತಗಳು நான் ಮಾಡ್ತೀನಿ. அற்புதம் செய்வேன். ದೇವರು ಮಾತಾಡಿದ್ರು. கர்த்தர் பேசினாங்க. ದೇವರು ಮಾತಾಡಿದ ನಿಮಿತ್ತವಾಗಿ அவங்க பேசினதுக்காக ಈ ಬಿಡುಗಡೆ ಕೂಟವನ್ನು ಸಿದ್ಧ இந்த ಮಾಡಿದ್ದೀವಿ. விடுதலை கூட்டத்தை ஆயுதப்படுத்திருக்காங்க. ದೇವರು ಮಾತಾಡಿದ ನಿಜ ಅಂದ್ರೆ, தேவன் பேசிருக்கிறது உண்மையானா, ಈ ಪ್ರಾರ್ಥನೆ ಕೂಟ ಇಟ್ಟಿರೋದು ನಿಜ ಅಂದ இந்த ಮೇಲೆ, ஜெப கூட்டம் வெத்திருக்கிறது உண்மையானா, ಈ ಪ್ರಾರ್ಥನೆ ಕೂಟಕ್ಕೆ ಹೊಸ ಜನರು ಹುಡುಕಿ ಬಂದ್ರು ನಿಜ ಅಂದ இந்த ಮೇಲೆ, ஜெப கூட்டத்துக்கு ஜனங்கள் தேடி வந்திருக்கிறது உண்மையானா, ಖಂಡಿತವಾಗ್ಲೂ ದೇವರು ಅದ್ಭುತಗಳು ಮಾಡೇ ಮಾಡ್ತಾನೆ. கண்டிப்பாய் கர்த்தர் அற்புதம் செய்வார். ಖಂಡಿತವಾಗ್ಲೂ ದೇವರು ಅದ್ಭುತಗಳನ್ನು ಮಾಡೇ ಮಾಡ್ತಾನೆ. கண்டிப்பாக கர்த்தர் அற்புதம் செய்வார். ನಮ್ಮ ದೇವರು ಅದ್ಭುತ ಸ್ವರೂಪನು. நம்ம தேவன் அற்புதம் ஸ்வரூபன். ನಮ್ಮ ದೇವರು ಯೆಹೋವ ರಫಾ. எங்களுடைய கர்த்தர் யெகோவா ரஃபா. ನಮ್ಮ ದೇವರು ಯೆಹೋವ ಈರೆ. நம்முடைய தேவன் யெகோவா ஈரே. ನಮ್ಮ ದೇವರು ಯೆಹೋವ ಶಮ್ಮ. நம்முடைய தேவன் யெகோவா ஷம்மா. ನಮ್ಮ ದೇವರು ಸರ್ವಶಕ್ತನು. நம்முடைய தேவன் சர்வ வல்லமை ಅವನು உள்ளவர். ಹೇಳಿದ್ದೆ அவங்க சொன்னபடிதான் ಅದನ್ನು ಏನು ಹೇಳ್ತಾನೋ, அவர் என்ன சொல்றாரோ, ಅದನ್ನು ಏನು ನುಡಿತಾನೋ, அது என்ன சொல்றாரோ ಮಾಡೇ ಮಾಡ್ತಾನೆ. அது செய்தே செய்வார். ಯಾಕೆಂದ್ರೆ ஏனா ನಮ್ಮ ದೇವರು நம்முடைய தேவன் ಮನುಷ್ಯನಲ್ಲ, மனுஷன் அல்ல, ಮನುಷ್ಯನಲ್ಲ, மனுஷன் அல்ல. ಮನುಷ್ಯನು ಒಂದಾಗ್ಲಿ ಅಂತ ಹೇಳಿ, மனுஷன் ಒಂದಾಗ್ಲಿ ಅಂತ ಹೇಳಿ, மனுஷன் ஒன்னாகணும்னு சொல்லி ಇನ್ನೊಂದಾಗ್ಲಿ ಅಂತ ಹೇಳ್ತಾನೆ. இன்னொன்னு ஆகட்டும்னு சொல்றான். ಆದ್ರೆ ದೇವರು ಹಂಗಲ್ಲ. ஆனா கர்த்தர் அப்படி அல்ல. ಅವನು ಏನ್ ಹೇಳ್ತಾನೋ அவர் என்ன சொல்லுவாரோ ಅದನ್ನು ಮಾಡಿರ್ತಾನೆ. அதை செய்திருப்பார். ಅದೇನು ಮಾಡ್ತಾನೋ அவர் என்ன செய்வாரோ ಅದು ಮಾಡಿ அதை ಮುಗಿಸ್ತಾನೆ. செய்து முடிப்பார். ಹಲ್ಲೆಲೂಯಾ, ஹalleluya. ದೇವರ ಮಹಿಮೆ ಪ್ರಕಟವಾಗಲಿ, தேவனுடைய மகிமை ದೇವರ ಶಕ್ತಿ ಪ್ರಕಟವಾಗಲಿ. தேவனுடைய வல்லமை வெளிப்படட்டும். ರಾಬಾಬಾಬಾ ಶಾಬಾ ದಾಡಗಾದಬಾ. ದೇವರ ಆತ್ಮ ಶಕ್ತವಾಗಿ ಮಾತಾಡ್ತಾ ಇದ್ದಾರೆ. தேவனுடைய ஆவி வல்லமையாய் பேசி ದೇವರ நிற்கிறார். ಆತ್ಮ ಶಕ್ತವಾಗಿ ಮಾತಾಡ್ತಾ ಇದ್ದಾರೆ. கர்த்தர் வல்லமையாய் வெளிப்பட்டு நிற்கிறாங்க. ದೇವರ ಆತ್ಮನ ಕೆಲವು ಮನೆಗಳನ್ನು ತೋರಿಸ್ತಾ ಇದ್ದಾರೆ. தேவனுடைய ஆவி கேளுடைய வீட்டுகளை காண்பித்துக் கொண்டிருக்கிறார். ದೇವರು ಕೆಲವು ಮನೆಗಳು ತೋರಿಸ್ತಾ ಇದ್ದಾರೆ. தேவன் சில வீட்டுகளை காணவித்துக் ನಾನು கொண்டிருக்கிறார். ದೇವರನ್ನು ಕೇಳಿದೆ, ಏನ್ ದೇವರೇ? நான் கர்த்தரை கேட்டேன், என்ன தேவனே ಆಗ என்று. ದೇವರು ಮಾತಾಡಿದ அப்ப ವಿಷಯ, தேவன் சொன்ன விஷயம், ನಿನ್ನ ಮನೆಗಳಲ್ಲಿರುವಂತ, உன்னுடைய வீட்டிலே இருக்கிற, ನಿನ್ನ ಮನೆ ಒಳಗಡೆ ಇರುವಂತ உன்னுடைய வீட்டுக்குள் இருக்கிற ಕೆಲವೊಂದು ಮಾಟ ಮಂತ್ರಗಳ ಕಟ್ಟುಗಳನ್ನ, சில செய்வினை கட்டுகள், ಕೆಲವೊಂದು ಮಾಟ ಮಂತ್ರಗಳ சில ಕಟ್ಟುಗಳನ್ನ செய்வினை கட்டுகள், ನೀನು ಇಲ್ಲಿಂದ இது இங்க இருந்து ಮನೆ ಒಳಗೆ ಹೋಗೋಷ್ಟ್ರೊಳಗಡೆ, வீட்டுக்கு போகிறதுக்குள்ள, ನೀನು ಮನೆ ಒಳಗಡೆ ಹೋಗೋಷ್ಟ್ರೊಳಗಡೆ வீட்டுக்கு திரும்புறதுக்குள்ள ಆ ಕಟ್ಟುಗಳು அந்த ಒಡೆಯಲ್ಪಟ್ಟಿರ್ತದೆ. கட்டு ஒடிக்கப்பட்டிருக்கும். ಕಟ್ಟುಗಳು அந்த ಒಡೆಯಲ್ಪಟ್ಟಿರ್ತದೆ. கட்டு ஒடிக்கப்பட்டிருக்கும். ಇದು ನಾನು ಮಾತಾಡಿದಲ್ಲ, இது நான் பேசினதல்ல, ಇದು ನಾನು ಮಾತಾಡಿದಲ್ಲ, இது நான் ಇದು சொன்னதல்ல, ಪರಿಶುದ್ಧಾತ್ಮನ இது ಮಾತಾಡಿರೋದು. பரிசுத்த ஆவியானவர் சொன்னது. ಕ್ಲಿಯರ್ ಆಗ್ಬೇಕು ಇವತ್ತು. இதெல்லாம் இன்றைக்கு முடிவாகணும். ಹಲ್ಲೆಲೂಯಾ, ஹalleluya, ಹಲ್ಲೆಲೂಯಾ. ஹalleluya. ಮಾಟ ಮಂತ್ರ ಮಾಡಿಸೋರು ಯಾರು? செய்வினை செய்வது யாரு? ಮಾಟ ಮಂತ್ರಗಳನ್ನು ಮಾಡಿಸೋರು ಯಾರು? பில்லி சூன்ய செய்வது யாரு? ದೂರದವರಲ್ಲ, தூரத்தவர் அல்ல, ದೂರದವರಲ್ಲ, தூரமானவர்
தூரத்தார் அல்ல, ಹತ್ರದವರೇ, எங்கள் கிட்டையானவர், ಹತ್ರದವರೇ, எங்கள் கிட்டையானவர், ಸಂಬಂಧಿಗಳೇ, நம்முடைய சம்பந்திகள், ಸಂಬಂಧಿಗಳೇ. சம்பந்திகள் தான். ಏನಕ್ಕ? என்ன அக்கா? ಏನ್ ಚಿಕ್ಕಪ್ಪ? என்ன சித்தப்பா? ಏನ್ ದೊಡ್ಡಪ್ಪ? என்ன பெரியப்பா? ಏನಕ್ಕ? என்ன அக்கா? ಚೆನ್ನಾಗಿದ್ದೀರಾ? நல்லா இருக்கிறீங்களா? ಸುಮ್ನೆ ಹಂಗೆ ಬಂದೆ, சும்மா அப்படியே வந்தேன். ಏನ್ ಕೆಲ್ಸ ಇಲ್ಲ, என்ன வேலை இல்ல, ಸುಮ್ನೆ ಬಂದೆ. சும்மா வந்தேன். ಹಿಂದಿರುಗಿ ಹೋಗುವಾಗ பின்வாங்கி போகும்போது ಅವ್ರು ಸುಮ್ನೆ ಹೋಗಲ್ಲ, அவங்க சும்மா போக மாட்டாங்க. ಕೆಲವೊಂದು ಮಾಡಿಸ್ಕೊಂಡ್ ಬಂದಿರ್ತಾರ, சில ஒன்று செய்து வந்திருப்பாங்க, ಕೆಲವೊಂದು ಮಾಡಿಸ್ಕೊಂಡ್ சில ಬಂದಿರ್ತಾರ. ஒரு காரியத்தை செய்து வந்திருப்பாங்க. ಏನಕ್ಕೆ ಬಂದೆ? எதுக்கு வந்தே? ಸುಮ್ನೆ ಬಂದೆ, சும்மா வந்தே, ಕೆಲಸ ಇಲ್ಲ, வேலை இல்ல, ಹಿಂಗೆ ಬಂದೆ. அப்படியே வந்தே, ಮನೆಗ್ ಬಂದು ಹೋಗೋಣ ಅಂತ ಬಂದೆ. அப்படியே உங்க வீட்டுக்கு வந்து போலான்னு வந்தே. ಮನೆಗ್ ಬಂದು ಹಿಂದಿರುಗಿ ಹೋಗುವಾಗ வீட்டுக்கு வந்து திரும்பி போகும்போது ಕೆಲವೊಂದು ನಿನಗೆ ಗೊತ್ತಿಲ್ದಿರುವ ಹಾಗೆ சில ஒண்ணு உனக்கு தெரியாதபடி ಮಂಚದ ಕೆಳಗಡೆ, கட்டில் கீழே, ಮನೆ ಮೇಲೆ, உன் வீட் மேலே, ಕಿಚನ್ ಅಲ್ಲಿ, கிச்சனுக்குள்ள, ಕೆಲವೊಂದು ರೂಮ್ಗಳಲ್ಲಿ, சில ரூமுக்குள்ள, ಕೆಲವೊಂದು ಜಾಗಗಳಲ್ಲಿ, சில இடத்துல ಕೆಲವೊಂದು ರಕ್ತವನ್ನ ಚೆಲ್ಲಿ, சில ரத்தத்தை தொளித்து ಕೆಲವೊಂದು ನಿಂಬೆಹಣ್ಣುಗಳನ್ನ ಹಾಕಿ, ಪಳಿಚಿ ಪುಳಿಚಿ ಏನಂತಾರ ಹೇಳಿ, தொளித்து ನಿಂಬೆಹಣ್ಣು, எலுமிச்சை பழம். ಅಲ್ಲೂಯ್ಯ, ஹalleluya. ಈ ನಿಂಬೆಹಣ್ಣುಗಳನ್ನ ತಗೊಂಡ್ಬರ್ತಾರ. இந்த எலுமிச்சை பழம் எடுத்துன்னு வந்து ಹಿಂಗೆ ಬಂದೆ, இப்படியே வந்தேன். ಅಲ್ಲೊಂದು ಗಿಡದಲ್ಲಿ ಬೆಳೆದಿತ್ತು, அங்க ஒரு செடியில வளர்ந்துச்சு. ನಾವ್ ಯಾರು ಗೊತ್ತಾ? நான் யார் தெரியுமா? ಫಸ್ಟೇ ಬರಗಟ್ಟವ್ರು, நாங்க ஃபர்ஸ்ட் கெட்டு போனோங்க, ನಾವು ಫಸ್ಟೇ ಬರಗಟ್ಟವ್ರು. நாங்க ஃபர்ஸ்ட் கதி கெட்டோங்க. ಬರಗಟ್ಟ ಅಂದ್ರೆ ಅಯ್ಯೋ ಸಿಕ್ಕಿದ್ರೆ ಶಾಕು ಸ್ವಾಹ, ಆ ಗತಿ ಕೆಟ್ಟವ್ರ. ನಾವು ಫಸ್ಟೇ ಬರಗಟ್ಟವ್ರು, நாங்க ஃபர்ஸ்ட் கதி கெட்டோங்க. ಹೌದಾ? ஆமாவா? ಗಿಡದಲ್ಲಿ ಕಿತ್ಕೊಂಡ್ ಬಂದ, செடியில பிச்சின் வந்ததா? ನಾನು ಇವಾಗ ಹೋಗಿ ನಿಂಬೆಹಣ್ಣು ತಗೊಂಡ್ಬರ್ಬೇಕು ಅನ್ಕೊಂಡಿದ್ದೆ. ஐயோ, நான் இப்ப போய் வாங்கலான்னு இருந்தேன். ನಲ್ಲ ವೇಳೆ, நல்ல வேலை, ಒಳ್ಳೆ ಟೈಮ್ ಅಲ್ಲಿ நல்ல டைம். ತಗೊಂಡ್ ಬಂದಿದ್ದೀರಾ. நீங்க ಒಳ್ಳೆ நேரத்துல எடுத்துட்டு வந்திருக்கீங்க. ಇಸ್ಕಿದ್ದು நல்லா புளிஞ்சிட்டு, ಚೆನ್ನಾಗಿ ಇಸ್ಕಿದ್ದು, நல்லா புளிஞ்சிட்டு, ಅದಕ್ಕೆ ನೀನ್ ಜೀವಿತ ಇಸ್ಕೋಗಿರೋದು. அதுக்கு தான் உங்களுடைய வாழ்க்கை பிழிஞ்ச மாதிரி இருக்குது. ಹalleluya, ஹalleluya. ಇಸ್ಕಿದ್ದು, பிழிஞ்சதே பிழிஞ்சது, ಕುಯ್ದಿದ್ದು, வெட்டினதே வெட்டினது. ಚಿತ್ರಾನ್ನ ಮಾಡಿದ್ದು சி- சி- ಚಿತ್ರಾನ್ನ. புளி சோறு பண்ணிந்தே பண்ணி ನಮ್ಮ ಭಾಷೆಯಲ್ಲಿ ಚಿತ್ರಾನ್ನ ತಿಂದಿ சாப்பிட்டு ಅವ್ರಿಗೆ ಏನಾಗ್ತಾರೆ? ಚಿತಡನ್ನ. அவங்களும் அப்படியே ஆயிடுவாங்க. Hallelujah. ஹalleluya. ಈ ರೀತಿ ಕೆಲವೊಂದು ಕಾರ್ಯಗಳು இந்த மாதிரி காரியங்கள் ನಮಗೆ ಯಾರು ಮಾಡಿಸೋರಿದ್ದಾರೆ? நம்மளுக்கு யார் செய்வாங்க? ದೇವರು ಹೇಳ್ತಾರೆ, தேவன் சொல்லி நிற்கிறாங்க, ವೈರಿ ಈಚೆ ಇಲ್ಲ, என்னுடைய சத்ரு வெளியில இல்ல. ಯೇಸು ಹೇಳ್ತಾರೆ, இயேசு சொல்றாங்க, ನಮ್ಮ ವೈರಿಗಳು நம்முடைய சத்ரு ಈಚೆ ಅಲ್ಲ, வெளியில இல்ல. ನಮ್ಮ ವೈರಿಗಳು நம்முடைய வைரி ನಮ್ಮ ಮನೆ ಒಳಗಡೆ. நம்முடைய வீட்டுக்குள்ள. ಇದು ನಾನಾಗಿ ನಾನು ಹೇಳ್ತಾ ಇಲ್ಲ, இது நான் சொல்லல, ಪರಿಶುದ್ಧಾತ್ಮ ಹೇಳುದು ಹೇಳ್ತಾ தேவ ಇಲ್ಲ. ஆவியானவர் சொல்லும்படி ನಮ್ಮ சொல்லிக் ಶತ್ರುಗಳು ಹೊರಗಡೆ ಅಲ್ಲ, நம்முடைய சத்ரு வெளியில இல்ல. ನಮ್ಮ ಶತ್ರುಗಳು ನಮ್ಮ ಮನೆ ಒಳಗಡೆ. நம்முடைய சத்ரு நம்ம வீட்டுக்குள்ள. ಅಯ್ಯೋ, ஐயோ, ನಿನ್ನ ಶತ್ರು ಏನೇ ಮಾಡಿರಲಿ, உன்னுடைய சத்ரு என்ன ನಿನ್ನ பண்ணிருந்தாலும், ವೈರಿ ಏನೇ ಮಾಡಿರಲಿ, உன்னுடைய சத்ரு என்ன ಅದು செய்திருந்தாலும், ಎಷ್ಟು ಫಲದಲ್ಲಿ ಮಾಡಿರಲಿ, அது எந்த பலத்தில செய்திருந்தாலும், ದೇವರು ಇವತ್ತು ತೋರಿಸಿದಾನೆ ಅಂದ್ರೆ தேவன் இன்னைக்கு காட்டிருக்கிறாங்க. ಹಂಗೆ ಕುತ್ಕೋ, ನೀನ್ ಹಂಗೆ ಕುತ್ಕೋ. நீ அப்படியே உட்கார்ந்து ಅಲ್ಲಿ நிறுத்து. ಕೆಲಸ ಮಾಡ್ತಾ ಇರ್ತಾರೆ ನಿಮ್ ಚಿಕ್ಕಪ್ಪ ನಿಮ್ ದೊಡ್ಡಪ್ಪ ನಿಮ್. அவங்க வேலை பண்ணி நிற்கிறாங்க. ಹalleluya. ஹalleluya. ಮಾಟ ಮಂತ್ರಗಳು ದುಷ್ಟ ಹೀಗಲೇ ನನ್ನೇಸು ಒಡೆದು ಹಾಕುವ. ನೀನ್ ಹಿಂಗೆ ಕುತ್ಕೋ, ನೀನ್ ಹಿಂಗೆ ಇರು. ಅವ್ರು ನೋಡ್ದಿದ್ದಾರೆ, ಅವ್ರು ತೋರಿಸಿದ್ದಾರೆ ಅಂದ್ಮೇಲೆ ಅವ್ರು ಒಡೆದೇ ಹೊಡಿತಾರೆ. ஹalleluya. ಹalleluya, ಹalleluya. ದೇವರ ಮಹಿಮೆಯಲ್ಲಿ ಆವರಿಸಿಕೊಳ್ಳಿ, தேவனுடைய மகிமை இங்க, ದೇವರ ಶಕ್ತಿಯಲ್ಲಿ ಆವರಿಸಿಕೊಳ್ಳಿ. தேவனுடைய வல்லமை இங்க வெளிப்படும். ಶಬ ಗಡಗದಮ ರಿಕಮನು. ಕೇಳಿಸ್ಕೊಳ್ರಿ, கேட்டுக்கொள்ளுங்க, ಕೇಳಿಸ್ಕೊಳ್ರಿ. கேளுங்க. ನಮ್ಗೆ ಗೊತ್ತಿರೋದೊಂದು ಬ್ರದರ್, எனக்கு தெரிஞ்ச ஒரு பிரதர், ತುಂಬಾ ಚಿಕ್ಕ ವಯಸ್ಸು, ரொம்ப சின்ன வயசு, ತುಂಬಾ ಚಿಕ್ಕ ವಯಸ್ಸು, ரொம்ப சின்ன வயசு. ಏನೋ ಆಗಿ ಏನೋ ಹೋಗಿ ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರೆ. ஏதோ ஆகி என்னவோ நடந்து போய் செய்வினை செஞ்சுட்டு இருக்காங்க. ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರೆ, செய்வினை பண்ணிருக்காங்க, ಶಿವನ ಸೈತಾರೆ, பில்லி சூன்யம் பண்ணிருக்காங்க. பண்ணிட்டாரு. ஹalleluya. ಅವಾಗ ಈ ಮಾಡಿಸಾದ್ಮೇಲೆ அப்போ அது பண்ணி ஐட்ட பேருக்கு ಸ್ಟಾರ್ಟಿಂಗ್ ಕೈಯಲ್ಲಿ ಗಡ್ಡೆ ತರ ಬಂತು. ஸ்டார்டிங் கையில ஒரு கட்டி மாதிரி வந்துச்சு. ಈ ಹೆಬ್ಬೆರಳಿಗೆ இந்த விரலுக்கு ಸಣ್ಣ ಆಗ್ತದೆ,
ಸಣ್ಣ ಆಗ್ತದೆ, சின்னதாவது ದೊಡ್ಡದಾಗ್ತದೆ. பெரிதாவது, ಇದಕ್ಕಿದಂಗೆ ಸಣ್ಣ ಆಗತ್ತೆ, அப்படியே ஆட்டோமேட்டிக்கா சின்னதாவது ಮತ್ತೆ பெரிதாவது. ದೊಡ್ಡದಾಗ್ಬಿಡುತ್ತೆ. ಅನೇಕ ದಿವಸ ಹಿಂಗೆ ಹೋಗ್ತಾ ಇತ್ತು. ரொம்ப நாள் இப்படியே போய்க்கொண்டிருந்துச்சு. ಆಮೇಲೆ ಇದಕ್ಕಿದ್ದಂಗೆ அப்புறம் அப்படியே சடனா ಸೊಂಟ சொண்டத்துல வந்துச்சு, இடுப்புல வந்துச்சு. இடுப்பு புடியாம சொண்ட போட்டுருக்கீங்க நீங்க. அல்லேலூயா. ஹalleluya. ಇಡುப்புல வந்துச்சு, ಸಮಸ್ಯೆ ಬಂತು, ப்ராப்ளம் வந்துச்சு. ಆಮೇಲೆ ಸ್ವಲ್ಪ ದಿನ ಹಂಗೆ அப்படியே கொஞ்ச நாள் அப்படியே இருந்துச்சு, ಸಮಸ್ಯೆ ಬಂತು. முட்டிக்கு வந்துச்சு. ಇವಾಗ ಹಿಡಿಯಕ್ ಆಗ್ತಾ ಇಲ್ಲ. இப்போ பிடிக்க முடியல. அல்லேலூயா. அல்லேலூயா. சொல்லுங்க அல்லேலூயா. அல்லேலூயத்துல விடுதலை இருக்கு. அல்லேலூயா சொன்னா Praise the விடுதலை Lord. இருக்கு. Praise the Lord. ಎಲ್ಲ ಪಾಸ್ಟರ್ ತರಲ್ಲ ಈ ಪಾಸ್ಟರ್. எல்லா பாஸ்டர் போல இல்ல இந்த பாஸ்டர். ಈ ಪಾಸ್ಟರ್ ಡಿಫರೆಂಟ್. இந்த பாஸ்டரே டிஃபரெண்ட். ಕೆಲ ಜನರ ಮಕ ಬೋಂಡ ಆಗ್ತಾ ಇದೆ. அல்லேலூயா. ஹalleluya. ನೀನ್ ಏನ್ ಮಾಡಿ ಕುತ್ಕೊಂಡ್ರು நீ ಕೂಡ என்ன பண்ணி உக்காந்தாலும் ಆಟ ಮಂದ್ರ ಕಟ್ಟು ಹೊಡೆಯಲ್ ಪಡುತ್ತೆ. ஆட்டோமேட்டிக்லி அந்த கட்டு ஒடிக்கப்படும். ಅಯ್ಯೋ ತೆರೆஞ்சு போயிச்சே, ಅಯ್ಯೋ ಗೊತ್ತಾಗ್ಬಿಡುತ್ತೆ, ஐயோ தெரிஞ்சு போச்சே. ಅಂತ ಕೆಲ ಜನ ಕೂತಿದ್ದೀರಿ. அப்படி சில பேர் உக்காந்து நிற்கீங்க. ನೀನ್ ಹೆಂಗಾದ್ರೂ ಕೂತ್ಕೋ, நீ எப்படி உக்காந்தாலும் ಅಪ್ಪ ಪ್ರಕಟಣೆ ಕೊಟ್ಟಿದ್ದಾರೆ ಅಂದ್ರೆ அப்பா சொன்ன மேலே ಕಟ್ಟು ಹೊಡೆಯಲ್ ಪಡ್ತದೆ. கட்டு இன்னைக்கு ஒடிஞ்சு போகும். அல்லேலூயா. ஹalleluya. ಸೊಂಟ ಹೋಯ್ತು, இடுப்பு போச்சு, ಮಂಡಿ ಹೋಯ್ತು, முட்டி காய்ச்சி ಹೀಗೆ குனிஞ்சு நிற்கிறாங்க. ಇದೆ ಆಕ್ಷನ್ ಮಾಡಕ್ ಬರಲ್ಲ. ಡೈಲಿ ಕಳ್ಸ್ಬಿಡಿ, ನಮ್ಮ ಮನೆಗೆ 2 ಅವರ್ ಆಕ್ಷನ್ ಎಲ್ಲ ಕಳ್ಸ್ಬಿಡ್ತೀವಿ. அல்லேலூயா. ஹalleluya. ತುಂಬಾ ಚಿಕ್ಕ ವಯಸ್ಸು, ரொம்ப சின்ன வயசு, ಯೌವನಸ್ಥ, வாலிபர் பையன். ಸೊಂಟ ಬಿದ್ದೋಗಿದೆ, இடுப்பு விழுந்து போச்சு, ಮಂಡಿ ಬಿದ್ದೋಗಿದೆ, முட்டி விழுந்து போச்சு. ಕೆಳಗಡೆ ಕುತ್ಕೊಂಡು கீழே உட்காந்து ಮೋಷನ್ ಮಾಡಿ மோஷன் பண்ணி 6-7 ತಿಂಗಳಾಗೋಯ್ತು. 6-7 மாதம் ஆயிடுச்சு. ಹಿಂಗೆ ನಿಂತ್ಕೊಬೇಕು, அப்படித்தான் நிக்கணும். ಯೌವನಸ್ಥ வாலிப பையன் ಹಾಗೆ ಮೋಷನ್ ಮಾಡ್ಬೇಕು. அப்படித்தான் மோஷன் பண்ணும். ಹೀಗೆ 6 ತಿಂಗಳು 7 ತಿಂಗಳು இப்படியே 6-7 மாதம் கடந்து போச்சு. ಫೈನಲ್ ಸ್ಟೇಜ್ ಬಂದಿದೆ. ஃபைனல் ஸ்டேஜுக்கு வந்துட்டாங்க. ಪ್ಲಾನ್ ಮಾಡಿದ್ರು, பிளான் பண்ணாங்க. ಈ ಕೈ ಆಗ್ತಾ ಇಲ್ಲ, இந்த கைய முடியல, ಆಪರೇಷನ್ ಮಾಡ್ಬಿಡ, ஆபரேஷன் பண்ணிடலாம். ಟಕ್ಕಂತ ದೇವರ ಆಲೋಚನೆ ಕೊಟ್ಟರು. டக்குன்னு கர்த்தர் ஆலோசனை சொன்னாங்க. ಒಂದಿನ ಮನೇಲಿ ಉಪವಾಸ ஒரு ಪ್ರಾರ್ಥನೆ நாள் ಮಾಡೋಣ. வீட்ல உபவாச பிரேயர் பண்ணும். ಒಂದಿನ ಮನೇಲಿ ಉಪವಾಸ ಪ್ರಾರ್ಥನೆ ஒரு ಮಾಡೋಣ. நாள் வீட்ல உபவாச ஜெபம் பண்ணணும். ನಾವು ತೀರ್ಮಾನ ಮಾಡಿದ ಒಂದಿನ, நாங்க தீர்மானித்தது ஒரு நாள், ಅಪ್ಪ ಕ್ರಿಯೆ ಮಾಡಿದ அப்பா ಅರದಿಂದಲೇ. கிரியை பண்ணினது அரை நாளுக்குள்ள. அல்லேலூயா. ஹalleluya. ಪ್ರೈಸ್ ದಿ ಲಾರ್ಡ್. ಉಪವಾಸ ಪ್ರಾರ್ಥನೆ ಇಟ್ಟು உபவாச ஜெபம் வெச்சோ ಪ್ರಾರ್ಥನೆ ಮಾಡ್ತಾ ಇರುವಾಗಲೇ ஜெபித்து கொண்டிருக்கும் போதே ದೇವರಾತ್ಮ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. தேவனுடைய ஆவியானவர் பேச ஸ்டார்ட் பண்ணாங்க. ದೇವರಾತ್ಮ ಹೇಳಿದ್ರು, தேவனுடைய ஆவியானவர் ನಿನ್ನ சொன்னாங்க, ಹೆಸರಿನಲ್ಲಿ. உன்னுடைய பேர்ல. ಅರ್ಥ ಆಗ್ತಾ ಇದೆಯಲ್ಲ ನಿಮಗೆ? புரிஞ்சு நிற்கா உங்களுக்கு? ತಮಿಳ್ ಕ್ಲಿಯರ್ ಆಗಿ ಬರ್ತಾ ಇದೆಯಾ? ಸ್ತೋತ್ರ. ಅಲ್ಲೇಲೂಯಾ. ಕ್ಲೀನ್ ಆಗಿ ನಿಮ್ಗೆ ಅರ್ಥ ಆಗ್ತದಲ್ಲ? ಸ್ತೋತ್ರ. ಕನ್ಫ್ಯೂಷನ್ ಆಗ್ತಿಲ್ಲಲ್ಲ? ಇಲ್ಲ ಇಲ್ಲ, ಭಯ ಏನಿಲ್ಲ ತಾನೆ? ಇಲ್ಲ, ಸ್ತೋತ್ರ. ಬಾಂಬ್ ಬ್ಲಾಸ್ಟ್ ಆಗ್ಲಿ ಹೊತ್ತಿನಲ್ಲಿ. ಅಲ್ಲೇಲೂಯಾ. ஹalleluya. ಅಲ್ಲೇಲೂಯಾ. ஹalleluya. ಪ್ರೇಯರ್ ಮಾಡ್ತಾ ಇರ್ಬೇಕಾದ್ರೆ ಹಾಗೆ ದೇವರಾತ್ಮ ಶಕ್ತ ಪ್ರಕಟವಾದ್ರು. ஜெபிச்சு நிற்கும் போது அப்படியே வல்லமையாய் ஆவியானவர் ದೇವರು வெளிப்பட்டாங்க. ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. கர்த்தர் பேச ஸ்டார்ட் பண்ணாங்க. ನಿನ್ನ ಹೆಸರಿನಲ್ಲಿ உன்னுடைய பேர்ல ಒಂದು ಬೊಮ್ಮೆ ಮಾಡಿ, ஒரு பொம்மை பண்ணி, ಆ ಬೊಮ್ಮೆ அந்த ಕಪ್ಪುದಾಗಿದೆ, பொம்மை கருப்பா இருக்கு, ಆ ಬೊಮ್ಮೆ ಸೊಂಟಕ್ಕೂ, அந்த பொம்மை இடுப்புக்கு, ಆ ಬೊಮ್ಮೆ ಮೊಂಡಿ அந்த ಕಾಲುಗಳಿಗೂ, பொம்மை முட்டிக்கு, ಆ ಹೆಬ್ಬೆರಳಿಗೂ அந்த விரலுக்கு ಆಣಿ ಹೊಡೆದಿದ್ದಾರೆ. ஆணி ஒடிச்சிருக்காங்க. 5 ಫ್ಯಾಮಿಲಿ. 5 ஃபேமிலி. ಆ ಫ್ಯಾಮಿಲಿ ಯಾರ್ಯಾರು? அந்த ஃபேமிலி யார் யாரு? ಪ್ರತಿಯೊಂದು ஒவ்வொன்று ಪರಿಶುದ್ಧಾತ್ಮ ಮಾತಾಡಿದ್ರು. ஆவியானவர் வெளிப்படுத்தினாங்க. ಇದನ್ನ ಸಾಯ್ಬೇಕಾಗಿತ್ತು, இவர் செத்து போயிருக்கணும், ಸಾಯಿಸ್ಲಿಕ್ಕೆ ಅಂತೇಳಿ ಈ ಸ್ಪಿರಿಟ್ ಆ ಕಡೆ இவரை ಕರ್ಕೊಂಡೋಗಿದೆ. கொல்லி போடணும்னு அந்த ஸ்பிரிட், அந்த அசுத்தாவை அந்த பக்கம் கொண்டு போச்சு, ಕಾಡು ಕಡೆ ಕರ್ಕೊಂಡೋಗಿದೆ. காட்டுக்குள்ளே கொண்டு போச்சு. ಆದ್ರೆ ஆனா ದೇವರು ಮಾತಾಡಿದ್ರಲ್ಲಿ தேவன் சொன்னாங்க, ದೇವದೂತರು தேவனுடைய ನಿನ್ನ தூதர் ಸಂಗಡ உன்னுடைய கூட ಇದ್ದಿದ್ರಿಂದ இருப்பதினால ಆ ಶಕ್ತಿಯನ್ನು அந்த ಸಹಿಸಕ್ಕಾಗಿಲ್ಲ. வல்லமை, அந்த அசுத்த வல்லமை உன்னை தொட முடியல. ಎಲ್ಲ ಹೇಳಿ ಪ್ರಾರ್ಥನೆ ಮಾಡ್ತಾ ಇರುವಾಗಲೇ எல்லாம் சொல்லி ஜெபித்து கொண்டிருக்கும் போதே ಆ ಸ್ಪಿರಿಟ್ ಈಚೆ ಕಡೆ ಬಂತು. அந்த ஒரு ஆவி வெளியில வந்துச்சு. ಆ ಸ್ಪಿರಿಟ್ ಈಚೆ ಕಡೆ ಬಂತು. அந்த ಅಸುತ್ತ ಆವಿ வெளியில வந்துச்சு. ಆ ಸ್ಪಿರಿಟ್ ಈಚೆ ಕಡೆ அந்த ಬಂತು. ஆவி வெளியில வந்துச்சு. ಆ ಸ್ಪಿರಿಟ್ ಈಚೆ ಕಡೆ ಬಂದು அந்த ಮಾತಾಡ್ಲಿಕ್ಕೆ அசுத்த ಪ್ರಾರಂಭವಾಯಿತು. ஆவி வெளியில வந்து ಆ ಸ್ಪಿರಿಟ್ ಈಚೆ ಕಡೆ ಬಂದು ಮಾತಾಡ್ಲಿಕ್ಕೆ ಸ್ಟಾರ್ಟ್ அது ಮಾಡ್ತು. வெளியில வந்து பேச ஆரம்பிச்சு. ದೇವರಾತ್ಮ ಏನೇನ್ ಹೇಳಿದ್ರು, தேவனுடைய ஆவி என்னென்ன சொன்னாங்களோ ಸ್ಪಿರಿಟ್ ಆಗಿ அது ಹೇಳ್ತು. அப்படியே பேசுச்சு. ನಿಜ, உண்மை. ನಾನು ಮಾಡಿ ಕಳಿಸಲ್ಪಟ್ಟಿರುವ ಆತ್ಮ நான் செய்து
ಅನುಪಿಕೊಟ್ಟ ಆವಿ, ನಾನು ಬಂದಿರುವಂತದ್ದು ಆತ್ಮ. நான் வந்திருக்கிற ஆவி. ನೀವ್ ಹೇಳಿದ್ ನಿಜ, 5 ಫ್ಯಾಮಿಲಿ ಮಾಡಿಸಿದೆ. நீங்க சொன்னது உண்மைதான். 5 ஃபேமிலி செய்திருக்கு. 5 ಫ್ಯಾಮಿಲಿ ಮಾಡಿಸಿದೆ. 5 ஃபேமிலி பண்ணிருக்காங்க. ಸಾಯಿಸಬೇಕಂತ ಹೇಳಿ, இவனை கொல்லு போடணும்னு, ಇರಬಾರ್ದಂತ ಹೇಳಿ, இவ இருக்க கூடாதுன்னு, ಮುಗಿಸ್ಬೇಕಂತ ಹೇಳಿ, இவனை முடிச்சிடணும்னு சொல்லி ಬಲವಾಗಿ ಮಾಟ ಮಂತ್ರ ಮಾಡಿ, பலமாய் செய்திருக்காங்க. ಬಲವಾಗಿ ಮಾಟ ಮಂತ್ರ ಮಾಡಿ, பலனாய் அந்த பில்லி சூன்ய செய்து ನಮ್ಮ ಗುರು ಕಳಿಸಿದ್ದಾರೆ. என்னுடைய குரு அனுப்பியிருக்கிறாங்க. ಬಂದಿದ್ದೇವೆ, நாங்க வந்திருக்கிறோம். ಅದು ನಿಮ್ ಪ್ರಾರ್ಥನೆ, அது உன்னுடைய ஜெபம். ಸಾಯಿಸ್ಲಿಕ್ಕೆ ಅಂತ ಕರ್ಕೊಂಡೋದು, நாங்க கொல்ல வேண்டும் என்று கூட்டிட்டு போனோம். ಇನ್ನೇನ್ ಸಾಯಿಸ್ಬೇಕು, ಇನ್ನೇನ್ ಕೊಲ್ಲணும். ಸಡನ್ ಆಗಿ ದೇವದೂತರು, சடனாக அங்க தேவனுடைய தூதங்க, ಸಡನ್ ಆಗಿ ದೇವದೂತರು சடனா தேவனுடைய ಇವ್ರ தூதர்கள் ಪಕ್ಕದಲ್ಲಿ ಇಳಿದು ಬಂದ್ರು. இவருடைய பக்கத்துல இறங்கி வந்தாங்க. ಮುಟ್ಟಕ್ಕಾಗಿಲ್ಲ, நாங்க தொட முடியல, ಮುಟ್ಟಕ್ಕಾಗಿಲ್ಲ. நாங்க தொட முடியல. ನಿಮ್ಮ ದೇವರು ದೊಡ್ಡವನು, தேவன் பெரியவர், ನಿನ್ನ ದೇವರು ದೊಡ್ಡವನು. தேவன் பெரியவர். ರಾಮ ಶಾಬಾದಾಡಾಗಾದವ, ರೀಕಾಬಾದಾಯಗಾದವು. ನಿನ್ ದೇವರು ದೊಡ್ಡವನು, உன்னுடைய தேவன் பெரியவர், ನಿನ್ ದೇವರು ದೊಡ್ಡವನು, உன்னுடைய தேவன் பெரியவர், ನಿನ್ ದೇವರು ದೊಡ್ಡವನು. உன்னுடைய தேவன் பெரியவர். ರಾಮ ಶಾಬಾದಾಡಾಗಾದವ, ನಿನ್ ದೇವರು ದೊಡ್ಡವನು, உன்னுடைய தேவன் பெரியவர். ನಿನ್ ದೇವರ ಶಕ್ತಿ ದೊಡ್ಡದು. உன்னுடைய தேவனுடைய வல்லமை பெரியது. ರಾಮ ಶಾಬಾದಾಡಾಗಾದವ. கட்டுகள் இயேசுவே நாமத்தில் ஒடியப்படுகிறது. இயேசுவின் நாமத்தில் ஒடிஞ்சு போறது. ஓ ராபா பாபா பா ஷாபாதா டகாதபா போ. இயேசுவே ஸ்தோத்திர 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 திக்கதர. ஹே வா வெளிய வா. ஆமென். பேசு பேசு. அக்னி ಹೇ ಯಾರ್ ನೀ? ಹೆಂಗಿದೆ ಒಂದು ಶಾಪ ದಡಗದಬ ರೀಕಮಾನ ಅಗ್ನಿ ಅಗ್ನಿ. ಕೇಳಿಸ್ಕೊಳ್ರಿ, ಅನ್ಯ ಭಾಷೆ ಕೇಳಿಸ್ಕೊಂಡ್ರ? ನೋಡಿ ಕೇಳಿಸ್ಕೊಳ್ರಿ. ಯೇಸುವೇ ನಮ್ಮ ದೇವರು ದೊಡ್ಡವನು, நம்முடைய தேவன் பெரியவர், ನಮ್ಮ ದೇವರು ದೊಡ್ಡವನು. நம்முடைய தேவன் பெரியவர். ಸ್ವರ್ಗದ ಅಗ್ನಿ ಇಳಿಲಿ, ಸ್ವರ್ಗದ ವಚನದ ಅಗ್ನಿ ಇಳಿಲಿ, அந்த வல்லமை இறங்கட்டும். ಯೇಸುವಿನ ರಕ್ತದ ಅಗ್ನಿ ಇಳಿಲಿ. ಯೇಸುವಿನ ರಕ್ತದ ಅಗ್ನಿ ಇறங்கட்டும். ಬಿಟ್ಕೊಡು ಬಿಟ್ಕೊಡು, ಆ ದೂರ ಬಿಟ್ಕೊಡ್ಬೇಕು ಇವತ್ತು, ಬಿಟ್ಕೊಡ್ಬೇಕು ಇವತ್ತು. ವೇಲಿಯ ಪೋನ ರಬಾ ಬಾಬಾ ಶಾಬಾ ದಾಡಾಗದಬ ಅಗ್ನಿ ಈ ಈ ಈ ಸುಡು 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 ರಬಾ ಶಾಬಾ ಬಾಬಾ ರೀಕಾ ಮಮ್ಮದ ಡಾಗದಬು ಶಾಬಾ ದಾಡಾಗದಬ. ಎಲ್ಲ ಪ್ರಾರ್ಥನೆ ಮಾಡ್ರಿ. ಮಾರ್ಕನ್ನು ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ 16ರಿಂದ ಕೆಳಗಡೆ ಇರುವಂತ ಎಲ್ಲ ವಚನಗಳಲ್ಲಿರುವಂತ ಅಧಿಕಾರ ಶಕ್ತಿ ರಬ 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 ಶಾಬಾದ ಡಾಗದಬ ಅಡಿಗೆ ಶಿವಿನಲ್ಲಿ ಅಡುಗು 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 ಅಂತ ಹೇಳಿದ್ ನಾನು. ಅಡುಗು ದೇವ್ರೆ, ಯೇಸುವಿನ ನಾಮದಲ್ಲಿ ಇದು ನಿಮ್ಮ ರಕ್ತವಾಗಿದೆ, ಇದು ನಿಮ್ಮ ಅಗ್ನಿ ಆಗಿದೆ. ಆ ಈವಿಲ್ ಸ್ಪಿರಿಟಿನ ಬಲ, ಆ ಶಕ್ತಿ, ಅದರ ಕ್ರಿಯೆಗಳನ್ನು ಸುಟ್ಟಾಕುವಂತ ಬೆಂಕಿಯಾಗಿದ್ದು ಮಾರ್ಪಡಲಿ, ಬೆಂಕಿಯಾಗಿದ್ದು ಮಾರ್ಪಡಲಿ.
ಇದು ಯೇಸುವಿನ ರಕ್ತ. ಆಮೆನ್. ಹಲ್ಲೆಲೂಯಾ. ಇದು ನಿನ್ನ ತಲೆಯನ್ನು ಜಜ್ಜಿದಾತನ ರಕ್ತ. ನಿನ್ನ ಪಾತಾಳದ ಒಳಗಡೆ ಹಾಕಿ ತುಳಿದವನ ರಕ್ತ. ನಿನ್ ಬಲ ಒಳ್ಳಲ್ಲಿ, ನಿನ್ ಶಕ್ತಿ ಒಳ್ಳಲ್ಲಿ, ಆಮೆನ್. ಹಲ್ಲೆಲೂಯಾ. ನಿನ್ ಕ್ರಿಯೆ ಅಳಿಯಲ್ಬಿಡಲಿ. ಇದು ದೇವರ ಆಲಯ. ಬಿಡ ಯೇಸುವಿನ ನಾಮದಲ್ಲಿ ಬಿಡು. ಅಳಿಯಲ್ಪಡ ಯೇಸುವಿನ ನಾಮದಲ್ಲಿ, ಅಳಿಯಲ್ಪಡ ಯೇಸುವಿನ ನಾಮದಲ್ಲಿ. ಆಮೆನ್. ರಬಾ ಬಬಾ ಬಬಾ ಶಬಾ ದಡಗ ದಬು ರೀಖಾಂಬ ಮಾದ ಡಗ ದಬ. ಮಾಟ ಮಂತ್ರಗಳು, ದುಷ್ಟ ಶಕ್ತಿಗಳು ಹೀಗಲೇ ನಂದೇಸು ಒಡೆದು ಹಾಕುವ. ಮಾಟ ಮಂತ್ರಗಳು, ದುಷ್ಟ ಶಕ್ತಿಗಳು ಹೀಗಲೇ ನಂದೇಸು ಒಡೆದು ಹಾಕುವ. ಪರಿಶುದ್ಧ ಇದ್ದರೆ ಸಾಕು, ದೇವರ ಮಹಿಮೆಯನ್ನು ಕಾಣುವೆವು. ನಂಬಿಕೆ ನಮ್ಮಲ್ಲಿ ಇದ್ದರೆ ಸಾಕು, ದೇವರ ಮಹಿಮೆಯನ್ನು ಕಾಣುವೆವು. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇನ್ನು ನಡೆಯುತ್ತೆ. ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇನ್ನು ನಡೆಯುತ್ತಿದೆ. ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇನ್ನು ನಡೆಯುತ್ತಿದೆ. ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇನ್ನು ನಡೆಯುತ್ತಿದೆ. ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಎಂದು ನಡೆಯುತ್ತಿದೆ. ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತ. ಏನಿನ್ ಕತೆ? ಏನಿನ್ ಕತೆ? ಏನ್ ಮಾಡ್ತೀವಿ ಇವತ್ತು? ಹೇಯ್, ಏನ್ ಮಾಡ್ತೀವಿ ಇವತ್ತು? ನಿನ್ ಜಾಗ ಎಲ್ಲಿದೆ? ಈ ಮಗಳು ಮನೆಗೆ ಹೋಗಿದ ತಕ್ಷಣ ಮತ್ತೆ ಮತ್ತೆ ಯಾಕೆ ಬರ್ತಾ ಇದೀಯಾ? ತಗೋ, ನಿನ್ ಬಲ, ನಿನ್ ಕ್ರಿಯೆ, ನಿನ್ ಕಾರ್ಯ ಎಲ್ಲ ಯೇಸುವಿನ ನಾಮದಲ್ಲಿ ಸುಟ್ಟೋಗ್ಲಿ. ಇನ್ನ ಹೋಗು ಅಂತ ಹೇಳಿಲ್ಲ. ಇನ್ನ ಹೋಗು ಅಂತ ಹೇಳಿಲ್ಲ. ನೀನ್ ನಾಟಕ ಏನು? ನೀನ್ ಆಟ ಏನು? ಆಗಲ್ಲ ಆಗಲ್ಲ. ನಿನ್ನ ಮುಂದೆ ಕಡೆ ಯಾರಿದ್ದಾರೆ? ಸತ್ಯ ಮಾಡು, ಸತ್ಯ ಮಾಡು. 3 ಸಾರಿ ಸತ್ಯ ಮಾಡಿ. ನಿನ್ ಜಾಗ ಎಲ್ಲಿದ್ಯೋ, ನಿನ್ ಸಿಂಹಾಸನ ಎಲ್ಲಿದ್ಯೋ, ನಿನ್ ಚೇರ್ ಎಲ್ಲಿದ್ಯೋ, ನಿನ್ ಕುರ್ಚಿ ಎಲ್ಲಿದ್ಯೋ, ನಿನ್ನ ಅಧಿಕಾರ ಎಲ್ಲಿದ್ಯೋ, ನಿನ್ನ ಕ್ರಿಯೆ ಕಾರ್ಯಗಳಲ್ಲಿ ಎಲ್ಲಿದ್ಯೋ ಅದೆಲ್ಲ ಎತ್ಕೋ. ಅದೆಲ್ಲ ಸುಟ್ಟೋಗ್ಲಿ ಇವತ್ತು. ದೇವ್ರ ಪಾದ ಅದರ ಮೇಲೆ ಇಳಿಲಿ ಯೇಸುವಿನ ನಾಮದಲ್ಲಿ. ಇದ್ರ ಜಾಗ ಅಲ್ಲಿ ಎಲ್ಲಿದೆಯೋ ಆ ಜಾಗದ ಮೇಲೆ ನನ್ನ ಯೇಸುವಿನ ಪಾದ ಇಳಿಲಿ. ನೋಡಿ, ಯೇಸುವಿನ ಪಾದ ನೋಡಲಿ. 3 ಎಣಿಸ್ತೀನಿ. ಸುಡ್ತೀಯಾ, ಇರ್ತೀಯಾ, ಹೋಯ್ತೀಯಾ? ನಾಟಕ ಮಾಡ್ತೀಯಾ? ಸತ್ಯ ಮಾಡಿ ಯೇಸಪ್ಪನ ಹತ್ರ. ಸತ್ಯ ಮಾಡಿಬಿಟ್ಟು ಓಡ್ತಾ ಇರು. ಎಲ್ಲ ಎತ್ಕೊಂಡು ಆ ಜಾಗ ಎಲ್ಲ ಎತ್ಕೊಂಡು ಓಡ್ಬೇಕು. ನಾಟಕ ಮಾಡಬಾರ್ದು ನೀನು. ಮತ್ತೆ ಬರಬಾರ್ದು. ಮತ್ತೆ ಬರದೇ ಇರುವ ಹಾಗೆ ಯೇಸುವಿನ ನಾಮದಲ್ಲಿ ನಾನು ಮುದ್ರೆ ಹಾಕಿದ್ದೀನಿ. ಯೇಸುವಿನ ನಾಮದಲ್ಲಿ ರಬ ಶಬ ದಡಗದಬು ರೀಕಮಾನ ಪ್ರೌಢ ಪ್ರಮಾಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಹಾಕಿದ ಎಣ್ಣೆ ಎಲ್ಲೋ ತಗೊಂಡು ಬಂದ್ರೆ ಎಣ್ಣೆ ಅಲ್ಲ. அந்த ஆயில் எங்கோ கொண்டு வந்ததல்ல, ಮಾಡಬಿಟ್ಟಿದ್ದಾರೆ. நம்முடைய பாஸ்டர் என்னோ பண்ணிட்டு இருக்காங்க. ஹல்லேலூயா, ஹல்லேலூயா. வேற ஏன் ಮಾಡಿಲ್ಲ, எதுமே செய்யல. ಕೊಬ್ಬರಿ ಎಣ್ಣೆಗೆ அது கோகனட் ஆயில், தேங்காய் ಎಣ್ಣೆ, தேங்காய் எண்ணெய், ಗೊಯಕಾಯ ಕಟ್ಟಾಯ. ಯಾವ್ದು ಊರಿಗೆ ಹೋಗಿದ್ದಾನ ಮತ್ತೆ ಗೊಯಕಾಯ ಅಂದ್ರೆ ಆ ಕತೆ ಆಯ್ತು. ಹಲ್ಲೇಲೂಯಾ.
அல்லேலூயா. தேங்காய் எண்ணெய் சொல்லுங்க. தேங்காய் எண்ணெய். அல்லேலூயா. ஹalleluya. ಈ ಕೊಬ್ಬರಿ ಎಣ್ಣೆ இந்த தேங்காய் எண்ணெய் ಎಲ್ಲಿಂದನೋ ತಗೊಂಡು ಬಂದ, எங்கோ கொண்டு வந்ததல்ல. ವಿಶ್ವಾಸಿಗಳೆಲ್ಲ ಸೇರಿ 1 ಲೀಟರ್ 2 ಲೀಟರ್ 3 ಲೀಟರ್ 4 ಲೀಟರ್ ಎಣ್ಣೆ ತಗೊಂಡು ಬಂದು இந்த சபை விசுவாசிகள் எல்லாம் சேர்ந்து 1 லிட்டர் 2 லிட்டர் 3 லிட்டர் 4 லிட்டர் வாங்கிட்டு வந்தது. ಅದನ್ನೆಲ್ಲ ಕಲೆಕ್ಟ್ ಮಾಡಿ அதெல்லாம் கலெக்ட் பண்ணி ದೇವರ ಸಮ್ಮುಖದಲ್ಲಿ தேவ சமூகத்திலே வைத்து ಅದರ ಮೇಲೆ ಕೈ ಇಟ್ಟು அதன் மேல் கை வைத்து ಪ್ರಾರ್ಥನೆ ಮಾಡಿ ஜெபித்து ತಗೊಂಡು ಬಂದ್ರಂತ ಎಣ್ಣೆ அது எடுத்துட்டு வந்த ஆயில். ಮಾರ್ಕನ್ ಬರ್ತಾರೆ ಮಾರ್ಕ ಎಲ್ದಿನ ವಸನ 16ನೇ ಅಧ್ಯಾಯದಲ್ಲಿ 16 ವಚನ 16ನೇ ಅಧ್ಯಾಯದಲ್ಲಿ 16 ಅಧಿಕಾರಂ ಅಧಿಕ 16ರಿಂದ ಮಿಕ್ಕಿದ ಕೆಳಗಡೆ ವಸನಂ. ಆ ವಾಕ್ಯಗಳಲ್ಲಿ ಇರುವಂತ ದೈವ ಶಕ್ತಿಯ ಆ ವಾಕ್ಯಗಳನ್ನ ಕಲ್ಪಿಸಿ ಪ್ರಾರ್ಥನೆ ಮಾಡೋರು ಎಣ್ಣೆ. அந்த வசனத்துல இருக்கிற வசனங்களை, அந்த அதிகாரத்துல இருக்கிற வசனங்களை சொல்லி கல்பித்த அதிகாரம். ஜெப பண்ணிருக்கும் ஆயில் அது, ஜெப பண்ணின ஆயில். அல்லேலூயா. ஹalleluya. ವಾಕ್ಯಕ್ಕೆ ಶಕ್ತಿ ಇದೆ, அந்த ವಸನத்திற்கு வல்லமை இருக்கு. ವಾಕ್ಯ ಕೀಳು ಮಚ್ಚೆಗಳನ್ನು ತೂರುವಂತದ್ದು, அந்த ವಸನ ಕೀಳು ಮಚ್ಚೆகளுக்குள்ள ತೂರುವುದು. அல்லேலೂயா. ஹalleluya. ಅದು ಇಬ್ಬಾಯಿ ಕತ್ತಿ. ಅದು ನಂತ ನಗ್ದಿಲ್ಲ ನಾನು. ಹೇಳಿ ಹೆಂಗ್ ಬರ್ತಂಗೆ ಹೇಳಿ ಪರವಾಗಿ. ಅದು ಎರಡು ಕಡೆ ಶಾರ್ಪ್ ಆಗಿ ಹದವಾಗಿರುವಂತದ್ದು, ரெண்டு பக்கம் வாயுள்ளது. ಅದ ಹalleluya. ஹalleluya. ಪ್ರೈಸ್ ದಿ ಲಾರ್ಡ್. Hallelujah. ಅದು ತೂರಿ ಹೋಗುವಂತದ್ದು, ಅದು ತೂರಿ போகும். ಅದು ಕಾರ್ಯ ಅದು ಸಾಧಿಸುವಂತದ್ದು. ಕಾರ್ಯ ಸಾಧಿக்கும். ವಾಕ್ಯ ಹೇಳಿ ಪ್ರಾರ್ಥನೆ அந்த ಮಾಡುವಾಗ வசன சொல்லி ஜெபித்த போது ಆ ವಾಕ್ಯದಲ್ಲಿರುವಂತ ಶಕ್ತಿ அந்த வசனத்துள்ள வல்லமே அந்த ಎಣ್ಣೆ ಒಳಗಡೆ அந்த ಬರ್ತದೆ. எண்ணெய்க்குள்ள இருக்குது. ಒಂದು ಚೇರ್ ಮೇಲೆ ಕುತ್ಕೊಂಡು ஒரு சேர் மேல உட்கார்ந்து ನಾನು ಪ್ರಾರ್ಥನೆ ಮಾಡಿ நாங்க ஜெபிக்கும் போது, ಈ ಚೇರ್ ಮೇಲೆ தேவனே இந்த சேர் மேலே உன்னுடைய வல்லமை இறங்கி வரட்டும் ಎದ್ದೇಳಿದ್ರೆ அப்படி சொன்னி எழுந்த மேலே, ಆ ಚೇರ್ ಮೇಲೆ அந்த சேர் மேலே ಕುತ್ಕೊಳಕ್ ಆಗಲ್ಲ. நீ உம்மாலே கூற உட்கார முடியாது. ಹalleluya. ஹalleluya. ಅದು ದೇವರು ಕೊಟ್ಟ ಕೃಪೆ. அது தேவன் கொடுத்த ஒரு கிருபை. ಹalleluya. ஹalleluya. ನಾನು ಮಾಟ ಮಂತ್ರದ ಬಗ್ಗೆ ಮಾತಾಡ್ತಾ ಇದ್ದೀನಿ. பில்லி சூன்யத்தின் பத்தி பேசிக் கொண்டிருக்கிறேன். ದೇವರಾತ್ಮ ಮಾಟ ಮಂತ್ರದ ಕುರಿತು ಮಾತಾಡ್ತಾ தேவ ಇದ್ದಾರೆ. ஆவியானவர் பில்லி சூன்யத்தின் பத்தி பேசிக் ಆ கொண்டிருக்கிறாங்க. ಮನುಷ್ಯನಿಗೆ அந்த மனுஷனுக்கு ಆ ದುರಾತ್ಮ ಈಚೆ ಕಡೆ ಬಂತು. அந்த ಅಸುத்த ಆವಿ வெளியில வந்தது. ನಾನು ಕೇಳಿದೆ ಯಾರು ನೀನು? நான் கேட்டேன் யார் நீ என்று. ಆ ದುರಾತ್ಮ ಹೇಳ್ತು, அது சொன்னது, ಮಾಟ ಮಂತ್ರ ಮಾಡಿ இது பில்லி சூன்ய செய்து ಕಳಿಸಲ್ಪಟ್ಟಂತ அனுப்பி கொடுத்த ಆತ್ಮ ನಾನಾಗಿದ್ದೀನಿ. ஆவி நானேன்னு பேசினது. ಈಗ ಏನ್ ಮಾಡ್ತೀಯಾ? இப்போ என்ன பண்ற? ಅಯ್ಯಯ್ಯೋ ஐயையோ ಅಯ್ಯಯ್ಯೋ ஐயையೋ ಬೆಂಕಿ. அக்கினி. ನಾನು ಹೇಳ್ದಂಗೆ ಹೇಳ್ಬೇಕು, ನಗ್ಬಾರ್ದು. ಅಯ್ಯಯ್ಯೋ ஐயையோ ಅಯ್ಯಯ್ಯೋ ஐயையೋ ಬೆಂಕಿ. அக்கினி. ಯೇಸು இயேசு ದೇವದೂತರು தேவதூதர்கள் ಇರಕ್ ಆಗ್ತಾ ಇಲ್ಲ. இருக்க முடியல. ಬಿಟ್ಬಿಡು. விட்டுடு ಬಿಡು விட்டுடு. ನಾ ಹೋಗ್ಬಿಡ್ತೀನಿ. நான் போயிடுறேன். ನಾನು ಕೇಳಿದೆ நான் கேட்டேன், ಈ ಕೈ ಊತ ಹೆಂಗ್ ಬಂತು? இந்த கை எப்படி வந்துச்சு? ಕೈ ಊತ ಹೆಂಗ್ ಬಂತು? இந்த கைக்குள்ள இருக்கிற அந்த வீக்கம் எப்படி வந்துச்சு? ಕೈ ಊತ வீக்கம் ಹೆಬ್ಬೆರಳಿಗೆ ಹೆಂಗ್ ಬಂತು எப்படி வந்துச்சு? ನಾನು ಕೇಳಿದೆ. நான் கேட்டேன். ಅವಾಗ ಆ ಸ್ಪಿರಿಟ್ ಹೇಳ್ತು, அப்போ அந்த ஸ்பிரிட் சொல்லுச்சு, ಮಾಡಿದ್ ನಾನೇ. செய்தது நான் தான். ಈ ಕಾಲ್ ಬಿದ್ದೈತಲ್ಲ, ಮಾಡಿದ್ಯಾರು? இந்த கால் விழுந்து போச்சு இல்ல, யார் பண்ணிது? ಮಾಡಿದ್ ನಾನೇ. செய்தது நான் தான். ಸೊಂಟ ಬಿದ್ದೈತಲ್ಲ, இந்த இடுப்பு விழுந்துச்சு இல்ல, ಯಾರು? யாரு? ನಾನೇ. நான் தான். ಹೆಂಗೆ ಅಂತ ಕೇಳಿದೆ. எப்படின்னு கேட்டேன். ಈತನ ಹೆಸರಿನಲ್ಲಿ இவருடைய பேர்ல ಒಂದು ಬೊಂಬೆ ಮಾಡಿ ஒரு பொம்மை பண்ணி ಆ ಬೊಂಬೆ ಸೊಂಟಕ್ಕೆ அந்த பொம்மை இடுப்புக்கு ಮೊಳೆ ಹೊಡೆದ್ರು. ஆணி ஒடிச்சாங்க. ಆ ಮೊಳೆ ಹೊಡೆದಿದ அந்த ತಕ್ಷಣ ஆணி ஒடிச்ச பிறகு ಸೊಂಟ ಬಿದ್ದೋಯ್ತು. இடுப்பு விழுந்து போச்சு. ಆ ಮಳೆಗಳು ತೆಗೆದುಕೊಂಡು அந்த ஆணியை எடுத்துக்கொண்டு ಆ ಬೊಂಬೆ ಮಂಡಿಗೊಡಿವಾಗ அந்த பொம்மை இடுப்பு முட்டிக்கு அடிச்ச போது ಆ ಕಾಲು ಬಿದ್ದೋಯ್ತು. அந்த காலு விழுந்து போச்சு. ಹalleluya. ஹalleluya. ನಾನು ಹೇಳಿದೆ, நான் சொன்னேன், ಈಗ ನೀನ್ ಏನ್ ಮಾಡ್ತೀಯಾ? இப்போ நீ என்ன பண்ற? ಇಲ್ಲ ಇಲ್ಲ இல்ல ನಾನು நான் ಹೋಗ್ಬಿಡ್ತೀನಿ. போயிடுறேன். ನಾನು ಹೇಳಿದೆ, நான் சொன்னேன், ಏನೆಲ್ಲ ತಗೊಂಡ್ ಬಂದು எதெல்லாம் நீ கொண்டு வந்தியோ, ಏನೆಲ್ಲ ತಗೊಂಡ್ ಬಂದು எதெல்லாம் நீ கொண்டு ನೀನ್ வந்தியோ ಎತ್ಕೊಂಡು ಹೋಗ್ಬೇಕು. அது எடுத்துட்டே போணும். ಎತ್ಕೊಂಡು ಹೋಗ್ಬೇಕು. நீ அது எடுத்துட்டு போணும். ಪ್ರಾರ್ಥನೆ ಮಾಡಿ ஜெபிச்ச ಆ ಕಟ್ಟನ್ನ அந்த ಹೊಡೆದು கட்டுகள் ಆ ஒடிச்சு spirit ಅನ್ನ அந்த அசுத்த ஆவியை ಓಡಿಸಿದ ಮೇಲೆ தொரத்தின பிறகு ಕ್ಷಣ ಮಾತ್ರದಲ್ಲಿ கொஞ்ச நேரத்துல ಅವನ ಸೊಂಟ ಸ್ಟೈಡ್ ಆಯ್ತು. அவருடைய சொண்ட நேரா ஆயிடுச்சு. ಅವನ ಸೊಂಟ ನೆಟ್ಟಗಾಯ್ತು. அவருடைய சொண்ட ஸ்டடியா நின்னுச்சு. ಅವನ ಮಂಡಿಕಾಲು அவருடைய முட்டிக்காலு ಬಿದ್ದು ಹೋಗಿರೋ ಮಂಡಿಕಾಲು விழுந்து போன அந்த முட்டிக்காலு ನೆಟ್ಟಗಾಯ್ತು. எழுந்து நின்னுச்சு. ಇವತ್ತು ಕೂಡ இன்னைக்கும் ಜೀವಿಸ್ತಾ ಇದ್ದಾನ. ஜீவிக்கிறார். ಇವತ್ತು ಕೂಡ இன்றைக்கும் ಜೀವಂತವಾಗಿದ್ದಾನೆ. ஜீவத்தோடு இருக்கிறார். ಕಾರಣ ನಮ್ಮ ದೇವರು என் தேவன் ಸರ್ವಶಕ್ತಿಯುಳ್ಳ ದೇವರು. வல்லமையுள்ளவர். ಹalleluya. ஹalleluya. ನನ್ನ ದೇವರು ಅವತ್ತಿನ ದೇವರು. என் தேவன் அன்னைக்கு இருந்தவர் ಇವತ್ತು ಕೂಡ இன்னைக்கும் ನಾಳೆ ಕೂಡ நாளைக்கும் ನಿತ್ಯ ನಿರಂತರವೂ எப்பப்பமும்
தேவனும் நம் தேவரு என்னுடைய தேவரு அப்படியே அவன் நினಗಾಗಿ ಇರುವಂತ ದೇವರು உனக்காக அவன் ಬಂದಿದೆ ನಿನಗಾಗಿ உனக்காக அவன் ಬಂದಿದೆ ನಮಗಾಗಿ எங்களுக்காக ஹalleluya ஹalleluya ಒಳಗಡೆ ಹೋಗ್ತಾ ಇಲ್ಲ உள்ளே போல ಸ್ವಲ್ಪ ಜನಕ್ಕೆ ಮಾತ್ರ ಹೋಗ್ತಾ கொஞ்சம் பேருக்கு மட்டும் உள்ளே போய் நிற்குது ಒಟ್ಟಲ್ಲಿ ಪೂರ್ತಿ ಪ್ರಸಂಗ ಮುಗಿಯೋಷ್ಟೊಳಗಡೆ ஆனா ಎಲ್ಲರೂ இந்த முழுவது பிரசங்கம் முடிக்கிறதுக்குள்ளே போய்டும் போய்டும் இயேசுவின் நாமத்தில் இயேசு ஹalleluya ஹalleluya நீங்க மாட்ட போவாதீங்க நீங்க மட்டும் போவாதீங்க இல்லே இரு இங்க இருங்க ಹೋಗಬೇಕಾಗಿರೋದು ಹೋಗಲಿ போக வேண்டிய இருக்கிறது போகட்டும் ಆಮೇಲೆ ಪಾಸ್ಟರ್ ಹೇಳಿದ್ರು ಹೋಗ್ಬಿಡ್ಲಂತೆ அப்புறம் பாஸ்டர் சொன்னாங்க போயிடுங்க போயிடு போறீங்க ஹalleluya ஹalleluya praise the lord praise the lord ಆದ್ರೆ ಒಂದು ಮಾತ್ರ ಸತ್ಯ ஆனா ஒண்ணு மட்டும் நிஜம் ದೇವರಾತ್ಮ ಮಾತಾಡಿದ್ದಾರೆ தேவனுடைய ஆவியானவர் பேசியிருக்காங்க உனக்கு தெரியாம ನಿನಗೆ ಅರಿಯದೆ உனக்கு தெரியாம ಮನ ಒಳಗಡೆ உன்னுடைய வீட்டுக்குள்ள ಕೆಲವೊಂದು ಕಟ್ಟುಗಳ ಮೇಲೆ சில கட்டுகளுக்குள்ள ಬಂಧನಗಳ ಮೇಲೆ சில பந்தனக்குள்ள ದೇವರ ಅಗ್ನಿ தேவனுடைய அக்கினி ದೇವರ ಅಗ್ನಿ தேவனுடைய அக்கினி ಯೇಸುವಿನ ನಾಮದಲ್ಲಿ ಯೇಸುವಿನ ನಾಮத்தினாலே ಅಭಿಷಕ್ತನಾದ ನಾನು அபிஷக்தனா இருக்கிற நான் ಪ್ರವಾದಿಯಾಗಿರುವ ನಾನು பிரவಚனம் சொல்லிக்கொண்டு ಯೇಸುವಿನ ನಾಮದಲ್ಲಿ ಕಟ್ಟಳೆ ಕೊಡ್ತಾನೆ நாமத்தினாலே நான் கட்டளை ಅಗ್ನಿ ಇಳಿಲಿ அக்கினி இறங்கட்டும் ಅಗ್ನಿ ಇಳಿಲಿ அக்கினி இறங்கட்டும் ಆ ಕಟ್ಟುಗಳೆಲ್ಲ ಸುಟ್ಟು ಬೂದಿ ಆಗಲಿ கட்டுகளெல்லாம் சுட்டு சார் ರಾ ಬಾ 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 ಶಬ ರಿಕಾ ಮಾಮಾ ದಜಗದಬು ದಗದಗ ಶಬ್ದವಾದಿಗಾರಗಸಿ ದೇವದೂತರೇ தேவதூதன் ನಾನು ನಿಮಗೆ ಕಟ್ಟಳೆ ಕೊಡ್ತಾ நான் ಇದ್ದೇನೆ உனக்கு கட்டளை கொடுக்கிறேன் ಯಾರ ಮನೆ ಒಳಗಡೆ ಮಾಟ ಮಂತ್ರಗಳಾಗಿದೆಯೋ செய்வின பிள்ளிவின செய்திருக்காங்களோ ಯಾರ ಮನೆ ಒಳಗಡೆ ಮಾಟ ಮಂತ್ರಗಳಾಗಿದೆಯೋ வீட்டுக்குள்ள செய்வின செய்திருக்காங்களோ ಆ ಮನೆಗಳ ಒಳಗಡೆ அந்த வீட்டுக்குள்ள ಆ ಕಟ್ಟೆಗಳ ಮೇಲೆ அந்த கட்டுகள மேல ದೇವದೂತನ ಪಾದ தேவனுடைய பல ದೇವದೂತನ ಪಾದ தேவதூதனுடைய பாதம் ಇಳಿಲೆ இறங்கட்டும் இழிலே. இறங்கட்டும் ಇಳಿಲೆ இறங்கட்டும் ಶಾಪ ದಜಗದಬ ನಿನಗೆ ಗೊತ್ತಿಲ್ಲದಿರುವ ಹಾಗೆ உனக்கே தெரியாத மாதிரி ಚೆನ್ನಾಗೇ ಇರ್ತೀರಾ நல்லா இருப்பாங்க ಇದಕ್ಕಿದ್ದಂಗೆ ಗಂಡ ಹೆಂಡತಿಗೆ ಜಗಳ சடனா கணவர் மனைவிக்கு சண்டை ಇದಕ್ಕಿದ್ದಂಗೆ ಮನೇಲಿ ಮಕ್ಕಳಲ್ಲಿ ಜಗಳ சடனா பசங்களுக்குள்ள சண்டை ನಿನ್ನೆ ತಾನೇ ಹಾಸ್ಪಿಟಲ್ಗೆ ಹೋಗಿ ಬಂದೆ நேத்து தான் ஹாஸ்பிட்டலுக்கு போயிட்டு வந்தோம் ಚೆನ್ನಾಗೋಯ್ತು நல்லா ஆயிடுச்சு ಮತ್ತೆ ಬಂದ್ಬಿಡ್ತು திரும்பி வந்துச்சு ಹಾಸ್ಪಿಟಲ್ಗೆ ಹೋಗ್ತೀನಿ ஹாஸ்பிட்டல் போறேன் ಇಂಜೆಕ್ಷನ್ ಹಾಕಿದ್ದೆ இன்ஜெக்ஷன் பண்ணிதே பண்ணிந்து ಮಾತ್ರೆಗಳು ಕೊಟ್ಟಿದ್ದೆ டேப்லெட் எடுத்தது ಕಡಿಮೆನೆ ಆಗ್ತಾ ಇಲ್ಲ கம்மியே ஆகல ಬಿಟ್ಟು ಬಿಟ್ಟು ಬರ್ತದೆ திரும்பி வந்தேன்னு இருக்கு ಸಮಸ್ಯೆಗಳ ಮೇಲೆ ಸಮಸ್ಯೆ பிரச்சனை மேல பிரச்சனை ಸಮಾಧಾನ ಇಲ್ಲ ಶಾಂತಿ ಇಲ್ಲ சமாதானம் இல்ல சாந்தமும் இல்ல ಸತ್ತೋಗ್ಬಿಡೋಣ செத்துடலாம் ಇದೇ ಮನೆಯಲ್ಲಿ இந்த வீட்ல ಜ್ಞಾನ ಹಾಕೊಂಡು ಸತ್ತೋಗ್ಬಿಡೋಣ சூசைட் பண்ணி ವಿಷ செத்துடலாம் ಕೂಡ ಸತ್ತೋಗ್ಬಿಡೋಣ பாய்சன் எடுத்து ಈ செத்துடலாம் ಜೀವನ ಬೇಡ ಅಂತ இந்த ಹೇಳಿ வாழ்க்கை வேண்டாம் ಆಲೋಚನೆ ಮಾಡ್ತಾರೆ ஆலோசனை செய்து ಸಹೋದರಿಯೇ சகோதரியே ನಿನ್ನ ಮನೆ ಒಳಗಡೆ உன்னுடைய வீட்டுக்குள்ள ಇವತ್ತು இன்னைக்கு ಯೇಸುವಿನ ನಾಮದಲ್ಲಿ இயேசு நாமத்தினாலே ಬಿಡುಗಡೆ ನಡೆದಿದೆ விடுதலை நடக்கட்டும் ಅದ್ಭುತ ನಡೆದಿದೆ அற்புதம் நடக்கட்டும் ಅತಿಶಯ ನಡೆದಿದೆ அதிசயம் நடக்கட்டும். ನೀನು ಹಿಂದಿರುಗಿ ಹೋಗುವಾಗ திரும்பி ನಿನ್ನ போக ಮನೆಯಲ್ಲಿ ಒಂದು ವ್ಯತ್ಯಾಸ வீட்டுல வரும் ನಿನ್ನ ಮನೆಯಲ್ಲಿ ಒಂದು வித்தியாசம். ಬದಲಾವಣೆ உன் வீட்டுக்குள்ள வரும் ನಿನ್ನ வித்தியாசம். ಮನೆಯಲ್ಲಿ ಒಂದು ಬೆಳಕು உன் வீட்டுக்குள்ள ನೀನು வரும் ಕಾಂತಿ. வெளிச்சம். நீ காண்ற Hallelujah. ஹalleluya Hallelujah. ஹalleluya Hallelujah. Praise the Lord. ಜೋರಾಗಿ ಒಂದು ಹಲ್ಲೆಲೂಯಾ ನಿದ್ದೆ ಮಾಡೋರು ஜோர ஒரு அல்லேலூயா சொல்லுங்க தூங்குறோங்க ಮತ್ತೊಂದ್ಸರಿ ಜೋರಾಗಿ ಒಂದು ಹಲ್ಲೆಲೂಯಾ ನಿದ್ದೆ ಮಾಡೋರು திரும்பி ஒரு அல்லேலூயா சொல்லுங்க ನಾನು ಹೇಳ್ದೆ ನಿದ್ದೆ ಮಾಡೋ ಒಂದು ಹಲ್ಲೆಲೂಯಾ ಹೇಳ್ರಿ ಅಂತ நான் சொன்னேன் தூங்குறவங்க அல்லேலூயா சொல்லுங்க ಎಲ್ಲರೂ எல்லாரும் ಎಲ್ಲರೂ எல்லாரும் ಹಲ್ಲೆಲೂಯಾ ஹalleluya ಸೋದರಂ ஸ்தோத்திரம் ಸರಿ ದೇವರ ಸಮ್ಮುಖದಲ್ಲಿ தேவ சமூகத்திலே ದೇವರ ಪಾದ ಪೀಠದಲ್ಲಿ தேவ பாதத்திலே ಕೂತ್ಕೊಂಡು உட்கார்ந்து ದೇವರ ಬಿಡುಗಡೆ ಕೂಟ தேவனே இன்றைக்கு விடுதலை கூட்டம் ನೀವೇನ್ ಮಾತಾಡ್ತೀರಿ நீங்க என்ன சொல்றீங்க ಯಾವ ವಾಕ್ಯ ನೀವು எந்த வசனம் நீங்க கொடுக்கறீங்க ಈ ನಿಮ್ಮ ಮಕ್ಕಳಿಗೆ ಯಾವ ಆಲೋಚನೆ இந்த உடைய பிள்ளைகளுக்கு நான் எந்த ஆலோசனை சொல்லணும் ಯಾವ ದೈವೋಕ್ತಿ எந்த தெய்வோக்திய சொல்லுங்க ತಿಳಿಯಪಡಿಸಪ್ಪ நீங்க தெரியப்படுத்துங்க ಮಾತಾಡಪ್ಪ பேசுங்க ಅಂತ ಹೇಳುವಾಗ அப்படி சொல்லும்போது ಕರ್ತನು ಕೊಟ್ಟಂತ தேவன் கொடுத்த ವಾಕ್ಯವನ್ನ வசனம் ದೈವೋಕ್ತಿಯನ್ನ வசனத்தை ನಿಮ್ಮ ಮುಂದೆಗಡೆ ಹಂಚ್ತೀನಿ உடைய முன்பது நான் சொல்றேன் ಹಲ್ಲೆಲೂಯಾ ஹalleluya ಮಾರ್ಕನ ಬರೆದ ಸುವಾರ್ತೆ மார்க் எழுதின வசனம் 5ನೇ ಅಧ್ಯಾಯ 5வது வசனம் சாப்டர் చాప్టర్ 5 5 అధికారం 5வது அதிகாரம்
25ನೇ ವಾಕ್ಯ, ವಸನ 25. 25. ಆಗ 12 ವರ್ಷದಿಂದ ಆಗ 12 ವರ್ಷದಿಂದ ರಕ್ತ ಕುಸುಮ ರೋಗವಿದ್ದ ಒಬ್ಬ ಹೆಂಗಸು ಬಂದಳು. ರಕ್ತ ಕುಸುಮ ರೋಗವಿದ್ದಂತ ಒಂದು ಸ್ತ್ರೀ ಬಂದಳು. ಆಕೆಯು ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ ಆಕೆಯು ಅನೇಕ ವೈದ್ಯರಿಂದ ಬಹು ಕಷ್ಟಗಳನ್ನು ಅನುಭವಿಸಿ ಕೈಯಲ್ಲಿದ್ದದ್ದನ್ನೆಲ್ಲ ಕಳಕೊಂಡರು. ಕೈಯಲ್ಲಿದ್ದನ್ನೆಲ್ಲ ಕಳ್ಕೊಂಡ್ರು. ರೋಗವು ಹೆಚ್ಚುತ್ತಾ ಬಂದದೆ ಹೊರತು ರೋಗ ಹೆಚ್ಚುತ್ತಾ ಬಂದಿದೆ ಹೊರತು ಮತ್ತೇನು ಪ್ರಯೋಜನ ಹೊಂದಿರಲಿಲ್ಲ. ಮತ್ತೇನು ಪ್ರಯೋಜನ ಹೊಂದಿರಲಿಲ್ಲ. ಆ ಹೆಂಗಸು ಯೇಸುವಿನ ಸಮಾಚಾರವನ್ನು ಕೇಳಿ ಆ ಹೆಂಗಸು ಯೇಸುವಿನ ಸಮಾಚಾರವನ್ನ ಕೇಳಿ, ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು, ನಾನು ಆತನ ಉಡುಪನ್ನ ಮುಟ್ಟಿದ್ರೆ ಸಾಕು, ನೆಟ್ಟಗಾಗುವೆನೆಂದು ಆಲೋಚಿಸಿ ನಾನು ನೆಟ್ಟಗಾಗುವೆನೆಂಬುದಾಗಿ ನೆನೆಸಿ ಗುಂಪಿನಲ್ಲಿ ಹಿಂದಿನಿಂದ ಬಂದು ಗುಂಪಿನಲ್ಲಿ ಹಿಂದಿನಿಂದ ಬಂದು ಆತನ ಉಡುಪನ್ನು ಮುಟ್ಟಿದಳು. ಆತನ ಉಡುಪನ್ನ ಮುಟ್ಟಿದಳು. ಮುಟ್ಟಿದ ಕೂಡಲೇ ಆಕೆಯ ರಕ್ತ ಹರಿಯುವುದು ನಿಂತು ಹೋದದರಿಂದ ರಕ್ತ ಹರಿದು ನಿಂತು ಹೋಗಿದ್ದರಿಂದ ಆಕೆಯು ನನ್ನನ್ನು ಕಾಡಿದ ರೋಗವು ಹೋಗಿ ಆಕೆಯು ನನ್ನನ್ನು ಕಾಡಿದ ರೋಗವು ಹೋಗಿ ನನಗೆ ಗುಣವಾಯಿತು ಎಂದು ತನ್ನೊಳಗೆ ತಿಳ್ಕೊಂಡಳು. ನನಗೆ ಗುಣವಾಯಿತು ಅಂತೇಳಿ ತನ್ನೊಳಗೆ ತಾನು ತಿಳಿದುಕೊಂಡಳು. ಆ ಕ್ಷಣವೇ ಯೇಸು ತನ್ನಿಂದ ಶಕ್ತಿ ಕ್ಷಣವೇ ಯೇಸು ತನ್ನಿಂದ ಶಕ್ತಿ ಹೊರಟಿತು ತಿಳಿದು ತನ್ನಲ್ಲಿ ತಿಳ್ಕೊಂಡು ಗುಂಪಿನಲ್ಲಿ ಹಿಂತಿರುಗಿ ನನ್ನ ಉಡುಪನ್ನು ಯಾರು ಮುಟ್ಟಿದರು ಎಂದು ಕೇಳಲು, ನನ್ನ ಉಡುಪನ್ನ ಯಾರು ಮುಟ್ಟಿದರು ಎಂದು ಕೇಳಿದ್ರು. ಆತನ ಶಿಷ್ಯರು ಆತನಿಗೆ, ಜನರು ನಿನ್ನನ್ನು ನೂಕುವುದನ್ನು ಕಂಡು ನನ್ನನ್ನು ಯಾರು ಮುಟ್ಟಿದರೆಂದು ಕೇಳುತ್ತೀಯಲ್ಲ ಎಂದು ಹೇಳಿದರು. ಆದರೆ ಆತನು ಈ ಕೆಲಸ ಮಾಡಿದವಳನ್ನು ಕಾಣಬೇಕೆಂದು ಸುತ್ತಲೂ ನೋಡುತ್ತಾ ಇರಲಾಗಿ ಆ ಹೆಂಗಸು ತನ್ನ ಗಾತ್ರವನ್ನು ತಿಳಿದುಕೊಂಡು ಅಂಜಿ ನಡುಗುತ್ತಾ ಬಂದು ಆತನಿಗೆ ಅಡ್ಡ ಬಿದ್ದು ಇದ್ದ ಸಂಗತಿನೆಲ್ಲ ಹೇಳಿದಳು. ಆತನ ಆಕೆಗೆ, ಮಗಳೇ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತು. ಮಗಳೇ, ನಿನ್ನ ನಂಬಿಕೆಯೇ ನಿನ್ನ ಸ್ವಸ್ಥ ಮಾಡಿತು. ಸಮಾಧಾನದಿಂದ ಹೋಗು. ನಿನ್ನನ್ನು ಕಾಡಿದ ರೋಗವು ಹೋಗಿ, ನಿನ್ನನ್ನು ಕಾಡಿದ ಸಮಸ್ಯೆಯು ಹೋಗಿ ನಿನಗೆ ಗುಣವಾಗಲಿ ಎಂದು ಹೇಳಿದನು. ನಿನಗೆ ಗುಣವಾಗಲಿ, ಬಿಡುಗಡೆ ಆಗಲಿ ಎಂದು ಹೇಳಿದನು. ಆಮೆನ್. ಹಲ್ಲೆಲೂಯಾ. Hallelujah. ತಮಿಳಲ್ಲಿ ಒಂದು ವಾಕ್ಯ 25ನೇ ವಾಕ್ಯ ಮಾತ್ರ ಓದ್ಬಿಟ್ರೆ ಸಾಕು. தமிழ்ல அந்த 25வது வசனம் மட்டும் படிங்க போதும். போதும். ஹalleluya. Hallelujah. ಈಗ ಗೊತ್ತಾಯ್ತಲ್ಲ ತಮಿಳಲ್ಲಿ? இப்போ தெரிஞ்சிட்ட தமிழ்ல ಸಬ್ಜೆಕ್ಟ್. ಈಗ ನಾನು ಪ್ರಸಂಗ ಮಾಡ್ಲಿಕ್ಕೆ ಹೋಗ್ತಾ ಇರುವಂತ ಸಬ್ಜೆಕ್ಟ್, பிரசங்கிக்க போகிற அந்த டாபிக் உங்களுக்கு தெரிஞ்சிச்சா? ಗೊತ್ತಾಯ್ತಲ್ಲ? தெரிஞ்சிச்சுல? ದೇವರಿಗೆ ಸ್ತೋತ್ರ. ಈಗ ನಾವು ವಾಕ್ಯದೊಳಗಡೆ ಹೋಗ್ಬೋದು. கர்த்தருக்கு ஸ்தோத்திரம். இப்போ வசனத்துக்குள்ள போலாம். ಸ್ತ್ರೀಯನ್ನು ನೋಡ್ತಾ ಇದ್ದೇವೆ. நாங்க அங்க ஒரு சகோதரியை பார்த்து கொண்டிருக்கிறோம். ಈ ಸ್ತ್ರೀ, இந்த சகோதரி ದುಡ್ಡಲ್ಲಿ, பணத்திலே, ಐಶ್ವರ್ಯದಲ್ಲಿ ஐஸ்வர்யத்திலே ತುಂಬಾ ಚೆನ್ನಾಗಿದ್ದಂತವಳು, ரொம்ப நல்லா இருந்தவர். ಸಡನ್ ಆಗಿ சடனா ಇದಕ್ಕಿದ್ದ ಹಾಗೆ இருந்தபடியே ಅವಳ ಒಳಗಡೆ ಒಂದು ರೋಗ ಬರ್ತದೆ. அவங்களுக்குள்ள ஒரு வியாதி வந்துச்சு. ಆ ರೋಗ அந்த வியாதி ರಕ್ತ ಹರಿಯುವಂತ ಸ್ರವ, ரத்த அறியிற ஒரு வியாதி, ರೋಗಂ, வியாதி. ಹಲ್ಲೆಲೂಯಾ. ஹalleluya. ಇದು ಬಂದಿದ ತಕ್ಷಣ இது வந்த உடனே ಅನೇಕ ವೈದ್ಯರನ್ನು ನೋಡಿದ್ರು, ಅನೇಕ ವೈದ್ಯரை பார்த்தாங்க, ಅನೇಕ ಔಷಧಿ ತೆಗೆದುಕೊಂಡ್ಲು, ಅನೇಕ ಮೆಡಿಸಿನ್ எடுத்தாங்க, ಅನೇಕ ದುಡ್ಡು ಖರ್ಚು ಮಾಡಿದ್ಲು, ಅನೇಕ ரொம்ப பணத்தை செலவழிச்சாங்க, ಇರೋಪರೋದೆಲ್ಲ ಕಳ್ಕೊಂಡ್ಲು, இருந்ததெಲ್ಲ எழுந்துட்டாங்க. ಏನೆಲ್ಲ ಕಳ್ಕೊಂಡ್ರು, எதெல்லாம் எழுந்தாங்களோ ಅವಳಿಗೆ ಮಾತ್ರ ಕಡಿಮೆ ಆಗಿಲ್ಲ. அது அந்த வியாதி விட்டு போல, ಆ ರೋಗ ಮಾತ್ರ ಬಿಟ್ಟು அந்த ಹೋಗಿಲ್ಲ. வியாதி மட்டும் போல, ಇರೋದೆಲ್ಲ ಕಳ್ಕೊಂಡ್ರು ಕೂಡ இருந்ததெಲ್ಲ எழுந்தாலும் ಆ ರೋಗ ಜಾಸ್ತಿ ಐತೆ அந்த ಹೊರತು, வியாதி அதிகரிச்சுச்சே விடிய, ಆ ಸಮಸ್ಯೆ ಜಾಸ್ತಿ ಐತೆ அந்த ಹೊರತು பிரச்சனை அதிகரிச்சுச்சே விடிய ಕಡಿಮೆ ಆಗಿಲ್ಲ. கம்மி ஆகல. ಈ ಸಮಸ್ಯೆ இந்த ஒரு ಲೋಕದಿಂದ ಕಡಿಮೆ ಆಗಲ್ಲ, இது உலகத்தால முடியாது, ಲೋಕದ ಶಕ್ತಿಯಿಂದ ಕಡಿಮೆ ಆಗಲ್ಲ, உலகத்தின் பலத்தில ಇದು முடியாது, ವೈದ್ಯರಿಂದ ಕಡಿಮೆ ಆಗಲ್ಲ, இது வைத்தியரால ಇದು முடியாது, ಮೆಡಿಸಿನ್ ಇಂದ இது ಕಡಿಮೆ ಆಗಲ್ಲ. மெடிஷனால முடியாது, ಇದಕ್ಕೆ ಔಷಧಿ, இதுக்கு மருந்து, ಇದಕ್ಕೆ ಔಷಧಿ இதுக்கு மருந்து ಯೇಸುವಿನ ಶಕ್ತಿ, இயேசுவினுடைய வல்லமை, ಯೇಸುವಿನ ಮಹಿಮೆ, இயேசுவினுடைய மகிமை.
ಪ್ರತಿಯೊಬ್ಬ ಮನುಷ್ಯನ ಜೀವಿತದಲ್ಲಿ ஒவ்வொரு மனுஷன் வாழ்க்கையிலும் ಪ್ರತಿ ಒಬ್ಬೊಬ್ಬರ ಮನುಷ್ಯನ எல்லா ಜೀವಿತದಲ್ಲಿ மனுஷனுடைய வாழ்க்கையிலும் ಎರಡು ಮಂಡಲ, ரெண்டு மண்டலங்கள் இருக்கு. ಎರಡು ಮಂಡಲ, ரெண்டு மண்டலம். ಒಂದು ಕಾಣೋ ಮಂಡಲ, ஒன்று காண்கிற மண்டலம், ಇನ್ನೊಂದು ಕಾಣದೇ ಇರುವ ಮಂಡಲ. இன்னொன்னு காணாதது. ಮನುಷ್ಯನು ನಮ್ಮ ಮುಂದಗಡೆ நம்முடைய முன்பது ಯುದ್ಧ ಮಾಡುವಾಗ யுத்தம் செய்யும் போது ಕಾಣೋ ಮಂಡಲಗಳಲ್ಲಿ ಯುದ್ಧ ಮಾಡ್ತಾನೆ. கண்ணுக்கு தெரிகிற மண்டலத்திலே யுத்தம் செய்கிறார். ಆದ್ರೆ ಶತ್ರು, ஆனா சத்ரு, ದುರಾತ್ಮ, ಅಸುತಾವಿ, ಅಂಧಕಾರ ಶಕ್ತಿ, ಅಂಧಕಾರ ವಲ್ಲಮೆ, ಮಾಟ ಮಂತ್ರಗಳ ಶಕ್ತಿ, ಪಿಲ್ಲಿ ಶೂನ್ಯ ಕ್ರಿಯೆ, ಬೇರೆ ಎಲ್ಲ ಸೈತಾನನ ಶಕ್ತಿ, எல்லா சத்ருடைய சக்தி ಅದು ಕಾಣೋ ಮಂಡಲಗಳಲ್ಲಿ ಕ್ರಿಯೆ அது ಮಾಡಲ್ಲ. தெரிகிற மண்டலத்திலே கிரியை செய்யாது. ಅದು ಕಾಣದೇ ಇರೋ ಮಂಡಲಗಳಲ್ಲಿ ಕ್ರಿಯೆ காணாத ಮಾಡ್ತದೆ. இருக்கிற மண்டலத்துக்குள்ளே கிரியம் செய்யும். ಈ ಲೋಕದ ವೈದ್ಯರಿಗೆ, இந்த உலகத்தினுடைய வைத்தியர், ಈ ಲೋಕದಲ್ಲಿರುವಂತ ಎಲ್ಲ ಶಕ್ತಿಗಳಿಗೆ, இந்த உலகத்தில் இருக்கிற எல்லா சக்தி ಕಾಣೋ ಮಂಡಲಗಳಲ್ಲಿ, தெரிகிற மண்டலத்துக்குள்ள, ಕಾಣುವ ಮಂಡಲಗಳಲ್ಲಿ தெரிகிற மண்டலத்துக்குள்ள ಏನೋ ಸ್ವಲ್ಪ ಅದ್ಭುತಗಳು ಮಾಡಬಹುದು, ஏதோ கொஞ்சம் அற்புதம் செய்யலாம், ಏನೋ ಸ್ವಲ್ಪ ಬಿಡುಗಡೆ ಮಾಡಬಹುದು, ஏதோ கொஞ்சம் விடுதலை செய்யலாம். ಅದು ಹೊರತು அது விட்டா ಮಿಕ್ಕಿರೋ ಒಂದು ಮಂಡಲ ಇದೆಯಲ್ಲ, மீதி இருக்கிற மண்டலத்துக்குள்ள ಇನ್ನ ಒಂದು ಮಂಡಲ ಇದೆಯಲ್ಲ, இன்னும் ஒரு மண்டலம் ಅದು இருக்கிறது. ಕಾಣದೇ ಇರುವ ಮಂಡಲ. அது தெரியாத ಈ மண்டலம். ಮಂಡಲದಲ್ಲಿ இந்த மண்டலத்துக்குள்ள ಅದ್ಭುತ ನಡಿಬೇಕಾದ್ರೆ, அற்புதம் நடக்கணும், ಅತಿಶಯ ನಡಿಬೇಕಾದ್ರೆ, அதிசயம் நடக்கணும், ನಿನ್ನ ಜೀವನದಲ್ಲಿ உன்னுடைய வாழ்க்கையிலே ನೀನು நீ ಯೇಸುವಿನ இயேசுவின் ಮುಂದಗಡೆ முன்பது ನಿಲ್ಲಲೇಬೇಕು. நின்றே ஆகணும். ಯೇಸುವಿನ ಮುಂದಗಡೆ ನಿಲ್ಲಬೇಕು. இயேசுவினுடைய முன்பது நின்றே ஆகணும். ಯೇಸುವಿನ ಮುಂದಗಡೆ ನಿಲ್ಲಬೇಕು. நீ இயேசுவினுடைய முன்பது நிற்கணும். ನೀನು ಯೇಸುವಿನ ಮುಂದಗಡೆ ನಿಲ್ಲುವಾಗ நீ இயேசுவினுடைய முன்பது நிற்கும்போது ಅವನಿಂದ ಶಕ್ತಿ ಹೊರಡುತ್ತೆ, அவருக்குள்ளிருந்து ஒரு வல்லமை வெளிப்படுது, ಅವನಿಂದ ಮಹಿಮೆ ಹೊರಗಡೆ ಬರುತ್ತೆ. அவருக்குள்ளிருந்து ஒரு வல்லமை வெளிப்படுது. ಆ ಮಹಿಮೆ ಹೊರಗಡೆ ಬರುವಾಗ அந்த மகிமை வெளியில வரும்போது ನಿನಗೆ ಕಾಣದೇ ಇರುವ ಕೆಲವು ಮಂಡಲಗಳಿದೆಯಲ್ಲ, காணாத இருக்கிற அந்த மண்டலத்துக்குள்ள, ನಿನಗೆ ಕಾಣದೇ ಇರುವ ಮಂಡಲಗಳ ಒಳಗಡೆ காணாத இருக்கிற அந்த மண்டலத்துக்குள்ள ದೈವ ಶಕ್ತಿ ಒಳಗಡೆ ಹೋಗುತ್ತೆ. தெய்வ வல்லமை உள்ள போகும். ದೈವ ಶಕ್ತಿ ಒಳಗಡೆ ಹೋಗುವಾಗ வல்லமை உள்ள போகும். ನಿನಗೆ ಕಾಣದೇ ಇರುವ ರೀತಿಯಲ್ಲಿ உனக்கு காணாதபடி ಅಲ್ಲಿ ಅದ್ಭುತಗಳು அங்க ನಡೆಯುತ್ತವೆ, அற்புதங்கள் நடக்கும், ಅಲ್ಲಿ ಅತಿಶಯಗಳು ನಡೆಯುತ್ತದೆ. அங்க அதிசயங்கள் ಆ நடக்கும். ಮಂಡಲದಲ್ಲಿ அந்த மண்டலத்துக்குள்ள ಅದ್ಭುತ ನಡಿಬೇಕಾದ್ರೆ அற்புதம் நடக்கணும். ₹1 ಖರ್ಚಿಲ್ಲ, ₹1 ಖರ್ಚಿಲ್ಲ, ₹1 ಖರ್ಚಿಲ್ಲ. ₹1 செலவு பண்ண ಅದು வேண்டாம். ಫ್ರೀ, அது ஃப்ரீ, ಅದು ಫ್ರೀ, அது ஃப்ரீ, ಅದು ಫ್ರೀ. அது ஃப்ரீ. ಈಕೆ ಕಾಣೋ ಮಂಡಲಗಳಲ್ಲಿ இவருக்கு காணுகிற மண்டலத்துல ಕೂಡ ಹಂಗೆ ಅಲ್ವಾ, நாங்க கூட அப்படிதானே. ಸ್ಟಾರ್ಟಿಂಗ್ ಅಲ್ಲಿ ஸ்டார்டிங்ல ஆரம்பத்துல ಜ್ವರ ಬಂತು, ಜ್ವರ வந்துச்சு, ತಲೆನೋವು ಬಂತು, தலைவலி வந்துச்சு, ಹೊಟ್ಟೆ ಬಂತು, வயிறு நோவு வந்துச்சு, ಸೊಂಟ ನೋವು ಬಂತು, இடுப்பு வலி வந்துச்சு, ಏನೇನೋ ನೋವು ಬಂತು, ஏதேதோ வலி வந்துச்சு, ಎಲ್ಲ ಖಾಲಿ ಆಗ್ತದೆ. பணம் எல்லாம் செலவாயிடுச்சு, ತುಂಬಾ ದುಡಿತಾ ಇದೀವಿ, ரொம்ப சம்பாதிக்கிறோம், ತುಂಬಾ ದುಡಿತಾ ಇದೀವಿ, ரொம்ப சம்பாதிக்கிறோம், ₹1 ನಿಲ್ತಾ ಇಲ್ಲ, ₹1 நில்லுல, ಮನೇಲಿ ಸಮಾಧಾನ ಇಲ್ಲ, வீட்டுல சமாதானம் ಯಾವಾಗೂ இல்ல, ಜಗಳ, எப்போது சண்டை, ಏನ್ ಮಾಡ್ರು ಆಗ್ತಲ್ಲ, என்ன பண்ணாலும் முடியல. ಅಲ್ಲೋದೆ அங்க போனேன், 2 ಮೇಕೆ, 2 ஆடுங்க, ಅಲ್ಲೋದೆ அங்க போனேன், 3 ಕೋಳಿ, 3 கோழிங்க, ಅಲ್ಲೋದೆ அங்க போனேன், 3 ಕೋಟ್ರು, 3 கோட்டு, ಎಲ್ಲ ಮಾಡಿದೆ, எல்லாம் பண்ணேன், ದುಡ್ಡೆಲ್ಲ ಖರ್ಚು ಮಾಡಿದೆ. பணம் எல்லாம் ಓ செலவழிச்சேன். ಲಾಸ್ಟಿಗೆ ವೈದ್ಯನ ಹೇಳ್ದ, ஓ லாஸ்ட்ல அந்த டாக்டர் சொன்னாங்க, ಒಂದು அந்த ಚಾವಿ, பூஜாரி சொன்னாங்க, ಇದು ಇದರಿಂದ ಅಲ್ಲ, இதனால அல்ல, ಇದು ಡಾಕ್ಟರ್ ಇಂದ. இது டாக்டர் மேல. ಡಾಕ್ಟರ್ ಹತ್ರ ಹೋದ್ರು, டாக்டர் கிட்ட ಆ போனோம், ಸ್ಕ್ಯಾನಿಂಗ್, அங்க ஸ்கேனிங், ಈ ಸ್ಕ್ಯಾನಿಂಗ್, இந்த ஸ்கேனிங், ಇನ್ನೊಂದು ಸ್ಕ್ಯಾನಿಂಗ್, இன்னொரு ஸ்கேனிங், ಎಲ್ಲ ಸ್ಕ್ಯಾನಿಂಗ್, எல்லா ஸ்கேனிங், ಔಷಧಿ, மெடிசன், ಓ ಎಲ್ಲ ಕಾಸ್ಟ್ಲಿ. எல்லா காஸ்ட்லி, ತಿನ್ನೋದಕ್ಕೆ ಕಳಿ ಇಲ್ಲ, சாப்பிடுறதுக்கு களி இல்ல, ಫುಲ್ ಔಷಧಿ, எல்லா மருந்து தான், ಎಲ್ಲ ದುಡ್ಡು ಹೋಯ್ತು, எல்லா பணம் செலவாயிடுச்சு, ಆದ್ರೂ ವಾಸಿ ಆಗ್ತಾ ಇಲ್ಲ. ஆனாலும் நல்லா ஆகல. ನಾವು ಕೂಡ ಹಂಗೆ ಅಲ್ವಾ, நாம கூட அப்படிதானே, ಮಾಡಿದ್ದು செய்ததே செஞ்சது. ಆದ್ರೆ ಅಪ್ಪ ಹೇಳ್ತಾ ಇದಾರ, ஆனா அப்பா சொல்லி நிற்கிறாங்க, ಅಪ್ಪ ಹೇಳ್ತಾ ಇದಾರ, அப்பா சொல்லி நிற்கிறாங்க, ಇವತ್ತು இன்னைக்கு ಕಾಣದೇ ಇರುವಂತ காணாத இருக்கு, ಕಾಣದೇ ಇರುವಂತ காணாத ಈ இருக்கு ಮಂಡಲದ ಒಳಗಡೆ ನನ್ನ ಶಕ್ತಿಯನ್ನು, ನನ್ನ ಮಹಿಮೆಯನ್ನು ನಾನು ಕಾಣಿಸುವನಾಗಿದ್ದೇನೆ. ರಾಬಾಬಾಬಾ ಶಬದಡಗದಬ. ஆமென். இவங்க அப்பா அம்மா எங்க போனாங்களோ தெரியல. ಎಲ್ಲ ಹೋಗಿದ್ದಾರೆ ನೋಡಿ, ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ದುಡ್ಡು ಖರ್ಚು ಮಾಡೋಕ್ಕೆ. ನೋಡಿ ದೇವ್ರ ವಾಕ್ಯ ಸುಳ್ಳು ಆಗಲ್ಲ ರೀ. ಹಲ್ಲೆಲೂಯಾ. ஹalleluya. ಈಗ ಇವ್ರ ಅಮ್ಮ ಅವಾಗ ಪ್ರೇಯರ್ ಮಾಡಿಸ್ತಾನೆ இப்போ இவங்க அம்மா அப்பப்ப ஜெபம் பண்ணினே இருப்பாங்க. ಏನಂತ ಹೇಳಿದ್ರೆ ಮೂಗ್ನಲ್ಲಿ ಸರಿಗೆ ಏನ್
ಉಸಿರಾಡಕ್ಕಾಗಲ್ಲ. ಮೂಗ್ನಲ್ಲಿ ಉಸಿರಾಡಕ್ಕಾಗಲ್ಲ. மூக்குல மூச்சு விட முடியல. ಮೂಕ್ಲ ಮೂಕು ಅಲ್ಲೆಲ್ಲೂಯ. ಮೂಗು ಮೂಗ್ನಲ್ಲಿ ಸರಿ ಉಸಿರಾಡಕ್ಕಾಗಲ್ಲ. மூச்சு விட முடியல. ಒಂದು ಪ್ರಾಬ್ಲಮ್, ஒரு ஒரு ಸಮಸ್ಯೆ, ஒரு பிரச்சனை, ஒரு பிரச்சனை. அல்லேலூயா. ஹalleluya. ரொம்ப பெரிய பிரச்சனை மாதிரி தோணுது. இது ஒரு பிரச்சனை. ஒரு பிரச்சனை. ಇನ್ನೊಂದು ಸಮಸ್ಯೆ ಇದೆ. இன்னும் ஒரு பிரச்சனை இருக்கு. ಎದೆ, ஹார்ட்ல, இதயத்துல ನೋವು ನೋವು ಎದೆ ನೋವು. இதய Hallelujah. வலிக்கும். ಒಂದೇ ಸಮಸ್ಯೆ ಉಸಿರಾಡಕ್ಕಾಗಲ್ಲ. ஒரு பிரச்சனை மூச்சு விட முடியல. ಅವ್ರ ಹಾಸ್ಪಿಟ್ಲಿಗೆ ತೋರಿಸಲ್ಲಪ್ಪ. ಹಾಸ್ಪಿಟಲ್ಗೆ ಎಲ್ಲ ಹಾಸ್ಪಿಟ್ಲಿಗೆಲ್ಲ ಕಾಮ್ಸಿಂಗ್ಲ ತೋರಿಸಿದ್ರಾ? 18 ಇಯರ್ಸ್ ಆದ್ಮೇಲೆ ಬನ್ನಿ ಅಂತ ಹೇಳಿದ್ರು. 18 ಇಯರ್ಸ್ 18 ವರ್ಷ ಆದ್ಮೇಲೆ ಬೆಳ್ರಿ ಒಂದೇ ಸಲ ಬೊಕ್ಕಿ ಕಿತ್ಕೊಳ್ಳೋಣ ಅಂತ ಕಳ್ಸಿದ್ದಾರೆ. 18 வருஷம் ஆயிட்ட பேருக்கு வாங்கன்னு சொல்லிருக்காங்க. அல்லேலூயா. ஹalleluya. ನೀನ್ ನಂಬುದ್ರೆ, நீ நம்புனா, ನೀನ್ ನಂಬುದ್ರೆ நீ நம்புனா ನಿನಗೆ ಕಾಣದೇ ಒಂದು ಮಂಡಲ ಇದೆ. உனக்கு காணாத ஒரு மண்டலம் ಆ இருக்கு. ಮಂಡಲದ ಒಳಗಡೆ ದೈವ அந்த ಶಕ್ತಿ ಇವತ್ತು ಬರುತ್ತೆ. மண்டலத்துக்குள்ள தேவ வல்லமை வெளிப்படுது. ದೈವ ಶಕ್ತಿ ಇವತ್ತು ಆ ಮಂಡಲದ ಒಳಗಡೆ ಬರುತ್ತೆ. தேவனுடைய வல்லமை அந்த மண்டலத்துக்குள்ள வருது. ಎಷ್ಟು ವರ್ಷ ಈಗ ನಿನಗೆ? எத்தனை வருஷம் உனக்கு? ಇನ್ನೊಂದು ವರ್ಷ ಇದೆಯಾ? 18 ವರ್ಷ ಆದ್ಮೇಲೆ ನೀನ್ ನಂಬುದ್ರೆ நீ நம்பினா ಈ ಮೂಗಿನಲ್ಲಿರುವಂತ ಸಮಸ್ಯೆ, அந்த மூக்குல இருக்கிற ಈ பிரச்சனை, ಈ ಎದೆ ನೋವಿರುವಂತ ಸಮಸ್ಯೆ இதயத்துல இருக்கிற அந்த பிரச்சனை ಈಗ ಕ್ಲಿಯರ್ ಆಗ್ತದೆ. இப்போதே கிளியர் ஆகும். ಈಗ ಕ್ಲಿಯರ್ ಆಗುತ್ತೆ. இப்போ நல்லா ஆயிடும். ನಂಬ್ತೀಯಾ? நம்புறியா? ಇಲ್ಲಿ ನಂಬ್ತೀನಿ ಅಂತ ಹೇಳ್ತೀನಿ, ನೆಕ್ಸ್ಟ್ ವಾರ ಕಾಟ ಮಾಡ್ತೀನಿ. ಇಲ್ಲ, ಕಣ್ಮುಚ್ಕೊ. ಎಷ್ಟು ಜನ ನಂಬ್ತೀರಾ ನಮ್ ದೇವರ ಶಕ್ತಿ? எத்தனை பேர் நம்புறீங்கோ என்னுடைய தேவனுடைய வல்லமை ಆ ಸ್ತ್ರೀಗೆ ಪ್ರಕಟವಾಗಿದೆ அந்த ಶಕ್ತಿ. ஸ்திரீக்கு வெளிப்பட்ட அந்த வல்லமை, ಅದೇ ಶಕ್ತಿ, அதே வல்லமை, ಅದೇ ಮಹಿಮೆ அதே மகிமை ಇವತ್ತು இன்னைக்கு ಈಗ இப்போ ಈ ಮಗನಿಗಾಗಿ இந்த மகனுக்காக ಪ್ರಕಟ ಆಗುತ್ತೆ. வெளிப்பட போகுது. ಆರ್ ಯು ಬಿಲೀವ್? நீங்க நம்புறீங்களா? ನೀವು ನಂಬ್ತೀರಾ? நீங்க ನಂಬೋರ್ ಪ್ರಾರ್ಥನೆ ಮಾಡ್ರಿ. நம்புறவங்க ஜபிங்கோ. ಯಾರಿಗೆ ಏನೇ ರೋಗ ಇರಲಿ, யாருக்கு என்ன ಸಮಸ್ಯೆ வியாதி இருந்தாலும் ಇವತ್ತು ಬಿಡುಗಡೆ. இன்னைக்கு விடுதலை. ನನ್ನ ಯೇಸು ಮುಡ್ತಾರೆ. என் இயேசு தொடுறாங்க. ಸರಿ, ಈ ಮಗನಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. சரி, இந்த மகனுக்காக நம்ம ஜபிக்கலாம். ಈಗ ಈ ಮಗನಿಗಾಗಿ ಪ್ರಾರ್ಥನೆ இப்போ ಮಾಡುವಾಗ இந்த மகனுக்காக ஜபிக்கலாம். ದೇವರ ಶಕ್ತಿ, தேவனுடைய வல்லமை, ದೇವರ ಶಕ್ತಿ, தேவனுடைய வல்லமை ಒಂದು ಮಂಡಲ ಇದೆಯಲ್ಲ, ಆ ಮಂಡಲದ ಒಳಗಡೆ ಇಳಿತದೆ. ಇವಾಗ ಆ ಮಂಡಲದ ಒಳಗಡೆ ಇಳಿಯುವಾಗ ಆ ಕಟ್ಟು ಒಡೆಯಲ್ಪಟ್ಟಿರ್ತದೆ. ಎದೆನಲ್ಲಿರುವ ಕಟ್ಟು ಒಡೆಯಲ್ಪಟ್ಟಿರ್ತದೆ. ಇನ್ನ 1 ವರ್ಷ ಅವಶ್ಯಕತೆ ಇಲ್ಲ, 18 ವರ್ಷ ಅವಶ್ಯಕತೆ ಇಲ್ಲ. ಸಮಯ ಬಂದಾಯ್ತು, ಶಕ್ತಿ ಪ್ರಕಟ ಆಗುತ್ತೆ. ಇವತ್ತು ಆ ಶಕ್ತಿ ನಿನ್ನ ಬಿಡಿಸುತ್ತೆ. ಯೇಸುವಿನ ನಾಮದಲ್ಲಿ ಈ ಮಗನಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಈ ಮಗನಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಈ ಮಗನಿಗಾಗಿ ನಾನು ಪ್ರಾರ್ಥನೆ ಮಾಡುವಾಗ ಆ ಮೂಗಲ್ಲಿರುವಂಥ ಸಮಸ್ಯೆ, ಆ ಎದೆಯಲ್ಲಿರುವಂಥ ಸಮಸ್ಯೆ ಇವತ್ತು ಕ್ಲಿಯರ್ ಆಗಬೇಕು ದೇವರೇ. ಕ್ಲಿಯರ್ ಆಗ್ತಾ ಇದೆ, ಕ್ಲಿಯರ್ ಆಗ್ತಾ ಇದೆ. ನಿನ್ನ ಮಂಡಲದ ಒಳಗಡೆ ಒಂದು ಶಕ್ತಿ ಇಳಿದು ಬರ್ತಾ ಇದೆ, ಒಂದು ಮಹಿಮೆ ಇಳಿದು ಬರ್ತಾ ಇದೆ. ನಿನ್ನ ಕೈಯಲ್ಲಿ ನಿಲ್ಲಕ್ಕಾಗ್ತಾ ಇಲ್ಲ, ನಿನ್ನ ಕೈಯಲ್ಲಿ ನಿಲ್ಲಕ್ಕಾಗ್ತಾ ಇಲ್ಲ. ಆ ದೈವ ಶಕ್ತಿ ನಾನು ಯೇಸುವಿನ ನಾಮದಲ್ಲಿ ಈ ಮಗನ ಮೇಲೆ ಕಟ್ಟಲೆ ಕೊಡ್ತಾ ಇದ್ದಾನೆ. ಇಳಿಲಿ ಮಗನ ಮೇಲೆ. ಎಸ್, ಜೀಸಸ್ 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 ಜೀಸಸ್. ಯೇಸುವಿನ ನಾಮದಲ್ಲಿ ಆ ಕಾಣದಿರುವ ಮಂಡಲಗಳಲ್ಲಿ ಪರಿಶುದ್ಧಾತ್ಮನ ಕ್ರಿಯೆ ನಡೀಲಿ, ದೇವರ ವಚನದ ಕ್ರಿಯೆ ನಡೀಲಿ, ದೇವರ ಶಕ್ತಿ ಇಡೀಲಿ. ಈ ಸ್ಪಿರಿಟ್, ಈ ದುರಾತ್ಮ, ಈ 2 ಮಂಡಲಗಳನ್ನು, ಎದೆಯ ಮಂಡಲ, ಮೂಗಿನ ಮಂಡಲವನ್ನು ಬಿಟ್ಟು ಯೇಸುವಿನ ನಾಮದಲ್ಲಿ ಆಚೆ ಕಡೆ ಹೋಗ್ಬೇಕು. ಆ ಸ್ಪಿರಿಟ್ ಈಚೆ ಕಡೆ ಬರಲಿ, ಈಚೆ ಕಡೆ ಬರಲಿ. ಆ 2 ಮಂಡಲಗಳ ಒಳಗಡೆ ಅಭಿಷಕ್ತನಾಗಿರುವ ನಾನು ಯೇಸುವಿನ ನಾಮದಲ್ಲಿ ಕಾಲಿಟ್ಟು ಪ್ರವೇಶ ಮಾಡಿದ್ದೇನೆ. ಈಗ ಆ ಮೂಗಲ್ಲಿರುವ ಸಮಸ್ಯೆ, ಎದೆಯಿರುವಂಥ ಸಮಸ್ಯೆ, ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ನಾನು ಕ್ಯಾನ್ಸಲ್ ಮಾಡಿದ್ದೇನೆ. ನಾನು ಕ್ಯಾನ್ಸಲ್ ಮಾಡಿದ್ದೇನೆ. ಪರಿಪೂರ್ಣವಾಗಿ ನಾನು ಕ್ಯಾನ್ಸಲ್ ಮಾಡಿದ್ದೇನೆ.
ಮೊತ್ತ ಬಿಡುಗಡೆ. ಮೊತ್ತ ಕಟ್ಟು ಹೊಡೆಯಲ್ಪಡಲು ಯೇಸುವಿನ ನಾಮದಲ್ಲಿ ಎಲ್ಲ ಫ್ರೀ ಆಗಲಿ, ಫ್ರೀ ಆಗಲಿ, ಫ್ರೀ ಆಗಲಿ, ಫ್ರೀ ಆಗಲಿ, ಫ್ರೀ ಆಗಲಿ. ಆ ಕಟ್ಟೆಲ್ಲ ಹೊಡೆದು ಹಾಕಿದ್ದಾನೆ, ಮೊತ್ತ ಫ್ರೀ ಆಗಲಿ ಯೇಸುವಿನ ನಾಮದಲ್ಲಿ ತಂದೆ. ಬಿಡುಗಡೆ ಆಯ್ತು. ಚೆಕ್ ಮಾಡು, ಪ್ರೇಯರ್ ಮುಗಿಯೋಷ್ಟ್ರೊಳಗಡೆ ಸಾಕ್ಷಿ ಹೇಳು. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Hallelujah. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, Praise the Lord. ಪ್ರೈಸ್ ದಿ ಲಾರ್ಡ್. Praise the Lord. ಹಲ್ಲೆಲೂಯಾ. Hallelujah. ನನಗೂ ಬಿಡುಗಡೆ ಆಗ್ಬೇಕು, எனக்கு விடுதலை ನನಗೂ வேணும். ಅದ್ಭುತ ನಡಿಬೇಕು. எனக்கு அற்புதம் நடக்கணும். ಪ್ರಾರ್ಥನೆ ಒಂದು ಕೂತ್ಕೋ, ஜெபத்தோடு உட்காரணும். ಪ್ರಾರ್ಥನೆ ಒಂದು ಕೂತ್ಕೋ. ஜெபத்தோடு ದೈವ உட்காரணும். ಶಕ್ತಿ ನಿನಗಾಗಿ தேவ ಪ್ರಕಟವಾಗಲಿ, வல்லமை உனக்காக வெளிப்படுது. ದೈವ ಕಾರ ನಿನಗಾಗಿ ಪ್ರಕಟವಾಗಲಿ, தேவனுடைய கரம் உனக்காக ದೈವ இறங்குது. ಕೃಪೆ ನಿನಗಾಗಿ ಪ್ರಕಟವಾಗಲಿ. தேவ வல்லமை உனக்காக ಹೋ. இறங்குது. ಅದು ಏನೇ அது ಸಮಸ್ಯೆಗಳಾಗಿರಲಿ, என்ன ப்ராப்ளம் ಇವತ್ತು ಬಿಡುಗಡೆ, இன்னைக்கு விடுதலை, ಇವತ್ತು ಬಿಡುಗಡೆ. இன்னைக்கு விடுதலை. ಈಗ ಈ ಸ್ತ್ರೀ ಹತ್ರ ಬರೋಣ. இப்போ இந்த ஸ்திரீ கிட்ட வரலாம். ಈ ಸ್ತ್ರೀ இந்த சகோதரி 12 ವರ್ಷಗಳಿಂದ 12 வருஷத்திலிருந்து 12 ವರ್ಷಗಳಿಂದ 12 வருஷத்திலிருந்து ಪಡಬಾರ್ದ ಕಷ್ಟಗಳನ್ನು ಪಡ್ತಾ படாத பாடுகளை பட்டு ಇರೋ ಬರದನ್ನೆಲ್ಲ ಖಾಲಿ ಮಾಡಿಕೊಂಡು, இருந்ததெல்லாம் எழுந்து ಇರೋ ರೋಗ ಹೆಚ್ಚು ಮಾಡಿಕೊಂಡು, இருந்த வியாதி பெரிதாக்கி கொண்டு ಇಲ್ಲಿ ಅನೇಕ ಜನರು இங்க அநேக பேரு ದೇವರಾತ್ಮ ಮಾತಾಡ್ತಾ ಇದಾರೆ. தேவனுடைய ஆவியானவர் ಕೆಲವು ಸಮಸ್ಯೆಗಳು ನಿಮ್ಮ பேசினாங்க. ಜೀವನದಲ್ಲಿ ಬಂತು, சில பிரச்சனை உங்க வாழ்க்கையில வந்துச்சு, ಕೆಲವು ಸಮಸ್ಯೆಗಳು ನಿಮಗೆ ಬಂತು, சில பிரச்சனைங்க உங்க வாழ்க்கையில வந்துச்சு. ನೀವ್ ಏನೇನೋ ಪ್ರಯತ್ನ ಪಟ್ರಿ. நீ என்னென்னவோ செய்த, ಕ್ಲೀನ್ ಆಗಿ ಕೇಳಿಸ್ಕೊಳ್ರಿ. கிளீனா கேட்டுக்கோங்க. ದೇವರಾತ್ಮ ಮಾತಾಡುವಾಗ, தேவ ஆவி பேசும்போது, ದೇವರ ಆಲೋಚನೆ ಬರುವಾಗ தேவனுடைய ஆலோசனை வரும்போது ಬಿಡಬೇಡ್ರಿ, விட்டு விடாதீங்க, ಬಿಡಬೇಡ್ರಿ. விட்டு விடாதீங்க. ಇದು ದೇವರು ಮಾತಾಡ್ತಾ ಇದಾರೆ. இதோ கர்த்தர் ಇಲ್ಲಿ ಕೆಲವು ಜನರು பேசிக்கொண்டிருக்கிறார். ಇದ್ದೀರಿ, இங்க சில பேர் இருக்கிறீங்க. ಕೆಲವು ಸಮಸ್ಯೆಗಳು ಬರುವಾಗ சில பிரச்சனைகள் வரும்போது ನೀವು ಏನೇನೋ ಮಾಡಿದ್ರಿ, நீங்க எதேதோ பண்ணீங்க, ಏನೇನೋ ಪ್ರಯತ್ನ ಪಟ್ರಿ, எதேதோ பண்ணீங்க, ನೀವ್ ನೆನೆಸಿದ್ರಿ, நீங்க நினைச்சீங்க, ಇದು ಮಾಡ್ಬಿಟ್ರೆ, இப்படி செய்தா ಆಗ್ಬಿಟ್ರೆ இது பண்ணிட்டா ಇದು ಕಡಿಮೆ ಆಗ್ಬಿಡುತ್ತೆ ಅಂತ. இது கம்மி ஆயிடுது. ನೀವ್ ಏನೆಲ್ಲ ಮಾಡಿದ್ರು ಕೂಡ நீங்க என்ன எல்லாம் பண்ணாலும் ಕೆಲವು ಸಮಸ್ಯೆಗಳು சில பிரச்சனைங்க ಅಧಿಕವಾಗಿ ಹೋಗ್ತಾ ಇದೆ, அதிகமாயிடுச்சு, ಅಧಿಕವಾಗಿ ಹೋಗ್ತಾ ಇದೆ, அதிகரிச்சிச்சு, ಅಧಿಕವಾಗಿ ಹೋಗ್ತಾ ಇದೆ. அதிகரிச்சிச்சு. ಇದಕ್ಕೆ ಎಲ್ಲಿಂದಲೂ ಬಿಡುಗಡೆ ಇಲ್ಲ. இதுக்கு எங்க இருந்து விடுதலை இல்ல. ಈ ಅಧಿಕವಾಗಿ ಮಾರ್ಪಡ್ತಾ இது ಇರುವಂತ, அதிகமாய் ಇದು ஆயிக்கொண்டிருக்கிற, ಅಧಿಕವಾಗಿ ಬೆಳಕೊಂಡು ಬರ್ತಾ இது ಇರುವಂತ பெரிதாய் விழுந்து ಈ நிற்குது. ಸಮಸ್ಯೆಗೆ, இந்த பிரச்சனைக்கு ಇದಕ್ಕೆ ಮುಲಾಮು இதுக்கு மருந்து ಯೇಸುವಿನ ಶಕ್ತಿ, இயேசுவுடைய வல்லமை, ಯೇಸುವಿನ ಬಲ, இயேசுவினுடைய பலன், ಯೇಸುವಿನ ಶಕ್ತಿ இயேசுவினுடைய சக்தி ಇವತ್ತು இன்னைக்கு ಅದನ್ನ அது ದೇವರು ಅಡಗಿಸ್ತಾರೆ. இன்னைக்கு கர்த்தர் ಕರ್ತರ್ಕರು ಎನ್ ಮೇಲಿಂಗ. ಹಲ್ಲೆಲೂಯಾ, அல்லேலூயா, ಪ್ರೈಸ್ ದಿ ಲಾರ್ಡ್. அல்லேலூயா. ಪ್ರಾರ್ಥನೆ ಮಾಡ್ರಿ, ನಮ್ಮ ಜೊತೆಗೆ ಬರ್ಲಿ ಅವರು. ದೇವರಾತ್ಮ ಬಲವಾಗಿ ನಡೆಸ್ತಾ ಇದ್ದಾರೆ, ஆமென். ತಡೆ ಆಗ್ಬಾರ್ದು. ಹಲ್ಲೆಲೂಯಾ, அல்லேலூயா, ಹಲ್ಲೆಲೂಯಾ. அல்லேலூயா. ದೇವ್ರು ಮಾತಾಡ್ತಾ ಇದ್ದಾರೆ. கர்த்தர் பேசி நிற்கிறாங்கோ. ದೇವರು ಶಿಷ್ಯರು ಒಟ್ಟಿಗೆ ದೋಣಿಯಲ್ಲಿ ಹೋಗುವಾಗ தேவனும் அவருடைய சீஷர்கள் கூட போகும்போது ಇದ್ದಕ್ಕಿದ್ದ ಹಾಗೆ அப்படியே இருந்தபடியே ಅಪ್ಪಡಿಯೇ ಇಪ್ಪಿಡಿಯೇ ಹಲ್ಲೆಲೂಯಾ. அல்லேலூயா. ತಮಿಳ್ ಚೆನ್ನಾಗಿ ಬರುತ್ತಲ್ಲ, ಹೌದಾ? ಯೇಸುವಿನ ನಾಮದಲ್ಲಿ ಎಲ್ಲ ಸರಿ ಹೋಗ್ಲಿ ಇವತ್ತು. ಹಲ್ಲೆಲೂಯಾ. ಯೇಸು இயேசு ಶಿಷ್ಯರು சீஷருங்க ದೋಣಿಯಲ್ಲಿದ್ದಾರೆ, தோணிக்குள்ள இருக்கிறாங்க, ದೋಣಿಯಲ್ಲಿದ್ದಾರೆ. தோணிக்குள்ள இருக்கிறாங்க. ಆದ್ರೆ ஆனா ಯೇಸು ಮಾತ್ರ இயேசு மட்டும் ದೋಣಿಯ ಹಿಂದೆಗಡೆ ಇದ್ದಾರೆ, தோணி பின்பகது இருக்கிறாங்க, ದೋಣಿಯ ಹಿಂದೆಗಡೆ ಇದ್ದಾರೆ. படகு பின்னாடி இருக்கிறாங்க, ಅವ್ರು ಮಲ್ಕೊಂಡಿದ್ದಾರೆ, அவங்க படுத்துன்னு இருக்கிறாங்க, ದೋಣಿಯ ಒಳಗಡೆನೆ ಇದ್ದಾರೆ. அவங்க படகுக்குள்ள இருக்கிறாங்க. ಯೇಸು ನಿಮ್ಮ ಜೀವಿತದಲ್ಲ ಇದ್ದಾರೆ, இயேசு உங்க வாழ்க்கையில இருக்கிறாங்க. ಆದ್ರೆ ನಿನ್ನ ಜೀವಿತ ஆனா உன்னுடைய வாழ்க்கை ಯೇಸುವನ್ನ ಮಲಗಿಸಿದೆ. இயேசுவை படுத்து வைத்திருக்கு. ದೇವರ ಆತ್ಮನು ಮಾತಾಡ್ತಾ ಇರೋ தேவ ಶಬ್ದ ஆவி ಇದು. பேசிக் கொண்டிருக்கிற சத்தம் இது. ಆವಿಯಾನವರು பேசுகிறார். ஆவியானவர் பேசி நிற்கிறாங்க. ನಿನ್ನ ಜೀವಿತ, உன்னுடைய ನಿನ್ನ வாழ்க்கை, ನಡವಳಿಕೆ, உன்னுடைய ನಿನ್ನ நடத்தை, ತೀರ್ಮಾನ, உன்னுடைய ನಿನ್ನ தீர்மானம், ಕಾರ್ಯಗಳು, உன்னுடைய ನಿನ್ನ காரியங்கள், ಜೀವಿತದಲ್ಲಿ உன்னுடைய வாழ்க்கை, ಯೇಸು இயேசு ಮಲಗಿದ್ದಾರೆ. தூங்கி ಇವತ್ತು நிற்கிறாங்க. ಎಬ್ಬಿಸಲ್ಪಡಲಿ. இன்னைக்கு எழும்பணும். ಒದಗ ಬಿಡುಗಡೆ. நீங்க பெற்றுக்கொள்ளுங்க விடுதலை. ತಟ್ಟು ಯೇಸುವನ್ನು, தட்டி எழுப்புங்க இயேசுவே. ತಟ್ಟು ಯೇಸುವನ್ನು. தட்டுங்க இயேசுவே. ರಾಬಾ ಬಾಬಾ ಬಾ ಶಬಾ ರೀಕಾ ಬಾದ ಡಗದಬೋ.
ஹalleluya. ஹalleluya. இயேசு இயேசு தோணியிலிದ್ದಾರೆ, படகுக்குள்ள இருக்காங்க. ಶಿಷ್ಯರು ಶಿಷ್ಯರುங்க தோணி ಒಳಗಡೆ ಇದ್ದಾರೆ, படகுல இருக்காங்க. ಆದ್ರೆ ಯೇಸು ஆனா இயேசு ಹಿಂದಗಡೆ ಹೋಗಿ ಮಲ್ಕೊಂಡಿದ್ದಾನೆ. பின்னாடி போய் தூங்கி நிற்கிறாங்க. ಶಿಷ್ಯರು ಮಾತ್ರ ಶಿಷ್ಯರುங்க மட்டும் ಎದ್ದಿದ್ದಾರೆ, எழுந்திருக்காங்க. தோணಿ ನಡೆಸ್ತಾ ಇದ್ದಾರೆ. அந்த படகு நடத்தி நிற்கிறாங்க. ಇದ್ದಕ್ಕಿದ್ದ ಹಾಗೆ இருந்தபடி ಸಮಸ್ಯೆಗಳು ಎದ್ದೇಳ್ತಾ ಇದೆ, பிரச்சனைங்க எழும்பி நிற்குது. ಬಿರುಗಾಳಿ ಎದ್ದೇಳ್ತಾ ಇದೆ, காற்று எழும்பி நிற்குது. ನೀರಿನ ಅಲೆ ಎದ್ದೇಳ್ತಾ ಇದೆ. தண்ணீர் அலை எழுந்து நிற்கு. ಇವರು ಏನೇನೋ ಮಾಡಿದ್ರು, இவங்க என்னென்னவோ பண்ணாங்க. ಇವರು ಏನೇನೋ ಮಾಡಿದ್ರು, இவங்க எதேதோ ಅದು பண்ணாங்க. ಕಡಿಮೆ ಆಗಿಲ್ಲ, அது கம்மி பண்ண ಅದು முடியல. ಕಡಿಮೆ ಆಗಿಲ್ಲ. அது கம்மி ஆல. ಇವರು ಏನ್ ಮಾಡ್ಬೇಕು இவங்க என்ன பண்ணணுமோ ಅದೆಲ್ಲ ಮಾಡಾಯ್ತು, அது எல்லாம் பண்ணி முடிஞ்சிச்சு. ಕಡಿಮೆ ಆಗಿಲ್ಲ, கம்மி ஆகல. ಅದು ಜಾಸ್ತಿ, அது ಜಾಸ್ತಿ ಅದು ಆಯ್ತು. ಜಾಸ್ತಿ, அது அதிகரிச்சு. ಅದು ಜಾಸ್ತಿ, அது அதிகரிச்சு. ಅದು ಕಡಿಮೆ ಆಗಬೇಕಾದ್ರೆ, அது கம்மಿ ಅದು ஆகணும். ಅಡಗಬೇಕಾದ್ರೆ, அது அடுக்கணும். ಅದು ಅಳಿಯಲ್ಪಡಬೇಕಾದ್ರೆ, அது அழிஞ்சு ನಿನ್ನ போனா ಜೀವನದಲ್ಲಿ, உன்னுடைய வாழ்க்கையில, ನಿನ್ನ ಬದುಕಲ್ಲಿ உன்னுடைய வாழ்க்கையில ಮಲಗಿರುವಂತ ಯೇಸು தூங்கி இருக்கிற இயேசு ಎಬ್ಬಿಸು, எழும்பணும். ಎಬ್ಬಿಸು. எழுப்பு. ಸ್ತೋತ್ರ ಸ್ತೋತ್ರ. ನಿನ್ನ ನಡವಳಿಕೆ, உன்னுடைய நடத்தை, ನಿನ್ನ ಸ್ವಭಾವ, உன்னுடைய சுபாவம், ನಿನ್ನ ಚಿಂತೆ, உன்னுடைய சிந்தைகள், ನೀನು ಒಂದೊಂದು ಮಾಡೋ நீ ಕಾರ್ಯಗಳು செய்யற ஒவ்வொரு காரியங்கள் ಯೇಸುವಿಗೆ ಇಷ್ಟ ಇಲ್ಲ, இயேசுவுக்கு பிடிக்கல. ಯೇಸುವಿಗೆ ಇಷ್ಟ ಇಲ್ಲ. இயேசுவுக்கு பிடிக்கல. ಅದಕ್ಕೋಸ್ಕರವಾಗಿ அதுக்காக தான் ನಿನ್ನ ಜೀವನದಲ್ಲಿ உன்னுடைய வாழ்க்கையில ಅವನು ಮೌನವಾಗಿದ್ದಾನೆ, அவங்க சும்மா இருக்கிறாங்க. ಅವನು ಮೌನವಾಗಿದ್ದಾನೆ. அவங்க அமைதியா ದೇವರ இருக்கிறாங்க. ವಾಕ್ಯ ಹೇಳುತ್ತೆ, தேவ வசனம் சொல்லுது, ಇವತ್ತು ನಿನ್ನ ಮಧ್ಯದಲ್ಲಿ, இன்னைக்கு உன்னுடைய நடுவில, ಇವತ್ತು ನಿನ್ನ ಮಧ್ಯದಲ್ಲಿ இன்னைக்கு உன்னுடைய நடுவில ಒಂದು ಶುದ್ಧೀಕರಣ ಉಂಟು ಮಾಡು. ஒரு சுத்திகரிப்பு ಇವತ್ತು ನಿನ್ನ உண்டாகட்டும். ಮಧ್ಯದಲ್ಲಿ இன்னைக்கு உன் மத்தியில ಒಂದು ಶುದ್ಧೀಕರಣ ஒரு ಕಿವಿಗಳವಾಗಲಿ. சுத்திகரிப்பு உண்டாகட்டும். ನಾಳೆ ನಿಮ್ಮ ಮಧ್ಯದಲ್ಲಿ நாளை உன் நடுவில ನಾನು ಅದ್ಭುತವನ್ನು நான் ಮಾಡ್ತೇನೆ. அதிசயம் செய்வேன். ಅದ್ಭುತ ಬೇಕಾ? அதிசய வேணுமா? ಅದ್ಭುತ ಬೇಕಾ? நீங்க அற்புதம் வேணுமா? ಅದ್ಭುತ ನಡಿಬೇಕಾ? அற்புதம் நடக்கணுமா? ಅತಿಶಯ ನಡಿಬೇಕಾ? அதிசயம் நடக்கணுமா? ಸ್ವರ್ಗದ ದೇವರು ಹೇಳ್ತಾ ಇದ್ದಾರೆ, ಸ್ವರ್ಗದುடைய தேவன் ಪರಿಶುದ್ಧಾತ್ಮನು ಹೇಳ್ತಾ ಇದ್ದಾನೆ, பரிசுத்த ஆவியானவர் ಇವತ್ತು ನಿನ್ನ ಮಧ್ಯದಲ್ಲಿ இன்னைக்கு நடுவில ಒಪ್ಪಿಸಿಕೊಟ್ಟು ஒப்பிக்கொடுத்த ಸಮರ್ಪಣೆ ಮಾಡಿ நீ அர்ப்பணித்த ಒಂದು ಶುದ್ಧೀಕರಣಕ್ಕಾಗಿ ஒரு சுத்திகரிப்புக்காக ನಿನ್ನ ಸಿದ್ಧ ಮಾಡಿಕೊಂಡ್ರೆ ನಿನ್ನ ಜೀವನದಲ್ಲಿರುವಂತ உன்னுடைய வாழ்க்கையில ಯೇಸುವನ್ನ இயேசுவை, ಆ ಪರಿಶುದ್ಧ அந்த பரிசுத்த ತಟ್ಟುವಂತನಾಗಿರ್ತದೆ. இருக்குது. ಅವನು ಎದ್ರೆ, அவங்க எழுந்தா, ಅವನು ಎದ್ರೆ அவங்க எழுந்தா ಬೇಕಾದ್ರೆ ಒದಗೋರಿ ಬಿಡುಗಡೆ. நீங்க வேணுமானவர் பெற்றுக்கொள்ளுங்க. ಹalleluya, ஹalleluya, ಹalleluya. ஹalleluya. ನಿನ್ನ ಪರಿಶುದ್ಧವಾದ ಜೀವಿತ, உன்னுடைய பரிசுத்தமான வாழ்க்கை, ನಿನ್ನ ಪರಿಶುದ್ಧವಾದ ತೀರ್ಮಾನ உன்னுடைய பரிசுத்தமான தீர்மானம் ಇವತ್ತು ಆಗೋದಾದ್ರೆ இன்னைக்கு ஆவதானா, ಆ ತೀರ್ಮಾನ, உன்னுடைய தீர்மானம், ಆ ಸಮರ್ಪಣೆ அந்த உன்னுடைய அர்ப்பணிப்பு ಇವತ್ತು ನಿನ್ನ ಬದುಕಲ್ಲಿ, இன்னைக்கு உன்னுடைய வாழ்க்கையில, ಇವತ್ತು ನಿನ್ನ ಜೀವನದಲ್ಲಿ இன்னைக்கு உன்னுடைய வாழ்க்கையில ಆ ಯೇಸು அந்த இயேசு ಅವನು ಎದ್ದೇಳ್ತಾನೆ, அவர் எழும்புறார். ಅವನು ಎದ್ದೇಳ್ತಾನೆ, அவர் எழும்பு போறார். ಅವನು ಎದ್ರೆ, அவங்க எழுந்தா, ಅವನು ಎದ್ರೆ அவங்க எழும்பிட்டா, ಅವನು ಮೌನವಾಗಿರಲ್ಲ, அவங்க சும்மா இருக்க ಅವನು மாட்டாங்க. ಮೌನವಾಗಿರಲ್ಲ. அவங்க அமைதியா இருக்க ನೀನಲಾಗಿ, மாட்டாங்க. உனக்காக, ನೀನಲಾಗಿ, உனக்காக, ನಿನ್ನ ಪರ, உனக்காக, ನಿನ್ನ ಪರ உனக்காக ಒಂದು ಗರ್ಜನೆ, அவருடைய ಒಂದು கர்ஜிப்பை, ಗರ್ಜನೆ, அவருடைய கர்ஜிப்பை, ಒಂದು ಗರ್ಜನೆ கர்ஜிப்பை ಉಂಟಾಗಲಿ. உனக்காக. ಆ, ಆ, ಆ. ರಾ, ಬಾ, 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 ಬಾ. ಹೋ, ಹೋ. ஹalleluya. ಶಾಪ, ದಾದ, ಗಾದವ. Jesus, thank you Lord. ஆமென். ವಂದನೆ. பெற்றுக்கொள்ளுங்க. Hallelujah. ஹalleluya. ದೇವರಾತ್ಮ ಮಾತಾಡ್ತಾ ಇದ್ದಾರೆ. தேவ ஆவி சொல்லி நிற்கிறாங்க. ಇವತ್ತು ನೀನು ಕೇಳ್ತಾರ ಈ ವಾಕ್ಯಕ್ಕಾಗಿ, ಇವತ್ತು ನೀನು ಕೇಳ್ತಾರ ಈ ವಾಕ್ಯಕ್ಕಾಗಿ, இன்னைக்கு நீ கேட்டுக்கொண்டிருக்கிற இந்த வசனத்திற்காக, ಇದು ಮನುಷ್ಯನದಲ್ಲ, இது மனுஷனுடையதல்ல, ಇದು ದೇವರದು, இது தேவனுடையது, ಇದು இது ಪರಿಶುದ್ಧಾತ್ಮನದು. பரிசுத்த ಈ ஆவியுடையது. ವಾಕ್ಯ ಕೇಳ್ತಾರ ವಾಕ್ಯಕ್ಕಾಗಿ நீ கேட்டுக்கொண்டிருக்கிற இந்த வசனத்திற்காக ನೀನು ಒಪ್ಪಿಸಿಕೊಟ್ಟು, நீ ಅರ್ಪಣಿத்து, ನೀನು ಒಪ್ಪಿಸಿಕೊಟ್ಟು ಅರ್ಪಣಿத்து ನೀನು ತಯಾರಾದ್ರೆ நீ ரெடியானா, ಯೆಹೋಶುವನಿಗೆ ಹೇಳಿದ ಹಾಗೆ, ಯೆಹೋಶುವ சொன்னபடி, ಯೆಹೋಶುವನಿಗೆ ಹೇಳಿದ ಹಾಗೆ ಯೆಹೋಶುವக்கு சொன்னபடி ಇವತ್ತು ನಿನ್ನ ಮಧ್ಯದಲ್ಲಿ இன்னைக்கு உன்னுடைய ಒಂದು நடுவில ಶುದ್ಧೀಕರಣ ಉಂಟು ಮಾಡುವ. ஒரு சுத்திகரிப்பை உண்டு பண்ணு. ನಾಳೆ, நாளைக்கு ನಾನು ಬರ್ತೀನಿ, நான் வரேன். ನಾಳೆ நாளைக்கு ನಾನು ಬರ್ತೀನಿ, நான் வரேன். ನಾಳೆ ನಿನ್ನ
மத்தியிலே, நாளை உன்னுடைய நடுவிலே, நாளை ನಿನ್ನ ಪಾಳೆಯದಲ್ಲಿ, நாளை உன்னுடைய பாளையத்துக்குள்ளே, ನಾಳೆ ನಿನ್ನ ಕುಟುಂಬದಲ್ಲಿ, நாளைக்கு உன்னுடைய வீட்டுக்குள்ளே, ನಾಳೆ ನಿನ್ನ ಕೆಲಸದಲ್ಲಿ, நாளை உன்னுடைய வேலையிலே, ನಾಳೆ ನಿನ್ನ ಮನೆ ಒಳಗಡೆ, நாளைக்கு உன்னுடைய வீட்டிலே, ನಾಳೆ ನಿನ್ನ ವ್ಯಾಪಾರದಲ್ಲಿ, நாளைக்கு உன்னுடைய ನಾಳೆ வியாபாரத்திலே, ನಿನ್ನ ತಲೆಮಾರುಗಳ ಮೇಲೆ, உன்னுடைய ನಾಳೆ ನಿನ್ನ ಸಂಸಾರದ ಮೇಲೆ வீட்டுக்குள்ளே ಒಂದು ಅದ್ಭುತವನ್ನು ನಾನು ஒரு ಮಾಡ್ತೇನೆ. அற்புதம் நான் செய்வேன். ರಬಬಬಬಬ ಶಬ ರಿಕ ಮಮದ ಡಗದಬೋ. ಹಲ್ಲೆಲೂಯಾ. ನಿಲ್ಲಿಸ್ಲಾ ಹೋಗ್ಲಾ? ಇದಕ್ಕೆ ಮೇಲೆ ಪಿಕ್ಚರ್ ಸ್ಟಾರ್ಟ್ ಆಗ್ತಾ ಇದೆ. ನಿಲ್ಲಿಸ್ಲಾ ಹೋಗ್ಲಾ? நிற்க வைக்கணுமா போகணுமா? ಕಂಟಿನ್ಯೂ ಮಾಡ ನಿಲ್ಲಿಸ್ಲಾ? போதுமா? போதுமானவரே, போதுமானவரே. ஹல்லேலூயா. இப்படி பாடக்கூடாதா? ಹೋರಾಟಗಳು போதுமானவரே. ಹೆಂಗ್ ಬೇಕಾದ್ರೂ ಪ್ರಸಂಗ ಮಾಡೋದು. ಹಲ್ಲೇಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರಾತ್ಮ ಮಾತಾಡಿದ್ದು, தேவனுடைய ஆவியானவர் சொன்னது, ಇವತ್ತು ನೀನು ವಾಕ್ಯಕ್ಕೆ ಒಪ್ಪಿಸಿಕೊಟ್ರೆ, இன்னைக்கு வசனத்திற்கு உன்னை அர்ப்பணித்தா, ಇವತ್ತು ಇಲ್ಲಿ ಬಂದಿದೆಯಲ್ಲ, இன்னைக்கு நீங்க வந்திருக்கிற இல்லையா, ಅದು ವ್ಯರ್ಥ ಆಗಲ್ಲ. அது சும்மா இல்ல. ದೇವರಾತ್ಮ ಕ್ಲಿಯರ್ ಆಗಿ ಮಾತಾಡ್ತಾ ಇದ್ದಾರೆ. தேவ ஆவி கிளியராய் பேசி நிற்கிறாங்க. ಇವತ್ತು ನೀನು இன்னைக்கு நீ ಈ ವಾಕ್ಯದ ಮುಂದೆ இந்த வசனத்தின் முன்பது ಒಪ್ಪಿಸಿಕೊಡೋದ್ರೆ, உன்னை அர்ப்பணித்தா, ಒಪ್ಪಿಸಿಕೊಡ್ರೆ, உன்னை ஒப்பு கொடுத்தா, ದೇವ್ರು ಮಾತಾಡ್ತಾ ಇದ್ದಾರೆ. தேவன் பேசிக் கொண்டிருக்கிறாங்க. இதுவரைக்கும் ನೀನ್ ಏನೇನೆಲ್ಲ ಮಾಡಿದೆ, நீ எதெல்லாம் செய்தோ ಕಡಿಮೆ ಆಗಿಲ್ಲ, கம்மி ஆகல, ನಿಂತು ಹೋಗಿಲ್ಲ, நின்று போல, ಅಧಿಕವಾಗಿ ಮಾರ್ಪಡ್ತಲ್ಲ, அதிகரித்தது, ಅದೆಲ್ಲವೂ அது எல்லாம் போதும், ಅದೆಲ್ಲ ಮೊತ್ತವಾಗಿ முழுவதுமாய் 4 ತಿಂಗಳಲ್ಲಿ 4 மாதத்துக்குள்ள 4 ತಿಂಗಳಲ್ಲಿ 4 மாதத்துக்குள்ள ನಿನ್ನ ಎಲ್ಲ ವಿಷಯಗಳ ಮೇಲೆ, உன்னுடைய எல்லா பிரச்சனைகள் மேலே ಬಿಡುಗಡೆ ಆಗಿರುತ್ತೆ ಅಂತ, விடுதலை ஆயிருக்கோ, ಬಿಡುಗಡೆ ಆಗಿರುತ್ತೆ ಅಂತ ಹೇಳಿ விடுதலை ஆயிருக்கோ ಅಂತ சொல்லி ಪರಿಶುದ್ಧಾತ್ಮನ ಮಾತಾಡ್ತಾ ಇದ್ದಾರೆ. பரிசுத்த ஆவியானவர் சொல்லி ಪರಿಶುದ್ಧಾತ್ಮನ ಮಾತಾಡ್ತಾ ಇದ್ದಾರೆ. பரிசுத்த ஆவியானவர் பேசிக் கொண்டிருக்கிறார். ಕೆಲವೊಬ್ಬರ ಕಾಲುಗಳನ್ನ, சில பேர் கால்களே, ಕೆಲವರ ಕಾಲುಗಳನ್ನ, சில பேர் கால்களே, ನನ್ನ ಒಂದು ಪದ್ಧತಿ ಉಂಟು, எனக்கு ஒரு பద్ధதி உண்டு, ನಾನು ಅವರ ಕಾಲುಗಳನ್ನ, நான் அவர் கால்களே ಜಿಂಕೆಯ ಕಾಲಂತೆ, மான் காலை போல, ಜಿಂಕೆ ಕಾಲಂತೆ மான் காலை போல ನಾನು ಮಾರ್ಪಡಿಸುವುದಕ್ಕಾಗಿ நான் ಹೋಗ್ತಾರೆ, மாற்றுகிறேன். ನಾನು ಮಾರ್ಪಡಿಸುವುದಕ್ಕಾಗಿ நான் ಹೋಗ್ತಾರೆ. போகிறேன். ಓ ರಾಬಾಬಾ ಶಬಾ ದಡಗದಬ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ஹல்லேலூயா. ಜಿಂಕೆ ಯಾವಾಗ ಜಾಸ್ತಿ ಜಿಗಿದು ಓಡೋದು ಹೇಳ್ರಿ? அந்த மான் எப்போ ரொம்ப குதிச்சு ஓடும்? ಎಲ್ಲಿಂದ ಬಂದಿರೋದು? ಇವಾಗಿರೋದು ತಾತ್ಕೊಂಡಿಲ್ಲ, ಹೊಂಟ್ಬಿಟ್ರೆ ಹೆಂಗೆ? ಮಗು ಮಾಡ್ಕೊಂಡಲ್ಲ, ಆರಾಮ್ ಮಾಡ್ಕೊಳ್ಳಿ ಬಿಡಿ, ಕೂತ್ಕೋರ. ಒಳ್ಳೆ ಬಿಡುಗಡೆ ಇದೆ, ಅದಕ್ಕೆ ಸೈತನ್ ತಡ್ಕೊಳಕ್ ಆಗ್ತಾಯಿಲ್ಲ. ಸರಿನಾ? ಆಗೋಯ್ತೀನಿ ಸ್ವಲ್ಪನೇ, ಆರಾಮಾಗಿ ಕೆಳಗಡೆ ಮಲ್ಸ್ಬಿಡ್ರಿ. ಹಿಂಗಾದ್ರೆ ಕರ್ಕೊಂಡು ಹೋಗ್ಬಿಟ್ರೆ ಬಿಡುಗಡೆ ಆಗಲ್ಲ ಅಂತ ಅವನ್ ಪ್ಲಾನ್. ಇವತ್ತು ಏನೇ ಆಗ್ಲಿ ಬಂದ್ಬಿಟ್ಟಿದ್ರೆ ಬಿಡುಗಡೆ ಒಂದಿಗೆ ಇಂದ್ರಿಗೆ ಹೋಗ್ಬೇಕು. ಹಲ್ಲೆಲೂಯಾ, ஹல்லேலூயா, ಹಲ್ಲೆಲೂಯಾ, ஹல்லேலூயா. ದೇವರಾತ್ಮ ಹೇಳ್ತಾ ಇದ್ದಾರೆ, தேவ ஆவியானவர் சொல்லி ದೇವರಾತ್ಮ நிற்கிறாங்க, ಹೇಳ್ತಾ ಇದ್ದಾರೆ. ஆவியானவர் பேசி ಕೆಲ நிற்கிறாங்க. ಜನರ ಕಾಲುಗಳನ್ನ, சில பேர் கால்களே ಜಿಂಕೆ ಕಾಲಾಗಿ மான் காலை போல ನಾನು ಮಾರ್ಪಡಿಸ್ತೇನೆ. நான் மாற்றுகிறேன். ಈ ಜಿಂಕೆ இந்த மான் ಯಾವಾಗ ಅಧಿಕವಾಗಿ ಜಿಗಿಯೋದು, எப்போ அதிகமாய் குதிக்கோ, ಯಾವಾಗ ಅಧಿಕವಾಗಿ ಜೋರಾಗಿ எப்போ ಆಡೋದು, அதிகமாய் ஜோரா பருவோ, ಯಾವಾಗ ಸಮಸ್ಯೆಗಳು ಕಾಣ್ತದೋ, எப்போ பிரச்சனை தெரிதோ, ಯಾವಾಗ ಹೋರಾಟಗಳು ಕಾಣ್ತದೋ, எப்போ பிரச்சனை தெரிதோ, ಯಾವಾಗ ಇದಕ್ಕೆ ಹೋರಾಟ ಬಂದಿದೆ ಅಂತ ಹೇಳಿ ಮುಂದೆ ಕಾಣುತ್ತೋ, எப்போ பிரச்சனை வந்ததுன்னு அதுக்கு தெரிஞ்சதோ, ರೆಡಿ ಆಗುತ್ತಾ? அப்போதான் அது ரெடி ஆகும். ಇಲ್ಲಿ ಎಗ್ರಿದ್ರೆ இங்க குதிச்சா ಅಲ್ಲಿ ಜಿಗಿಯುತ್ತಾ? அங்க போய் குதிக்கோ. ದೇವರು ಹೇಳ್ತಾ ಇದ್ದಾರೆ, கர்த்தர் சொல்லி ನಾನು நிற்கிறார், ನಿಮ್ಮನ್ನ ಜಿಗಿಸುವುದಕ್ಕಾಗಿ நான் ಹೋಗ್ತಾ உன்னை ಇದ್ದಾರೆ. குதிக்க வைக்கிறேன். ಹೋ. ಯಾರ ಕಾಲುಗಳು ಇವತ್ತು ಜಿಂಕೆಗಳಾಗಿ ಮಾರ್ಪಡಬೇಕು, யாருடைய கால் இன்னைக்கு மான் காலை போல ಯೇಸುವಿನ ನಾಮದಲ್ಲಿ ಆ ಕಾಲುಗಳ ಮೇಲೆ ದೈವ ಶಕ್ತಿ ಇರಲಿ. கால்கள் மேல் கர்த்தருடைய வல்லமை இறங்கட்டும். கால்கள் மேல் தெய்வ சக்தி, அந்த கால்கள் மேல் தெய்வ மகிமை, தேவனுடைய மகிமை, தேவனுடைய பலம், தேவனுடைய பலன் இறங்கி இறங்கட்டும்.
ಈ ಫಲ ಈ ಶಕ್ತಿ ನಿನ್ನ ಕಾಲಕ್ಕೆ ಬಂದ್ಬಿಟ್ರೆ இந்த பலன் இந்த வல்லமை உன் கால் மேல் வந்தா ನೆಕ್ಸ್ಟ್ ನಿನ್ ಕಾಲಿಡುವಾಗ திரும்பி நீ கால் வைக்கும்போது ನೆಕ್ಸ್ಟ್ ನೀನ್ ಕಾಲಿಡುವಾಗ திரும்ப நீ கால் வைக்கும்போது ಏನೆಲ್ಲ ತೀರ್ಮಾನ ಮಾಡಿ எதெல்லாம் தீர்மானித்து ಏನೆಲ್ಲ ಆಲೋಚನೆ ಮಾಡಿ எதெல்லாம் ஆலோசனை செய்து ಏನೆಲ್ಲ ಒಳ್ಳೇದಾಗ್ಬೇಕಂತ ಹೇಳಿ எதெல்லாம் நல்லது நடக்கணும்னு சொல்லி ನೀನ್ ಕಾಲಿಡ್ತೀಯೋ கால் வைக்கிறியோ ಆ ಜಾಗದಲ್ಲಿ அந்த இடத்துல ನಿನ್ನನ್ನ உன்னை ದೃಢವಾಗಿ ದೃಢமாய் ದೃಢವಾಗಿ ಹೆಜ್ಜೆ ಇಡುವಂತೆ ಈ ಕೃಪೆ ಊಟ ಮಾಡುತ್ತೆ ಹೋ ನಿನ್ನ ಕಾಲು உன்னுடைய காலு ಜಿಂಕೆ ಕಾಲಾಗಿ மான் ಮಾರ್ಪಟ್ರೆ காலை போல ನೀನ್ ಜಿಗಿತೀಯ நீ குதிக்கிற ನೀನ್ ಜಿಗಿತೀಯ நீ குதிக்கிற ಎಷ್ಟೇ ಸಮಸ್ಯೆಗಳು ಬರ್ಲಿ எவ்வளவு பிரச்சனை ಆ வந்தாலும் ಸಮಸ್ಯೆಗಳು ದಾಟಿ ಜಿಗಿತೀಯ அந்த பிரச்சனை தாண்டி நீ குதிக்கிற ಅದಕ್ಕೆ ಬಲ ಬರ್ಬೇಕಾದ್ರೆ அதுக்கு பலன் வரணும் ದೈವ ಶಕ್ತಿ ಪ್ರಕಟವಾಗ್ಬೇಕು தேவ வல்லமை வெளிப்படணும் ದೈವ ಶಕ್ತಿ ಪ್ರಕಟವಾಗ್ಬಿಟ್ರೆ தேவனுடைய வல்லமை வெளிப்பட்டா ನೀನ್ ಕಾಲಿಡ್ತೀಯ நீ கால் வைக்கிற ನೀನ್ ಕಾಲಿಟ್ರೆ காலிட்ட ಸಾಧಾರಣವಾಗಿಡಲ್ಲ அது சாதாரணமா இருக்காது ದೃಢವಾಗಿ ನಿಮಗೆ ಅರ್ಥ ಆಗಿಲ್ಲ ಅಲ್ಲ ನಿಮಗೆ ಅರ್ಥ ಆಗಿರೋ ರೀತಿ ಕುತ್ಕೊಳಲ್ಲ ನೀವು ಅಲ್ಲೇ ಲೂಯ ನಿನ್ನೆ ತಾನೇ ವಾಕ್ಯ ಓದಿಸಿ ಕೀರ್ತನೆಗಳು 40ನೇ ಅಧ್ಯಾಯ 2ನೇ ವಾಕ್ಯ ಓದ್ರಿ ಪಟ್ಟಂತ ಕೀರ್ತನೆ ಸಂಕೀರ್ತನಂ 40 ಅಧಿಕಾರಂ 40 ವರ್ಸ್ 2 ಕೀರ್ತನೆಗಳು ನನ್ನನ್ನು ನಾಶನದ ಗುಂಡಿಯೊಳಗಿಂದ ಎತ್ತಿದನು. ತಮಿಳ್ல ಸತ್ತು ನಮ್ಮ ತಮಿಳ್ல படிங்க 40:2 பயங்கரமான குழியிலும் என்னை தூக்கி எடுத்து அல்லேலூயா என் கால்களை ನನ್ನ ಹೆಜ್ಜೆಗಳನ್ನ ದೃಢಪಡಿಸ್ತಾನಂತೆ. ಅಲ್ಲೇಲೂಯ. ಆ ಬಲ ನಿನ್ನ ಒಳಗಡೆ ಬಂದ್ಬಿಟ್ರೆ அந்த பெலன் உனக்குள்ள வந்துட்டா ನೀನ್ ಜಿಗಿತೀಯ, நீ குதிக்கிற ನಿನ್ನ ಕಾಲು உன்னுடைய காலு ಜಿಂಕೆ ಕಾಲಾಗಿ ಮಾರ್ಪಡುತ್ತೆ. மான் காலை போல மாறுது. ನೀ ನೆಕ್ಸ್ಟ್ ಕಾಲಿಡುವಾಗ நீ திரும்ப கால் வைக்கும்போது ನೀನ್ ಕೆಳಗಡೆ ಬೀಳಲ್ಲ, நீ கீழே விழமாட்டே, ನೀನ್ ಕೆಳಗಡೆ ಬೀಳಲ್ಲ, நீ கீழே விழமாட்டே. ನಿನ್ನ ಕಾಲು ಸ್ಥಿರವಾಗಿ உன்னுடைய கால் ஸ்திரமாய் ದೃಢವಾಗಿ ಬಂಡೆ ಮೇಲಿಡುವಂತೆ ಈ ಬಲ ಕೃಪೆ ಮಾಡುತ್ತೆ. இந்த பலம் கிரியை செய்து. ಹಲ್ಲೆಲೂಯಾ, ஹalleluya, ಪ್ರೈಸ್ ದಿ ಲಾರ್ಡ್, ஆமென், ಪ್ರೈಸ್ ದಿ ಲಾರ್ಡ್. ஆமென். ದೇವರ ವಾಕ್ಯ ಹೇಳ್ತದೆ, ಯೆಹೋವನನ್ನೇ ನಿರೀಕ್ಷಿಸುವವರು. தேவ வசனம் சொல்லுகிறது, கர்த்தரை பார்க்கிறவர். ಹಲ್ಲೆಲೂಯಾ, ஹalleluya, ಯೆಹೋವನನ್ನೇ ನಿರೀಕ್ಷಿಸುವವರು கர்த்தரையே பார்க்கிறவர் ಹೊಸ ಬಲವನ್ನ ಹೊಂದುತ್ತಾರೆ. புது பெலனை அடிவார். ಹೊಸ ಬಲವನ್ನ ಹೊಂದಿಕೊಳ್ತಾರ. ಈ ಬಲ ಬಂದ್ಬಿಟ್ರೆ இந்த பெலன் வந்துட்டா ನೀನು ಕೆಳಗಡೆ ಅಲ್ಲ, நீ கீழே இல்ல, ನಿನ್ ಮೇಲೆ. நீ மேலே. ದೇವರ ವಾಕ್ಯ ಹೇಳ್ತದೆ, தேவ வசனம் சொல்லுகிறது, ಯೆಹೋವನನ್ನೇ ನಿರೀಕ್ಷಿಸುವವನು ye- ಯೆಹೋವನನ್ನೇ ನಿರೀಕ್ಷಿಸುವವನು யெகோவ பார்க்கிறவர் ಹೊಸ ಬಲವನ್ನ புது ಹೊಂದುತ್ತಾನೆ. பெலனை அடிவார். ಹದ್ದಿನಂತೆ கழுகை போல ரெக்கைகளை விரித்து ರೆಕ್ಕೆಗಳನ್ನ ಚಾಸ್ತಾರೆ. ரெக்கைகளை விரித்து ಶತ್ರು ಗೊತ್ತಾಗುತ್ತೆ, சத்ருவுக்கு தெரியும் ಇದ್ರ ಮೇಲೆ ಏನೋ ಬಲ ಬಂದಿದೆ, இதுக்குள்ள ஏதோ ஒரு பெலன் ಇದ್ರ வந்திருக்கு, ಮೇಲೆ ಏನೋ ಬಲ ಬಂದಿದೆ. இது மேல ஏதோ ஒரு பெலன் வந்திருக்கு. ಇಲ್ಲಿವರೆಗೂ ರೆಕ್ಕೆ ಅಡಕವಾಗಿದ್ದು, இங்க வரைக்கும் ரெக்கை மூடி இருந்தது, ಇಲ್ಲಿವರೆಗೂ ರೆಕ್ಕೆ ಮರೆಯಾಗಿದ್ದು, இது வரைக்கும் அந்த ರೆಕ್ಕೆ ಮರೆಯಾಗಿದ್ದು அது மறையா இருந்தது, ಈಗ ರೆಕ್ಕೆ ಚಾಚಿಕೊಂಡಿದೆ ಅಂದ್ರೆ, இப்போ அது விரித்து கொண்டிருக்குதானா, ರೆಕ್ಕೆ ಚಾಚಿಕೊಂಡಿದೆ ಅಂದ್ರೆ ಶತ್ರು ಗೊತ್ತಾಗುತ್ತೆ, அந்த சத்ருக்கு தெரிஞ்சிடும் ಈ ರೆಕ್ಕೆಯ ಮೇಲೆ ಏನೋ ಒಂದು ಬಲ ಬಂದಿದೆ. இந்த இதிர் மேல் ஏதோ ஒரு பெலன் வந்திருக்கு. ಆ ಹದ್ದು ಬೇರೆ ಯಾರು ಅಲ್ಲ, அந்த கழுகு வேற யாரும் ಆ அல்ல, ಹದ್ದು ಬೇರೆ ಯಾರು ಅಲ್ಲ, அந்த கழுகு யாருமே அல்ல. ಅವನ ಮೇಲೆ ನಂಬಿಕೆ ಇಟ್ಟುಕೊಂಡು ಅನೇಕ ದೂರಗಳಿಂದ ನೀ ಬಂದಿಲ್ವಾ, ಅವರು ಅದು ಮೇಲೆ- ನೀವೇ. அவர் மேல நம்பிக்கை வைத்து அநேக தூரத்திலிருந்து வந்திருக்கிற நீங்க தான். நீங்க போதும் ஏசப்பா, உங்க சமூகம் எனக்கப்பா, நீங்க போதும் ஏசப்பா, உங்க சமூகம் எனக்கப்பா. ಅಷ್ಟೇನಪ್ಪ, ನೀವೇ ಸಾಕು ಏಸಪ್ಪ, ನಿನ್ ಸಮ್ಮುಖ ನನಗಪ್ಪ.
ಅಷ್ಟೇ ನನಗೂ ಗೊತ್ತಿರೋದು. ಅಲ್ಲೂಯ್ಯ, ಅದು ಬೇರೆ ಯಾರು ಅಲ್ಲ. அந்த கழுகு வேற யாருமே அல்ல. ಇವತ್ತು ನೀನು ಕೋಳಿ ಆಗಿ ಬಂದಿರಬಹುದು, இன்னைக்கு நீ கோழியா வந்திருக்கலாம். ಇವತ್ತು ನೀವು ಒಳ್ಳೆ ಗೂಬಿ ಆಗಿ ಬಂದಿರಬಹುದು. ಚಾಲಿಗೆ ಬಾ, ಪ್ರಚನೆ ಇಲ್ಲ. ಹೇಳ್ರಿ, ಒಂದ್ ವೇಳೆ ನೀನು ಕೋಳಿ ಆಗಿ ಬಂದಿರಬಹುದು, நீ ஒருவேளை கோழியா வந்திருக்கலாம். ಇಲ್ಲ ಒಂದ್ ವೇಳೆ ನೀನು ಯಾವ್ದೊಂದು ಮಾಮೂಲಿ ಏನೋ ಒಂದ್ ಹಾಕಿ ಬಂದಿರಬಹುದು, ஏதோ ஒன்னாய் வந்திருக்கலாம். ಆದ್ರೆ ஆனா ಇವತ್ತು இன்னைக்கு ನಿನ್ನ ಮೇಲೆ உன் மேலே ಒಂದು ಬಲ ಬರ್ತದೆ. ஒரு பெலன் வருது. ಅದ್ ನೋಡಕ್ಕೆ ಕೋಳಿನೇ, அது பார்க்கிறதுக்கு கோழிதான். ಅದ್ ನೋಡಕ್ಕೆ ಏನೊಂದು ಪಕ್ಷಿನೇ, அது பார்க்கிறதுக்கு ஏதோ ஒரு ಬಟ್ ಈ ಶಕ್ತಿ ಬಂದ್ಮೇಲೆ, ஆனா இந்த வல்லமை வந்த மேலே ರೆಕ್ಕೆ ಚಾಚುವಾಗ நீ உன்னுடைய சட்டையை விரித்து ಶತ್ರುವಾಗಿರುವಂತ ಹೋರಾಟಗಳು ಗೊತ್ತಾಗುತ್ತೆ, அந்த சத்ருவாயிருக்கிற பிரச்சனைக்கு தெரியும், ಶತ್ರು ಆಗಿರುವಂತ ರೋಗ ಗೊತ್ತಾಗುತ್ತೆ, அந்த சத்ருவாயிருக்கிற அந்த வியாதிக்கு தெரியும், ಶತ್ರು ಆಗಿರುವಂತ ಸಾಲು ಗೊತ್ತಾಗುತ್ತೆ, அந்த சத்ருவாயிருக்கிற உனக்கு சாலங்களுக்கு தெரியும், ಶತ್ರು ಆಗಿರುವಂತ ಕುಟುಂಬದಲ್ಲಿ ಗಂಡ ಹೆಂಡತಿ ಸಮಸ್ಯೆ ಬೇರೆ ಮಾಡೋ ಶತ್ರು ಗೊತ್ತಾಗುತ್ತೆ, உன்னுடைய குடும்பத்துல சத்ருவாய் கணவர் மனைவியை வேற செய்யற அந்த பிரச்சனைக்கு தெரியும். ನಾನು ಇಲ್ಲಿವರೆಗೂ ನೋಡುವಾಗ நான் இங்க வரைக்கும் பார்க்கும்போது ಅದು ಕೋಳಿ, அது கோழி. ಆದ್ರೆ ஆனா ಈಗ ನಾನು ರೆಕ್ಕೆ ನೋಡ್ತಾ ಇದ್ದೀನಿ, இப்போ நான் கழுகு சட்டையை பார்த்து நிற்கிறேன். ಅದು ರೆಕ್ಕೆ ನಿರೀಕ್ಷೆಯಿಂದ ಚಾಚಲ್ಪಟ್ಟಿದೆ. அந்த சட்டைகள் விரிவாய் விரிக்கப்பட்டிருக்கு. ನಾನು ನೋಡ್ತಾ ಇರುವಾಗಲೂ ಅದು ಕೋಳಿನೇ, நான் பார்க்கும்போது அது கோழிதான். ಆದ್ರೆ ರೆಕ್ಕೆ ನೋಡುವಾಗ ஆனா அதோடைய சட்டைகள் பார்த்தா ಅದು ಕೋಳಿ ಅಲ್ಲ, அது கோழி அல்ல, ಅದು ಹದ್ದುವಿನ ರೆಕ್ಕೆಯಾಗಿ அது ಮಾರ್ಪಟ್ಟಿದೆ. கழுகுடைய சட்டைகள். ಅದು ಹದ್ದುವಿನ ರೆಕ್ಕೆಯಾಗಿ ಮಾರ್ಪಡ್ಲಿಕ್ಕೆ ಕಾರಣ, அந்த கழுகுடைய செட்டையாய் மாறதுக்கு ಆ காரணம் ಹದ್ದುಗಾಗಿ ದೇವರ ಶಕ್ತಿ அந்த ಪ್ರಕಟವಾಗಿದೆ, கழுகுக்காக தேவ வல்லமை வெளிப்படுது, ಆ ಹದ್ದುಗಾಗಿ ದೇವರ ಮಹಿಮೆ ಪ್ರಕಟವಾಗಿದೆ, அந்த கழுகுக்காக தேவனுடைய வல்லமை வெளிப்படுது, ದೇವರ ಶಕ್ತಿ ಹದ್ದುವಿನ ರೆಕ್ಕೆ ಮೇಲೆ ಬೀಳಲ್ಪಟ್ಟ ನಿಮಿತ್ತ தேவனுடைய வல்லமை அக்னியா அந்த ரெட்டைகள் மேல் விடுக்கப்பட்டிருக்கு. ಈಗ ಆ ರೆಕ್ಕೆ, இப்போ அந்த சட்டைகள், ಈಗ ಆ ರೆಕ್ಕೆ இப்போ அந்த சட்டைகள் ರೆಕ್ಕೆ ಒಂದು ಕಡೆಗೆ ಚಾಚಲ್ಪಟ್ಟಿದೆ, அது விரித்திருக்குது. ಇನ್ನ ಈ ಹದ್ದನ್ನು ತಡೆ ಮಾಡಕ್ಕಾಗಲ್ಲ, இனி இந்த அந்த கழுகை தடுக்க முடியாது, ಇನ್ನ ಈ ಹದ್ದನ್ನು ನಿಲ್ಸಕ್ಕಾಗಲ್ಲ, இனி அந்த கழுகை தடுக்க ಕಾರಣ ಇದು முடியாது. ರೆಕ್ಕೆ ಚಾಚಲ್ಪಟ್ಟಿದೆ. காரணம் அந்த விரிவாய் திறக்கப்பட்டிருக்கு. ಯಾವ ಹದ್ದುವಿನ ರೆಕ್ಕೆ ಚಾಚಲ್ಪಡುತ್ತದೋ எந்த கழுகுடைய ரெட்டைகள் சாட்டப்பட்டதோ ಅದು ಸಾಧಾರಣವಾಗಿ ಚಾಚಲ್ಲ, அது சாதாரணமாய் ಅದು விரிக்காது. ತೀರ್ಮಾನ ಮಾಡಿ ಚಾಚಿದ್ರೆ அது தீர்மானித்து விரித்தா ಅದು ಉನ್ನತವಾಗಿ ಆರ್ತದೆ, அது உன்னதமாய் போவோம், பறக்கும், ಅದು ಉನ್ನತವಾಗಿ ಆರ್ತದೆ. அது உன்னதமாய் பறந்து போவோம். ಹಲ್ಲೆಲೂಯಾ, ஹalleluya, ಹಲ್ಲೆಲೂಯಾ. ஹalleluya. ದೇವರು தேவன் ನಿನ್ನ ಮೇಲೆ உன் மேலே ಒಂದು ಶಕ್ತಿಯನ್ನ ஒரு வல்லமையை ಕಳಿಸಿ அனுப்பி ಇವತ್ತು இன்னைக்கு ನಿನ್ನ ಕಟ್ಟಿ ಹಾಕಿರುವ, உன்னை கட்டி ನಿನ್ನ போட்டிருக்கிற, ಮಡಚಿ ಹಾಕಿರುವ உன்னை மடங்கி போட்டிருக்கிற ನಿನ್ನ ರೆಕ್ಕೆಯನ್ನ அந்த சட்டையை ಚಾಚುವಂತೆ ಮಾಡಿ, விரிக்கும்படி, ಚಾಚುವಂತೆ ಮಾಡಿ விரிக்கும்படி ಆ ಸಮಸ್ಯೆಗಳ ಮೇಲೆ, அந்த பிரச்சனைகள் ಆ மேலே, ಹೋರಾಟಗಳ ಮೇಲೆ, அந்த போராட்டங்கள் ಆ மேலே, ನಿಂದನೆಗಳ ಮೇಲೆ, அந்த நிந்தைகள் மேலே, ಆ ರೋಗದ ಮೇಲೆ, அந்த வியாதி மேலே, ಆ ಎಲ್ಲ ಬಾಧೆಗಳ அந்த ಮೇಲೆ எல்லா வேதனை மேலே ಸ್ವರ್ಗದ ದೇವರು அந்த சொர்க்கத்தின் ನಿನ್ನನ್ನು கர்த்தர் ಆರುವಂತೆ, உன்னை ஆளும்படி, ನಿನ್ನನ್ನು ಆರುವಂತೆ, ஆளும்படிக்கு, ನೀನು ಆರುವಂತೆ ஆளும்படிக்கு ಸ್ವರ್ಗ ಕಾರ್ಯ ಮಾಡ್ಲಿಕ್ಕಾಗಿ ಹೋಗ್ತಾ சொர்க்கம் ಇದಾರ. இன்னைக்கு காரியம் செய்து கொண்டிருக்குது. ಪ್ರಸಂಗ ಭಯಂಕರ ಇದೆ, ದೇವರ ಆಲೋಚನೆ ಭಯಂಕರ ಇದೆ. தேவனுடைய ஆலோசனை பயங்கரமா இருக்குது. ಕೆಲ ಜನರು ಯಾರು ಒಪ್ಪಿಸ್ಕೊಡ್ತಾ ಇಲ್ಲ. ஆனா சில பேரு ஒப்பு கொடுக்கல. ಬಾಲ್ ಹಾಕುವಾಗ வலை போடும்போது ಎರಡ್ ತರ ಬಾಲು, ரெண்டு மாதிரி வலைகள். ಟೆನ್ನಿಸ್ ಬಾಲ್ ಹಾಕುವಾಗ டென்னிஸ் பால் போடும்போது ರಿವರ್ಸ್ ಬರುತ್ತೆ, ரிவர்ஸ் வருது. ಈ ವಾಕ್ಯದ ಬಾಲ್ ಹಾಕುವಾಗ இந்த வசனத்தின் பால் போடும்போது ರಿವರ್ಸ್ ಬರಬಾರ್ದು. அது ரிவர்ஸ் வரக்கூடாது. ಹಲ್ಲೆಲೂಯಾ, ஹalleluya. ರಿವರ್ಸ್ ಬರಬಾರ್ದು. அது திரும்பி வரக்கூடாது. ರಿವರ್ಸ್ ಬಂದ್ರೆ ಗೊತ್ತಾಗುತ್ತೆ அது திரும்பி வந்தா தெரியும் ಇದು ಎಳಕಲಕ್ ಶಕ್ತಿ ಇಲ್ಲ, இது பிடித்து கொள்றதுக்கு பலன் இல்ல. ಅದು ರಿವರ್ಸ್ ಬಂದ್ರೆ ಏನಿಲ್ಲ. அது திரும்பி வந்தா ஒண்ணும் இல்ல. ದೇವ್ರು ಮಾತಾಡೋದು ನಿನಗೋಸ್ಕರ, தேவன் பேசிக் கொண்டிருக்கிறது உனக்காக. ದೇವ್ರು ನನಗೆ ಕೊಟ್ಟಿರೋ ಕೃಪೆ, தேவன் எனக்கு கொடுத்த கிருபை, ವಾಕ್ಯದಲ್ಲಿ ಪ್ರವಾದನೆ, வசனத்திலே ದೀರ್ಘದರ್ಶಿ, தீர்க்க தரிசனம். ಈಗ ದೀರ್ಘದರ್ಶನ. ಹಲ್ಲೆಲೂಯಾ, ஹalleluya. ವಾಕ್ಯದಲ್ಲಿ ಪ್ರವಾದನೆ.
வசனத்துல தீர்க்க தரிசனம். ವಾಕ್ಯ ಕೇಳ್ತಾ ಇರ್ವಾಗ್ಲೇ ಬಿಡುಗಡೆ. வசன கேட்கும் போது விடுதலை. ಆದ್ರೆ ದೇವರ ವಾಕ್ಯ ಹೇಳ್ತದೆ ಹೊಸ ಒಡಂಬಡಿಕೆಯಲ್ಲಿ. ஆனா தேவனுடைய வசனம் சொல்றது புது உடன்படிக்கையில ದೇವರ ವಾಕ್ಯವನ್ನ தேவ வசனத்தை ಕೇட்டு ಇದು ಮನುಷ್ಯನಿಂದ ಬಂದಿದ್ದು, இது மனுஷனால வந்தது ಅಂತೇಳಿ அப்படி சொன்னி ಸ್ವೀಕಾರ ಮಾಡದೆ அதை ಸ್ವೀಕರಿக்காம ದೇವರಿಂದಲೇ ಬಂದಿದಂತ ಹೇಳಿ கர்த்தராலே வந்தது ಸ್ವೀಕಾರ ಮಾಡಿದ್ರೆ நீ அதை ಸ್ವೀಕರಿತಾ ಆ ವಾಕ್ಯ அந்த வசனம் ನಿನ್ನ ಒಳಗಡೆ உனக்குள்ள ಅದು ಕೆಲಸ ಮಾಡುತ್ತೆ, அது வேலை பண்ணுது, ಅದು ಕೆಲಸ ಮಾಡುತ್ತೆ. அது வேலை பண்ணுது. ನಾನು ಹೇಳ್ತಾ ಇಲ್ಲ, இது நான் சொல்லல, ಇದು ದೇವರ ವಾಕ್ಯ ಹೇಳ್ತಾ ಇರೋದು. ಕರ್ತನುடைய ವಚನ ಇದು ಸತ್ಯವೇದ ಹೇಳ್ತಾ ಇರೋದು. ಇದು ಕರ್ತರ್ சொல்லிக்கொண்டு. ಹಲ್ಲೆಲೂಯಾ. ಹಲ್ಲೆಲೂಯಾ. ಒಪ್ಪಿಸಿಕೊಳ್ಳುವರ ಒಳಗಡೆ ದೇವರ ವಾಕ್ಯ ಚಲಿಸಲೇ ಚಲಿக்கிறது. ಆ ರಾ 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 ರಾಬಾ ಡಾಡಾಗದಬಾ ರೀಕಾ ಬಾಬಾ ಡಾಡಾಗದಬೋ. ಹೋ ಜೀಸಸ್. ಹಲ್ಲೆಲೂಯಾ. ஹல்லேலூயா. நான் ಬೇಗ ನಿಲ್ಲಿಸ್ತೀನಿ. சீக்கிரமா முடிக்க போறேன். ತುಂಬಾ ಇದೆ, ரொம்ப இருக்கு. ಮಿನಿಮಮ್ 4 ಅವರ್ ಆದ್ರೂ ಬೇಕು ನನಗೆ. 4 ಅವರಾನ வேணும். ಈಗಲೇ ಪಿಲ್ಲರ್ ಎಲ್ಲ ಬಿದ್ದೋಗಿದೆ. இப்போவே பில்லர் எல்லாம் விழுந்துட்டு இருக்கு. ನೆಕ್ಸ್ಟ್ ಪಾಯ ಬೀಳೋ ಹೊರಗಡೆ நெக்ஸ்ட் பாய விழுந்து முன்ன ನಿಲ್ಲಿಸ್ಬಿಡ್ತೀನಿ. நிக்க வைக்கிறேன். ಹಲ್ಲೆಲೂಯಾ. ஹல்லேலூயா. ರಕ್ತ ಕುಸುಮ ಸ್ತ್ರೀ, அந்த ரத்த குசும ரோகி ಇನ್ನ ಅಡುಗು ಪೂರ್ತಿ ಮಾಡಿಲ್ಲ ನಾನು. இன்னும் நான் பூர்ணமா பண்ணல. ಅದು ಕೂಡ ಪೂರ್ತಿ ಮಾಡಿಲ್ಲ அந்த ನಾನು. கழுகு கூட பூர்ணமா பண்ணல. ರಕ್ತ ಕುಸುಮ ಸ್ತ್ರೀದು ಕೂಡ ಪೂರ್ತಿ ಮಾಡಿಲ್ಲ. அந்த ரத்த ரோகி கூட பூர்ண பண்ணல. 5ನೇದು ದೇವರ ಶಕ್ತಿ ಹೊರತಲ್ಲ, ಅದು ಕೂಡ ಪೂರ್ತಿ ಮಾಡಿಲ್ಲ. 5வது கர்த்தருடைய வல்லமை வெளிப்படுத்தில, அது கூட பூர்ண பண்ணல. ಆದ್ರೆ ನಾನು ನಿಲ್ಲಿಸ್ತೀನಿ. ஆனா நான் நிக்க வைக்கிறேன். ದೇವರು ಬಿಡುಗಡೆ ಮಾಡಿರ್ತಾರೆ. கர்த்தர் விடுதலை செய்றார். ನಾವೆಲ್ಲ ಎದ್ದು ನಿಂತ್ಕೊಳ್ಳೋಣ. நம்ம எல்லாம் எழும்பி நிக்கலாம். ನಾವೆಲ್ಲ ಎದ್ದು ನಿಂತ್ಕೊಳ್ಳೋಣ. ಏನು நம்ம ಮಾಡಕ್ಕಾಗಲ್ಲ. எல்லாம் எழும்பி நிக்கலாம். ದೊಡ್ಡ ಬಿಡುಗಡೆ ಇತ್ತು. ஒரு பெரிய விடுதலை இருந்துச்சு. ನೀವು ಎಲ್ಲ ವಾಕಾರಂತ ಪಾತಾಗ ನೀವೆಲ್ಲ ಕುತ್ಕೊಳ್ಳೋದು ನೋಡಿದ್ರೆ ಬಿಡುಗಡೆ ನನಗೆ ಸಂಬಂಧನೇ ಇಲ್ಲ, ಯೇಸುವಿನ ಶಕ್ತಿಗೂ ನನಗೆ ಸಂಬಂಧ ಇಲ್ಲ. நில்லிஸ்பிடி, சீக்கிரம் நிறுத்திடுங்க அவனு சொன்ன மாதிரி உக்காந்துருக்கீங்க. அதனால தான் நான் நிற்க வைக்கிறேன். இப்போ லாஸ்ட் ஒரு முடிவு ஜபம் பண்ணுறதுக்கு பின்னே ஒரு ஜபம் பண்ணுவேன். ಆಯ್ತು, ಎಲ್ಲ ಆಯ್ತು. ಈಗ ಒಂದು ಪ್ರಾರ್ಥನೆ ಮಾಡ್ತೀನಿ. ನನಗೆ ಗೊತ್ತಿಲ್ಲ ದೇವರು ಹೇಗೆ ಕಟ್ಟುಗಳು ಹೊಡಿತಾರೋ, ಹೇಗೆ ಅದ್ಭುತಗಳು ಮಾಡ್ತಾರೋ, ಹೇಗೆ ಮಾತಾಡ್ತಾರೋ, ಹೇಗೆ ಅತಿಶಯಗಳು ಮಾಡ್ತಾರೋ ನನಗೆ ಗೊತ್ತಿಲ್ಲ. ಆದರೆ ಎಲ್ಲರೂ ಒಪ್ಪಿಸ್ಕೊಡ್ರಿ. ಈಗ ನಾನು ಪ್ರಾರ್ಥನೆ ಮಾಡ್ತೀನಿ. ಒಂದು ಶಕ್ತಿ ಇಲ್ಲಿ ಇಳಿಲಿಕ್ಕಾಗಿ ಹೋಗ್ತದೆ. ಮಕ್ಕಳನ್ನೆಲ್ಲ ಸ್ವಲ್ಪ ಜೋಪಾನ ಮಾಡಿರಿ. ಮಕ್ಕಳನ್ನೆಲ್ಲ ಸ್ವಲ್ಪ ಜೋಪಾನ ಮಾಡಿರಿ. ಬೈಬಲ್ಗಳನ್ನೆಲ್ಲ ಸೈಡಲ್ಲಿ ಇಡ್ರಿ. ಮಕ್ಕಳೆಲ್ಲ ಸೇಫ್ ಆಗಿರಲಿ. ಸೈಡಲ್ಲಿ ಎಲ್ಲರ ಕಣ್ಣುಗಳು ಮುಚ್ಚ್ರಿ. ಒಂದು 10-15 ನಿಮಿಷ ಬಾಗಿಲು ಮುಚ್ಚಿಬಿಡ್ರಿ. ಆದಷ್ಟು ಬೇಗ ಸೌಂಡ್ ಪ್ರೂಫ್ ಮಾಡಿಸ್ಬಿಡೋಣ ದೊಡ್ಡ ಜಾಗದಲ್ಲಿ. ಹಲ್ಲೆಲೂಯಾ. ನೋಡಿ, ಈ ರೀತಿ ಎಲ್ಲ ಸೇವೆ ಇರುವಾಗ ಸೌಂಡ್ ಜಾಸ್ತಿ ಹೋಗುತ್ತೆ. ಅದಕ್ಕೇನೆ ದೇವರು ಆದಷ್ಟು ಬೇಗ ದೊಡ್ಡ ಜಾಗ ಕೊಟ್ಟು, ನನ್ನ ಮಕ್ಕಳಲ್ಲಿ ಹೋಗ್ರಪ್ಪ, ಹೆಂಗೆ ಬೇಕಾದ್ರೂ ಉರುಳಾಡ್ರಪ್ಪ, ಮಕ್ಕಳಿಗೆ ಹೆಂಗೆ ಬೇಕಾದ್ರೂ ಬಿಡುಗಡೆ ಕೊಡಪ್ಪ ಅಂತ ದೇವ್ರು ತೀರ್ಮಾನ ಮಾಡಿದ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಬಿಡುಗಡೆ ಬೇಕಾ? ಸಮಸ್ಯೆಗಳಿಗೆ ದೇವರು ಮಾತಾಡಿದ ವಾಕ್ಯದಲ್ಲೆಲ್ಲ ಸಮಸ್ಯೆಗಳು ಜಾಸ್ತಿ ಆಗ್ತಲ್ವಾ? ಕಡಿಮೆ ಆಗ್ತಾ ಇದೆಯಾ? ಹೋರಾಟಗಳ ಮೇಲೆ ಹೋರಾಟ ಎಲ್ಲ ಕಳ್ಕೊಂಡಿದ್ದೀರಿ, ಆದರೂ ಬಿಡುಗಡೆ ಇಲ್ಲ. ಏನೇನೋ ಮಾಡ್ತಾ ಇದ್ದೀರಿ, ಇನ್ನೂ ಜಾಸ್ತಿ ಆಗ್ತದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಅಂಥವ್ರಗಳ ಮೇಲೆ, ಅಂಥ ಕುಟುಂಬಗಳ ಮೇಲೆ ದೇವರ ಶಕ್ತಿ ಇವತ್ತು ಪ್ರಕಟ ಆಗುತ್ತೆ. ದೇವರ ಮಹಿಮೆ ಪ್ರಕಟ ಆಗುತ್ತೆ. ಇಲ್ಲಿ ನೋಡ್ರಿ, ಇದು ಇವಾಗ ನನ್ನ ಕೈಯೇ, ಇದು ನನ್ನ ಕೈಯೇ ಇದು. ಬಟ್ ಎಲ್ಲ ಪ್ರಾರ್ಥನೆಯಾಗಿ ನಿಮ್ಮ ಹತ್ರ ಬಂದು ನಾನು ಪ್ರಾರ್ಥನೆ ಮಾಡ್ಲಿಕ್ಕೆ ಬರುವಾಗ ಇದು ನನ್ನ ಕೈ ಅಲ್ಲ. இப்போ பார்க்கறதுக்கு இது என் கைதான். ஜபம் பண்ண வேலை உங்க கிட்ட வந்துட்டு தலைக்கு மேலே கை வைக்கிறேனே, அப்போ என் கை கிடையாது. இது ஆண்டவர் ஒரு கை ஆகிட்டு இது மாறும். ஹல்லேலூயா. ಅದೇನೇ ಕಟ್ಟುಗಳಿರಲಿ, ಅದೇನೇ ಬಂಧನಗಳಿರಲಿ, ಅದೇನೇ ರೋಗ ಇರಲಿ, ಅದೇನೇ ಸಮಸ್ಯೆಗಳಿರಲಿ, ನೀನು ಇಲ್ಲಿಂದ ಆಚೆ ಹೋಗೋ ಒಳಗಡೆ ಆ ವಿಷಯಗಳ ಮೇಲೆ ಬಿಡುಗಡೆ ಆಗಿರುತ್ತೆ.
ಆ ವಿಷಯಗಳ ಮೇಲೆ ಬಿಡುಗಡೆ ಆಗಿರುತ್ತೆ. ನಂಬ್ತೀರಾ? ನಂಬೋರಿಗಾಗಿ ಕೆಲಸ ಮಾಡುವ ದೈವ ಶಕ್ತಿ, ನಂಬೋರಿಗಾಗಿ ಕ್ರಿಯೆ ಮಾಡುವ ದೈವ ಶಕ್ತಿ, ನಂಬೋರಿಗಾಗಿ ಚಲಿಸುವ ದೈವ ಶಕ್ತಿ. ಹಲ್ಲೆಲೂಯಾ. ಎಲ್ಲರ ಕಣ್ಣುಗಳು ಮುಚ್ಚರಿ. ನಾನು ಪ್ರಾರ್ಥನೆ ಮಾಡಲಿಕ್ಕಾಗಿ ಹೋಗ್ತೀನಿ. ಒಂದು ಮಹಿಮೆ, ಒಂದು ಶಕ್ತಿ, ಒಂದು ಕೃಪೆ, ಒಂದು ಬಲ ಯೇಸುವಿನ ನಾಮದಲ್ಲಿ ಇಲ್ಲಿ ಪ್ರಕಟವಾಗಲಿ, ಇಲ್ಲಿ ಪ್ರಕಟವಾಗಲಿ, ಇಲ್ಲಿ ಪ್ರಕಟವಾಗಲಿ. ಅದೇನೇ ರೋಗ ಇರಲಿ, ಅದೇನೇ ಸಮಸ್ಯೆಗಳಿರಲಿ, ಅದೇನೇ ಹೋರಾಟಗಳಿರಲಿ, ಅದೇನೇ ಕಟ್ಟಗಳಿರಲಿ, ಇವತ್ತು ದೇವರ ಕರ ಇವರುಗಳ ಮೇಲೆ ಇಳಿದು ಬರುವಾಗ, ದೇವರ ಕೃಪೆ ಇವರುಗಳ ಮೇಲೆ ಇಳಿದು ಬರುವಾಗ ಆ ಕಟ್ಟುಗಳೆಲ್ಲ ಒಡೆಯಲ್ಪಟ್ಟಿರ್ಬೇಕು, ಆ ಕಟ್ಟುಗಳೆಲ್ಲ ಒಡೆಯಲ್ಪಟ್ಟಿರ್ಬೇಕು. ಆ ದೇವರ ಶಕ್ತಿ ಪ್ರಕಟವಾಗಲಿ, ದೇವರ ವಾಕ್ಯದ ಶಕ್ತಿ ಪ್ರಕಟವಾಗಲಿ, ದೇವರ ವಾಕ್ಯದ ಶಕ್ತಿ ಪ್ರಕಟವಾಗಲಿ, ಪ್ರಕಟವಾಗಲಿ ಯೇಸುವಿನ ನಾಮದಲ್ಲಿ. ರಾ ಬಾ ಬಾ ಶಾಬಾ ದಾಡಗಾದಬ ರೀಕಾ ಮಾಮಾ ದಾಡಗಾದಬೋ. ದೈವ ಶಕ್ತಿ ಪ್ರಕಟವಾಗಲಿ, ಪ್ರಕಟವಾಗಲಿ. ದೈವ ಶಕ್ತಿ ಪ್ರಕಟವಾಗಲಿ, ದೈವ ಶಕ್ತಿ ಪ್ರಕಟವಾಗಲಿ. ರಾ ಬಾ 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 ಶಾಬಾ ದಾಡಗಾದಬ. ದೈವ ಶಕ್ತಿ ಪ್ರಕಟವಾಗಲಿ, 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 ದೈವ ಶಕ್ತಿ, ದೈವ ಶಕ್ತಿ. ರಾ ಬಾ 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 ಬಾ. ದೈವ ಶಕ್ತಿ ಪ್ರಕಟವಾಗಲಿ, ದೈವ ಶಕ್ತಿ, ದೈವ ಶಕ್ತಿ. ಫೈರ್, 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 ಫೈರ್. ಅಗ್ನಿ, ಅಗ್ನಿ, ಅಗ್ನಿ. ಫೈರ್, ಫೈರ್, ಫೈರ್. ರಾ 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 ಫೈರ್. ಫೈರ್. ಅಗ್ನಿ, ಅಗ್ನಿ. ಪ್ರಕಟವಾಗಲಿ, ಅಗ್ನಿ ಪ್ರಕಟವಾಗಲಿ. ಶಾಬಾಬಾ ದಾಡಗಾದಬ. ಫೈರ್, ಅಗ್ನಿ, ಅಗ್ನಿ, ಅಗ್ನಿ. ರಾಬಾಬಾಬಾ. ಎಲ್ಲ ಕಟ್ಟು ಹೊಡೆಯಲ್ಪಡಲಿ. ರಾಬ ಶಾಬಾ ದಾಡಗಾದಬ. ಅದ್ಭುತಗಳು ನಡೆಯಲಿ, ಅತಿಶಯಗಳು ನಡೆಯಲಿ, ಮಹತ್ಕಾರ್ಯಗಳು ನಡೆಯಲಿ. ಫೈರ್, ಫೈರ್. ಓ ರಾ 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 ರಾ. ಓ ರಾಬ ಶಾಬಾ ದಾಡಗಾದಬ. ರೀಗ ಮಾಮದ ಡಗದಬ. ದೈವ ಶಕ್ತಿ. ರಾ 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 ರಾ. ಶಾಪ ದಾಟಬ. ದೇವರೇ, ಈ ಮಕ್ಕಳ ಮೇಲೆ ನಿಮ್ಮ ಬಿಡುಗಡೆಗಳು ನಡೆಯಲಿ, ಈ ಮಕ್ಕಳ ಮೇಲೆ ನಿಮ್ಮ ಅದ್ಭುತಗಳು ನಡೆಯಲಿ, ಈ ಮಕ್ಕಳ ಮೇಲೆ ನಿಮ್ಮ ಅತಿಶಯಗಳು ನಡೀಲಿ, ನಡೀಲಿ. ವಾಕ್ಯ ಬೆಂಕಿಯಾಗಿ ಸ್ಪ್ರೆಡ್ ಆಗಲಿ. ನಮ್ಮ ದೇವ್ರು ಎದ್ದೇಳ್ರಿ, ನನ್ನ ದೇವ್ರು ಎದ್ದೇಳಿ. ಓ ಓ ಓ ಊಟ. ಯಾರಾದ್ರೂ ಒಬ್ರು ಅಯ್ಯ ಅಯ್ಯ ನೀನ್ ಭಾಗ್ಯವಂತ 4-5 ಸೀರಿಯಲ್ ಮೇಲೆ ಬರ್ತಾರೆ, ಬಿಡ್ಬಿಡಿಕೆ ಅಲ್ಲ. ಪ್ರೈಸ್ ದಿ ಲಾರ್ಡ್. ಇರು ಇನ್ನೂ ನಂಬ್ತಾರಲ್ಲ. ಈಗ ನಾನು ನನ್ನ ಕಂಟ್ರೋಲ್ ಇಲ್ಲ, 2 ಮಾತ್ರ, ಆಮೇಲೆ ಮಿಕ್ಕಿದೆಲ್ಲ ಕೋಳಿ ಮೊಟ್ಟೆ. ಹಲ್ಲೆಲೂಯಾ. ನಾನು ನನ್ನ ಬಲದಲ್ಲಿಲ್ಲ, ನಾನು ಸಂಪೂರ್ಣವಾಗಿ ದೇವರಾತ್ಮನ ಬಲದಲ್ಲಿದ್ದೀನಿ, ನಾನು ಸಂಪೂರ್ಣವಾಗಿ ಪರಲೋಕದ ಹತೋಟಿಲಿದ್ದೀನಿ. ಈಗ ನೋಡ್ರಿ, ಇಲ್ಲಿ ನಿಂತಿದ್ದೀನಲ್ಲ, ಇಲ್ಲಿ ನಿಂತಿರೋ ಮನುಷ್ಯ ನಾನು ಆತನ ಮುಂದ್ಗಡೆ ಹೋಗ್ತೀನಿ, ಅದರ ಕೈಲಿ ನಿಲ್ಲಕ್ಕಾಗಲ್ಲ. ಅರ್ಥ ಆಗ್ತದೆ ನಿಮಗೆ? ಅರ್ಥ ಆಗ್ತದೆ ನಿಮಗೆ? ನನ್ನ ಬಲದಲ್ಲಿ ಹೋದ್ರೆ ಏನು ಕಾರ್ಯ ನಡೆಯಲ್ಲ, ಅವನಲ್ಲ ನಿಲ್ತಾನೆ. ಬಟ್ ದೇವರ ಬಲ ಇಳಿದು ಬರುವಾಗ, ಈಗ ನಾನು ಮತ್ತೆ ಹೇಳ್ತಾ ಇದ್ದೀನಿ ಕೇಳ್ರಿ. ನಾನು ನನ್ನ ಕಂಟ್ರೋಲಲ್ಲಿಲ್ಲ, ನಾನು ನನ್ನ ಬಲದಲ್ಲಿಲ್ಲ, ನಾನು ಸಂಪೂರ್ಣವಾಗಿ ದೇವರ ಆತ್ಮನ ಕಂಟ್ರೋಲಲ್ಲಿದ್ದೇನೆ, ದೇವರ ಶಕ್ತಿ, ದೇವರ ಬಲದ ಕಂಟ್ರೋಲಲ್ಲಿದ್ದೇನೆ. ಈಗ ನಾನು ನಡ್ಕೊಂಡಿದ್ದನ್ನ ಮುಂದಗಡೆ ಬರ್ತೀನಿ, ಈಗ ನಾನು ನಡ್ಕೊಂಡಿದ್ದನ್ನ ಮುಂದಗಡೆ ಬರ್ತೀನಿ. ಈ ತನಕಲ್ಲಿ ನಿಲ್ಲಕ್ಕಾಗಲ್ಲ. ಹಲ್ಲೆಲೂಯಾ. 3 ಎಣಿಸ್ಬಿಟ್ಟು ನಾನು ಮುಂದೆ ಹೋಗ್ತೀನಿ, ನಿಲ್ಲಕ್ಕಾಗಲ್ಲ. ಅವಾಗ ನೀವು ತಿಳ್ಕೊಳ್ರಿ. ತಿಳ್ಕೊಂಡ್ಮೇಲೆ ದೇವರಾತ್ಮ ಕಟ್ಲೆ ಕೊಟ್ಟರೆ ನಾನು ನಡ್ಕೊಂಡು ನಿಮ್ಮ ಮುಂದೆ ಬರ್ತೀನಿ. ಹಲ್ಲೆಲೂಯಾ.
ಸ್ವಲ್ಪ ಹಿಂಗೆ ಜಾಗ ಬಿಟ್ಬಿಡ್ರಿ, ಸ್ವಲ್ಪ ಹಿಂಗೆ ಜಾಗ ಬಿಟ್ಬಿಡ್ರಿ, ನಾನು ನಡ್ಕೊಂಬರ್ಲಿಗೋಸ್ಕರ. ಅಲ್ಲೂಯ, ಇಲ್ಲಿ ಎಂಟಿ, ಬಟ್ ದೇವ್ರು ನಮ್ಮ ಮಧ್ಯದಲ್ಲಿ ನಡೆದಾಡ್ತಾ ಇದ್ದಾರೆ. ದೇವ್ರು ನಮ್ಮ ಮಧ್ಯದಲ್ಲಿ ಚಲಿಸ್ ನಡೆದಾಡ್ತಾ ಇದ್ದಾರೆ. ಈಗ ನಿಮಗೆ ಡೌಟ್ ಕ್ಲಿಯರ್ ಆಗೋದಕ್ಕೋಸ್ಕರ ನಾನು ಹೇಳ್ತಾ ಇರೋದು, 3 ಎಣಿಸ್ಬಿಟ್ಟು ನಾನು ಈ ಕಡೆ ಮುಂದಗಡೆ ಬಂದು ನಿಂತ್ಕೊತೀನಿ. ಅರ್ಥ ಆಗ್ತಿದೆಯಾ? 3 ಎಣಿಸ್ಬಿಟ್ಟು ಇದನ್ನು ಮುಂದಗಡೆ ಬಂದು ನಿಂತ್ಕೊತೀನಿ. ಇವಾಗಲೇ ಅವನಿಗೆ ನಿಂತ್ಕೊಳಕ್ಕೆ ಆಗ್ತಾ ಇಲ್ಲ. ಅಲ್ಲೇ ಲೂಯ್ಯ, ನಾನು ಹೇಳಿದೆ, ನಾನು ಆರಿಸ್ಕೊಂಡ್ರೆ ನಿಮ್ಗೆ ಡೌಟು. ಅದಕ್ಕೆ ಯಾರಾದರೂ ಮುಂದೆ ಬನ್ನಿ ಅಂತ ಹೇಳಿದ್ದು ನಾನು ಅಲ್ವಾ? ಯಾರಾದರೂ ಬನ್ನಿ ಅಂತ ಹೇಳಿದೆ, ನಾನು ಆರಿಸ್ಕೊಂಡ್ನಾ? ಇಲ್ಲ. 3 ಎಣಿಸ್ಬಿಟ್ಟು ನಾನು ಇದನ್ನು ಮುಂದಗಡೆ ಬರುವಾಗ ಇವು ನಿಲ್ಲಕ್ಕಾಗಲ್ಲ. ಹೆಂಗೆ ಒದ್ದಾಡ್ತಾನೆ ನೋಡ್ರಿ. ಅಲ್ಲೇ ಲೂಯ್ಯ, ಅಲ್ಲೇ ಲೂಯ್ಯ, ಅಲ್ಲೇ ಲೂಯ್ಯ. 1, 2, 3. ರಬ ಶಬ ಜೀಸಸ್. ದೈವ ಶಕ್ತಿ ಸ್ಪ್ಲೆಟ್ ಆಗಲಿ, ಸ್ಪ್ಲೆಟ್ ಆಗಲಿ. ರಾ 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 ಶಾಬ ದಡಗದಬ. ಜೀಸಸ್, ಜೀಸಸ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಈಗ ದೇವರ ಮಹಿಮೆಯನ್ನ ನಿಮ್ಮ ಮದುವೆಯಲ್ಲಿ ಕೊಂಡು ಬರ್ತೀನಿ. ಯಾರಿಗೇನಾಗುತ್ತೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಬಿಡುಗಡೆಗಳು ನಡೆದಿರ್ತದೆ, ಒಟ್ಟಿನಲ್ಲಿ ಅದ್ಭುತಗಳು ನಡೆದಿರ್ತದೆ. ದೇವರ ಮಹಿಮೆಯಲ್ಲುಂಟು, ದೇವರ ಮಹಿಮೆಯಲ್ಲುಂಟು. ಈಗ ಆ ದೇವರ ಮಹಿಮೆಯನ್ನ ನಾನು ನಿಮ್ಮ ಮದುವೆಯಲ್ಲಿ ತಗೊಂಡು ಬರ್ತೀನಿ. ನಾನು ನಿಮ್ಮ ಮಧ್ಯದಲ್ಲಿ ತಗೊಂಡು ಬರುವಾಗ ಎಲ್ಲ ಕಣ್ಬಿಡ್ರಿ, ಎಲ್ಲ ಕಣ್ಬಿಡ್ರಿ, ಎಲ್ಲ ಕಣ್ಬಿಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ. ಈಗ ನಾನು ನಿಮ್ಮ ಮಧ್ಯದಲ್ಲಿ ಬರ್ತೀನಿ, ನೀವು ನನ್ನೇ ನೋಡ್ತಾ ಇರ್ರಿ. ಇಲ್ಲೇನು ಮ್ಯಾಜಿಕ್ ಗಿಜಿಕ್ ಏನಿಲ್ಲ. ಇಲ್ಲಿ ಮ್ಯಾಜಿಕ್ ಮಾಡ್ತಿದ್ದೀನಾ? ಕಣ್ಣು ಮುಚ್ಚಿಬಿಟ್ಟು ಏನೋ ಮಾಡಿಬಿಟ್ರು, ಅದಕ್ಕೆ ಕಣ್ಬಿಡ್ರಿ ಅಂತ ಹೇಳಿದ್ದು. ಈಗ ನಾನು ನಿಮ್ಮ ಮಧ್ಯದಲ್ಲಿ ಬರ್ತೀನಿ. ಬರುವಾಗ ದೇವರ ಮಹಿಮೆನ ಕೊಂಡು ಬರ್ತೀನಿ. ಮೋಶೆ ಹೇಗೆ ಸೀನಾಯಿ ಬೆಟ್ಟದಲ್ಲಿದ್ದು ಹಿಂದಿರುಗಿ ಬರುವಾಗ ದೇವರ ಮಹಿಮೆಯನ್ನು ಕೊಂಡು ಬಂದನು, ಅದೇ ಥರ ಒಂದು ಮಹಿಮೆ, ಅದೇ ಥರ ಒಂದು ಮಹಿಮೆ ಇಲ್ಲಿ ಸ್ಪ್ರೆಡ್ ಆಗೋದಕ್ಕಾಗಿ ಹೋಗ್ತದ. ಈಗ ನಾನು ಆತ್ಮದಲ್ಲಿ ತುಂಬಲ್ಲಿ ಬರ್ತಾ ಇದ್ದಾನೆ. ಈಗ ನಾನು ನಿಮ್ಮ ಮಧ್ಯದಲ್ಲಿ ನಡ್ಕೊಂಡು ಬರುವಾಗ ಒಬ್ರು ನಿಲ್ಲಕ್ಕಾಗಲ್ಲ, ಒಬ್ರು ನಿಲ್ಲಕ್ಕಾಗಲ್ಲ, ಒಬ್ರು ನಿಲ್ಲಕ್ಕಾಗಲ್ಲ, ಒಬ್ರು ನಿಲ್ಲಕ್ಕಾಗಲ್ಲ, ಒಬ್ರು ನಿಲ್ಲಕ್ಕಾಗಲ್ಲ. ಶಾಬ ಡ ಡ ಡ ಬ ಡ ಡ ಡ ಬೋ ರೀಕಾ ಬಾ ಬಾ ಡ ಡ ಡ ಡ ಬಾ ರೀಕಾ ಬಾ 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 ಬಾ. ಆಗ್ಲಿ ಫೈರ್, ಫೈರ್. ಓ ರಾ ಬಾ 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 ಶಾಬ ಡ ಡ ಡ ಬೋ. ದೇವರ ಮಹಿಮೆ ಬಂದಾಯ್ತು, ದೇವರ ಮಹಿಮೆ ಬಂದಾಯ್ತು. ಒದಗಲ್ರಿ ಬಿಡುಗಡೆ. Jesus, Jesus. Oh raba ba 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 ba. Shaba da da ga da ba. Rika baba. ಅಗ್ನಿಯ ದೇವದೂತನನ್ನು ಕಾಣ್ತಾ ಇದ್ದಾನೆ, ಅಗ್ನಿಯ ದೇವದೂತನನ್ನು ಕಾಣ್ತಾ ಇದ್ದಾನೆ. ಆ ದೇವದೂತನ ರೆಕ್ಕೆ ಚಾಚಲ್ಪಟ್ಟಿದೆ. ಅಗ್ನಿಯ ದೇವದೂತನ ನಾನು ನೋಡ್ತಾ ಇದ್ದೇನೆ. ಆತನ ರೆಕ್ಕೆಗಳು ಚಾಚಲ್ಪಟ್ಟಿದೆ. ಈಗ ಆ ದೇವದೂತನು ಇನ್ನ ಮಧ್ಯೆ ಅವ್ನು ನಡ್ಕೊಂಡು ಬರೋನಾಗಿರ್ತಾನೆ, ಅವ್ನು ನಡ್ಕೊಂಡು ಬರೋನಾಗಿರ್ತಾನೆ. 1 2 ಯೇಸುವಿನ ನಾಮದಲ್ಲಿ
ಮೂರು ಶಾಬಾದಾಯಗಾದವ. ದೇವರ ಕಾರ್ಯ ನಡೀಲಿ, ದೇವರ ಕ್ರಿಯೆ ನಡೀಲಿ, ಇವರ ಜೀವಿತಗಳು ಬದಲಾಗಲಿ, ಇವರ ಕುಟುಂಬದ ಕಾರ್ಯಗಳು ಬದಲಾಗಲಿ, ಇವರ ಎಲ್ಲ ವಿಷಯಗಳ ಮೇಲೆ ಬಿಡುಗಡೆಗಳಾಗಲಿ, ಎಲ್ಲ ಕಟ್ಟುಗಳು ಹೊಡೆಯಲ್ಪಡಲಿ. ಜಯ 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 ಜಯ, ನಿನ್ನ ವಿಷಯಗಳ ಮೇಲೆ ಜಯ. ಹೋ ಆರಾಧನೆ 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 ಶಾಬಾದಾಯಗಾದವು ರೇಖಾ ರೇಖಾ ಮಾಮ ದಾದಾಗಾದವ ಶಾಬಾದಾಯಗಾದವು. ಆರಾಧನೆ 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 ಶಾಬಾದಾಯಗಾದವ ರೇಖಾ ಮಾಮ ದಾದಾಗಾದವ ರೇಖಾ ಮಾಮ ದಾದಾಗಾದವು ಶಾಬಾದಾಯಗಾದವ. ಆರಾಧನೆ ಆರಾಧನೆ ಹಾಲೆಲೂಯ ಹಾಲೆಲೂಯ. ನಾವೆಲ್ಲರ ಕಡೆಗಳು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರೋ ದೇವರೇ, ಸೈನ್ಯಗಳ ಒಡೆಯನೆ, ಆಲೋಚನೆಗಳ ಕರ್ತನೆ, ಇಲ್ಲಿವರೆಗೂ ನಡೆಸಿದಕ್ಕೆ ಸ್ತೋತ್ರ. ಮಹಿಮೆ ನಿಮಗೆ, ಮಹತ್ವ ನಿಮಗೆ. ನಿಮ್ಮ ನಾಮ ಮಾತ್ರ ಮಹಿಮೆ ಹೊಂದಲಿ. ಯೇಸುವಿನ ನಾಮದಲ್ಲಿ ಬೇಡಿ ಬಿಡುಗಡೆ ಹೊಂದಿಕೊಂಡಿದ್ದೀವಿ ತಂದೆಯೇ.